ವೆರಿ ಗುಡ್ ಮಾರ್ನಿಂಗ್ ಸರ್. ಕಾಣ್ತಾ ಇದೆ. ಓಕೆ. ಹೌ ಆರ್ ಯು ನವೀನ್ ಪ್ರಸಾದ್? ಐ ಆಮ್ ಫೈನ್ ಸರ್. ವೆರಿ ಗುಡ್ ಸರ್. ಥ್ಯಾಂಕ್ ಯು. ಓಕೆ. ಸೂಪರ್ ಆಗಿದೆ. ಪ್ಲೀಸ್ ಕ್ಯಾರಿ ಆನ್. ಸರ್. ಕ್ಯಾರಿ ಆನ್. ಗುಡ್ ಮಾರ್ನಿಂಗ್ ಎವ್ರಿವನ್. ಯೆಸ್. ಮಾಡ್ತಾ ಇದ್ದಾರಾ? ಇಲ್ಲ ಇಲ್ಲ, ಸ್ಕ್ರೀನ್ ಸರ್ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ಸರ್. ನೀವು ಇದು ಮಾಡ್ಕೊಳ್ಳಿ. ಇನ್ನು ಓಕೆ ನೀವು ಮಾಡ್ಕೊಳ್ಳಿ ಸರ್. ನಾನು ದಟ್ ಮಾಡಿ. ಹಾಯ್ ಎವ್ರಿವನ್, ನಮಸ್ತೆ. ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಇದೆ ಅಲ್ವಾ ಮೈ ಡಿಯರ್ ಫ್ರೆಂಡ್ಸ್ ಎವ್ರಿಬಡಿ? ಒಂದ್ಸರಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ಬಿಡಿ ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಇದೆ ಅಂತ. ದೆನ್ ವಿಲ್ ಸ್ಟಾರ್ಟ್ ದ ಕ್ಲಾಸ್. Then we'll start the class. Yes, everything is clear. Thank you, my dear friends. Very good morning. Welcome back. Welcome to KSOU Competitive Exam Coaching Center. So, ಸ್ನೇಹಿತರೆ, ಲಾಸ್ಟ್ ಕ್ಲಾಸ್ ಅಲ್ಲಿ ಕ್ವಾಡ್ರಾಟಿಕ್ ಈಕ್ವೇಶನ್ ಅನ್ನ ಸಾಲ್ವ್ ಮಾಡಿದ್ವಿ. ಲಾಸ್ಟ್ ಕ್ಲಾಸ್ ಅಲ್ಲಿ ಅದೇ ಪಾರ್ಟ್ ಅನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಈ ಒಂದು ಸ್ಲೈಡ್ಸ್ ಅಲ್ಲಿ ನನ್ನ ಬಗ್ಗೆ ತಿಳಿಸುತ್ತೆ. ನಾನು ಬೇಸಿಕಲಿ BE ಗ್ರಾಜುಯೇಟ್, ಏನ್ ಎಕ್ಸ್ಪೀರಿಯನ್ಸ್ ಇದೆ, ಏನ್ ಮಾಡ್ತಾ ಇದ್ದೀನಿ, ಎವ್ರಿಥಿಂಗ್ ಇಸ್ ಹಿಯರ್ ಮೈ ಡಿಯರ್ ಫ್ರೆಂಡ್ಸ್. ಓಕೆ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಕ್ವಾಡ್ರಾಟಿಕ್ ಈಕ್ವೇಶನ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಈ ಕ್ಲಾಸ್ ಅಲ್ಲೂ ಸಹ ಅದನ್ನೇ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಬಿಕಾಸ್ ಸಮ್ ಡಿಫ್ರೆಂಟ್ ಪ್ರಾಬ್ಲಮ್ ಸಹ ಇರ್ತವೆ. ಆ ಡಿಫ್ರೆಂಟ್ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡೋದು ಹೇಗೆ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ ಸ್ನೇಹಿತರೆ. ಸೊ ಮೆಂಟಲ್ ಎಬಿಲಿಟಿ, ಮೇಕ್ ಇಟ್ ಸಿಂಪಲ್ ವಿತ್ NP ಸರ್ ಮೈ ಡಿಯರ್ ಫ್ರೆಂಡ್ಸ್. Okay, are you ready my dear friends? Everybody, are you ready my dear friends? So last class ಅಲ್ಲಿ ಕೆಲವೊಂದು ಟೈಪ್ ಆಫ್ ಪ್ರಾಬ್ಲಮ್ ಗಳನ್ನ ಡಿಸ್ಕಸ್ ಮಾಡಿದ್ವಿ. ಇವಾಗ ಈ ಒಂದು ಕ್ಲಾಸ್ ಅಲ್ಲೂ ಸಹ ನೆಕ್ಸ್ಟ್ ಇನ್ನು ಬೇರೆ ಬೇರೆ ತರ ಬರೋ ಪ್ರಾಬ್ಲಮ್ಸ್ ಗಳನ್ನ, ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಗಳನ್ನ ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಲಾಸ್ಟ್ ಕ್ಲಾಸ್ ಅಲ್ಲಿ ಏನು ಪ್ರೊಸೀಜರ್ ನ ಸಾಲ್ವ್ ಮಾಡಿದ್ವೋ ಅದೇ ಪ್ಯಾಟರ್ನ್ ಅಲ್ಲಿ ಹೋಗ್ತೀನಿ ಸ್ನೇಹಿತರೆ. Yes, very good. Ready? Yes, very good, my dear friends. So last class ಅಲ್ಲಿ ಪ್ರಿಯ ಮಿತ್ರರೇ ಕ್ವಾಡ್ರಾಟಿಕ್ ಈಕ್ವೇಶನ್ ಅನ್ನ ಸಾಲ್ವ್ ಮಾಡಿದ್ದೆ ಅಲ್ವಾ? ಸೊ ಆ ಕ್ವಾಡ್ರಾಟಿಕ್ ಈಕ್ವೇಶನ್ ಫಾರ್ಮೆಟ್ ಏನ್ ಗೊತ್ತಿದೆ ಅಲ್ವಾ ನಿಮ್ಗೆ? ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0. ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಅನ್ನ ಫಾರ್ಮ್. ಜೊತೆಗೆ ಬಿ ಸೈನ್ ಪಾಸಿಟಿವ್ ಇದ್ರೆ, ಬಿ ಸೈನ್ ಪಾಸಿಟಿವ್ ಇದ್ರೆ ಬಿ ಮತ್ತೆ ಸಿ ಎರಡರದು ಸೈನ್ ಚೇಂಜ್ ಆಗ್ಬೇಕು. ಬಿ ಪಾಸಿಟಿವ್ ಇದ್ರೆ ಬಿ ಮತ್ತೆ ಸಿ ಸೈನ್ ಎರಡೂ ಸಹ ಚೇಂಜ್ ಆಗ್ಬೇಕು. ಅದೇ ಬಿ ಸೈನ್ ನೆಗೆಟಿವ್ ಇದ್ರೆ ಬಿ ಮಾತ್ರ ಚೇಂಜ್ ಆಗ್ಬೇಕು ಅಂತ ಹೇಳಿದ್ದೆ. ನೆನಪಿದೆಯಾ ಮೈ ಡಿಯರ್ ಫ್ರೆಂಡ್ಸ್? ನೆನಪಿದೆ ಅಂತ ಅನ್ಕೊಂಡಿದ್ದೀನಿ. ಕರೆಕ್ಟ್ ಅಲ್ವಾ ಸ್ನೇಹಿತರೆ? ಮರಿಬಾರ್ದು. ಕಾನ್ಸೆಪ್ಟ್ ಅನ್ನ ಮರೆತರೆ ಹೋಯ್ತು. ಓಕೆ, I will make it video quality change advanced 720. Okay, done. So clear ಇದೆ. ಓಕೆನಾ? ಓಕೆ. ಸೊ ಪ್ರಾಬ್ಲಮ್ ಹೋಗ್ತೀನಿ. ಬಿಫೋರ್ ಗೋಯಿಂಗ್ ಟು ದ ಪ್ರಾಬ್ಲಮ್ ಸ್ನೇಹಿತರೆ, 2 ಡಿಜಿಟ್ ಮಲ್ಟಿಪ್ಲಿಕೇಶನ್ ಮಾಡೋದು ಹೇಗೆ ತಿಳ್ಕೊಳ್ಳೋಣ. ಸೊ 2 ಡಿಜಿಟ್ ಅನ್ನ ಮಲ್ಟಿಪ್ಲಿಕೇಶನ್ ಮಾಡೋದು ಎಲ್ಲ ಗೊತ್ತಿದೆ ನಿಮಗೆ. 2 ಡಿಜಿಟ್ ಮಲ್ಟಿಪ್ಲಿಕೇಶನ್ ವೇದಿಕ್ ಮ್ಯಾಥಮೆಟಿಕ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ ಈಗ? ಫಾರ್ ಎಕ್ಸಾಂಪಲ್ 12 ಇಂಟು 11 ಮಲ್ಟಿಪ್ಲೈ ಮಾಡಿ ಅಂದ್ರೆ 1 2 2, 1 1 1, ಪುನಃ 1 2 2, 1 1 1. ಸೊ ಬರೆಯುವಾಗ 2 3 1 ಕರೆಕ್ಟಾ? 132 ಅಂತ ಬರೀತೀವಿ. ಸೊ ಈಗ ಅದೇ ವೇದಿಕ್ ಮ್ಯಾಥಮೆಟಿಕ್ಸ್ ಆಗಿದ್ರೆ 12 11 ಹೀಗೆ ಬರ್ಕೊಳ್ತೀವಿ. ಫಸ್ಟ್ ಈ 2 ಮಲ್ಟಿಪ್ಲೈ ಮಾಡಬೇಕು ಲಾಸ್ಟ್ ಟರ್ಮ್ ಅನ್ನ. ಓಕೆ, 1 ಇಂಟು 1 1. ನೆಕ್ಸ್ಟ್ ಈ ಟರ್ಮ್ ಅನ್ನ ಮಲ್ಟಿಪ್ಲೈ ಮಾಡಿ, ಈ ಟರ್ಮ್ ಅನ್ನ ಮಲ್ಟಿಪ್ಲೈ ಮಾಡಿ ಆಡ್ ಮಾಡಬೇಕು. ಸೊ 1 1 1, 1 1 1, 2 1 2, 1 ಪ್ಲಸ್ 2 3, ಪುನಃ ಲಾಸ್ಟ್ ಅಲ್ಲಿ 2 1 2. ಕ್ಲಿಯರ್ ಮೈ ಡಿಯರ್ ಫ್ರೆಂಡ್ಸ್ ಎವ್ರಿಬಡಿ? ಸೊ ಈ ರೀತಿ ಮಾಡ್ತೀವಿ. ಬಟ್ ಮಲ್ಟಿಪ್ಲಿಕೇಶನ್ ಗೊತ್ತಿರ್ಲಿ ಅಂತ ಹೇಳಿದ್ದೀನಿ ಸ್ನೇಹಿತರೆ. ಸೊ ನಾವು ಐ ವಿಲ್ ಮೂವ್ ಟು ದ ಪ್ರಾಬ್ಲಮ್. ನಾವು ಪ್ರಾಬ್ಲಮ್ ಹೋಗ್ಬಿಡ್ತೀನಿ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಸೊ ಇವಾಗ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಪ್ರಾಬ್ಲಮ್ ಹೋಗ್ತಾ ಇರ್ತೀನಿ ಸ್ನೇಹಿತರೆ.
ನೆಕ್ಸ್ಟ್ ಲೆವೆಲ್ ಪ್ರಾಬ್ಲಮ್ ಹೋಗ್ತಾ ಇರುತ್ತೆ. ಓಕೆನಾ? ಸೊ ಪ್ರಾಬ್ಲಮ್ ಬರೀಲಿಕ್ಕೆ ಟೈಪ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಅದನ್ನ ಪ್ರಾಬ್ಲಮ್ ನ ಬರಿತಾ ಇದ್ದೀನಿ. ಸೊ ಇವತ್ತಿನ ಮೊದಲನೇ ಪ್ರಾಬ್ಲಮ್ ಸ್ನೇಹಿತರೆ, 12x² ಮೈನಸ್ 23x ಪ್ಲಸ್ 11 is equal to 0. ಇನ್ನೊಂದು ಈಕ್ವೇಶನ್ 21y² ಮೈನಸ್ 20y ಪ್ಲಸ್ 4 is equal to 0. ಕ್ಲಿಯರಾ? ಸೊ ಈ ಎರಡು ಈಕ್ವೇಶನ್ ಅನ್ನ ಸಾಲ್ವ್ ಮಾಡಿ ನೀವು x is greater than y, x is less than y, x is greater than or equal to y, x is less than or equal to y, x is equal to y or no relation ಅನ್ನೋದನ್ನ ಕಂಡುಹಿಡಿಬೇಕು. ಕರೆಕ್ಟ್ ಮೈ ಡಿಯರ್ ಫ್ರೆಂಡ್ಸ್? ನೋಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ಸರ್ ಇದು ಸೈನ್ಗಳು ಕಾಣ್ತಾ ಇಲ್ಲ ಅಂತ ಹೇಳಿದ್ರಿ, ಅದಕ್ಕೇನೆ ಫಾಂಟ್ ಸೈಜ್ ಅನ್ನ ಚೇಂಜ್ ಮಾಡಿದೀನಿ. ಓಕೆ ಮೈ ಡಿಯರ್ ಫ್ರೆಂಡ್ಸ್? ಸೊ ಇವಾಗ ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿಲ್ಲ ಅಂದ್ರೆ ನೋಡ್ಬೇಕು ಸ್ನೇಹಿತರೆ. ಇಲ್ಲಿ ಈಗ ಬಿ ವ್ಯಾಲ್ಯೂ ನೋಡಿ, ಬಿ ವ್ಯಾಲ್ಯೂ ಪಾಸಿಟಿವ್ ಇದ್ರೆ ಬಿ ಮತ್ತೆ ಸಿ ಚೇಂಜ್ ಆಗ್ಬೇಕು, ಬಿ ವ್ಯಾಲ್ಯೂ ನೆಗೆಟಿವ್ ಇದ್ರೆ ಬಿ ಮಾತ್ರ ಚೇಂಜ್ ಆಗ್ಬೇಕು ಅಂತ ಹೇಳಿದೀನಿ. ಈಗ ಇಲ್ಲಿ ಬಿ ವ್ಯಾಲ್ಯೂ ಮಾತ್ರ ನೆಗೆಟಿವ್ ಇದೆ, ಬಿ ವ್ಯಾಲ್ಯೂ ಮಾತ್ರ ನೆಗೆಟಿವ್ ಇರೋದ್ರಿಂದ ಓನ್ಲಿ ಬಿ ಮಾತ್ರ ಚೇಂಜ್ ಆಗ್ಬೇಕು. ಸೊ ಇದು ಪ್ಲಸ್ ಆಗುತ್ತೆ, ಇದು ಪ್ಲಸ್ ಹಾಗೆ ಇರುತ್ತೆ. ಕರೆಕ್ಟಾ? ಈಗ ನಮ್ಗೆ ಮಲ್ಟಿಪ್ಲೈ ಮಾಡಿದಾಗ 12 ಇಂಟು 11 ಬರಬೇಕು, ಕೂಡಿದ್ರೆ 23 ಬರಬೇಕು. ಇಲ್ಲೇ ಸಿಗ್ತದೆ ನೋಡಿ, 12 ಮತ್ತೆ 11 ಕೂಡ ಬರುತ್ತೆ ಸ್ನೇಹಿತರೆ. 12 ಇಂಟು 11 ಮಲ್ಟಿಪ್ಲೈ ಮಾಡಿದ್ರು ಒಂದೇನೆ, 12 ಪ್ಲಸ್ 11 ಕೂಡ 23 ಬರ್ತಾ ಇದೆಯಾ? ಹಾಗಿದ್ರೆ ದ ರೂಟ್ಸ್ ಆರ್ 12 ಮತ್ತೆ ಇದು 11. ಕ್ಲಿಯರ್ ಎವ್ರಿ ಒನ್? ಸೊ ಅದೇ ರೀತಿ ಇಲ್ಲಿ ಮೈನಸ್ ಇದೆ, ಸೊ ಪ್ಲಸ್ ಆಗುತ್ತೆ. ಇಲ್ಲಿ ಪ್ಲಸ್ ಇರೋದು ಹಾಗೆ ಇರುತ್ತೆ. ಇಲ್ಲಿ 21 ಇಂಟು 4 ಏನಾಗುತ್ತೆ? 21 ಇಂಟು 4 ಅಂದ್ರೆ 84. ಸೊ ಮಲ್ಟಿಪ್ಲೈ ಮಾಡಿದ್ರೆ 84 ಬರಬೇಕು, ಕೂಡಿದ್ರೆ 20 ಬರಬೇಕು, ಮೈನಸ್ 20 ಬರ್ಬೇಕು. ಯಾವುದು ಅಂದ್ರೆ ಸ್ನೇಹಿತರೆ, ಯಾವುದು 20 84? ಮೈ ಡಿಯರ್ ಫ್ರೆಂಡ್ಸ್, ಯಾವ ನಂಬರ್ ಸ್ನೇಹಿತರೆ? ಬೇಗ ಫಟಾಫಟ್ ಹೇಳಿ. 84 70 80. ಎಸ್, 14 6 ಮಾಡ್ಬೋದಲ್ಲ? 14 ಮತ್ತೆ 6. ಸೊ 14 84. ಸೊ ಇದು 14 ಇದು 6. ಕ್ಲಿಯರ್ ಎವ್ರಿಬಾಡಿ? ವೆರಿ ಗುಡ್. 14 ಮತ್ತೆ 6. ಓಕೆನಾ? 14 ಮತ್ತೆ 6. ಓಕೆ. ಸೊ ಸ್ನೇಹಿತರೆ, ಆದ್ರೆ ಇಲ್ಲಿ x² ಕೋಎಫಿಷಿಯಂಟ್ 12 ಇದೆ, ಇಲ್ಲಿ x² ಕೋಎಫಿಷಿಯಂಟ್ 21 ಇದೆ. ಸೊ ಇಲ್ಲಿ ನೀವು ಡಿವೈಡ್ ಬೈ 12 ಬರಿಬಹುದು, ಡಿವೈಡ್ ಬೈ 21 ಬರೀಬಹುದು. ಸೊ ಅದ್ರ ಬದಲಾಗಿ ನಾನು ಏನಂತ ಹೇಳಿದ್ದೀನಿ, ಈ ಕೋಎಫಿಷಿಯಂಟ್ ಅನ್ನ ಈ ಈಕ್ವೇಶನ್ ಗೆ ಮಲ್ಟಿಪ್ಲೈ ಮಾಡಿ, ಈ ಕೋಎಫಿಷಿಯಂಟ್ ಅನ್ನ ಈ ಈಕ್ವೇಶನ್ ಗೆ ಮಲ್ಟಿಪ್ಲೈ ಮಾಡಿ ಅಂತ ಹೇಳಿದ್ದೀನಿ. ಹೌದಾ ಎವ್ರಿ ಒನ್? ನೋಡಿ ಬೇಗ ರಿಪ್ಲೈ ಮಾಡಿ ಸ್ನೇಹಿತರೆ. ನಾ ಕ್ಲಾಸ್ ಅಟೆಂಡ್ ಆಗಿನಿ. ಓಕೆ ರಾಘವೇಂದ್ರ. ಓಕೆ, ಈ ಒಂದು x² ಕೋಎಫಿಷಿಯಂಟ್ ಅನ್ನ y ರೂಟ್ ಗಳಿಗೆ ಮಲ್ಟಿಪ್ಲೈ ಮಾಡಿ, y² ಕೋಎಫಿಷಿಯಂಟ್ ಗಳನ್ನ x ಇಕ್ವೇಶನ್ ರೂಟ್ ಗಳಿಗೆ ಮಲ್ಟಿಪ್ಲೈ ಮಾಡಿ. ಅವಾಗ ನಿಮ್ಗೆ ಈಸಿ ಆಗುತ್ತೆ. ಇಲ್ಲ ಇದನ್ನ ಬರ್ಕೊಂಡ್ರೆ ಫ್ರಾಕ್ಷನ್ ಬರುತ್ತೆ. ಹೌದಲ್ವಾ? ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೀನಿ, ಪಾರ್ಟ್ 1 ಕ್ವಾಡ್ರಾಟಿಕ್ ಇಕ್ವೇಶನ್ ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡ್ಬೇಕು. ಕರೆಕ್ಟ್? ಸೊ ಈಗ ಆ 21ರಿಂದ 12ನ ಮಲ್ಟಿಪ್ಲೈ ಮಾಡಿ ಏನ್ ಬರುತ್ತೆ? 12 ಇಂಟು 21ನ ಮಲ್ಟಿಪ್ಲೈ ಮಾಡಿದ್ರೆ ಸ್ನೇಹಿತರೆ, ಓಕೆ ಮಲ್ಟಿಪ್ಲೈ ಮಾಡಿ. ಸೊ 1 2 2 1 1 1 2 2 4 2 1 2 2 5 2. ಕರೆಕ್ಟಾ? ಸೊ ಇದು 252 ಬರುತ್ತೆ, ಪ್ಲಸ್ 252. ಸೊ 11ನ ಮಲ್ಟಿಪ್ಲೈ ಮಾಡಿದ್ರೆ ಸ್ನೇಹಿತರೆ 2 3 1. ಓಕೆನಾ? ಪ್ಲಸ್ 231. ಇಲ್ಲಿ 12 ಇಂಟು 6, 12 6 72. ಓಕೆ, ಇದೊಂದಾಯ್ತು. 12 ಇಂಟು 14, 12 ಇಂಟು 14 ಅಂದ್ರೆ ಸ್ನೇಹಿತರೆ 12² 144. 144 ಪ್ಲಸ್ 24. 144 plus 24 is nothing but 168. So 168. ಕ್ಲಿಯರಾ? ಈಗ ನೋಡಿ, ಈ ಎರಡೂ ವ್ಯಾಲ್ಯೂ ಇದಕ್ಕಿಂತನೂ ಗ್ರೇಟರ್, ಇದಕ್ಕಿಂತನೂ ಗ್ರೇಟರ್. ಈ ವ್ಯಾಲ್ಯೂ ಇದಕ್ಕಿಂತನೂ ಗ್ರೇಟರ್ ಆಗಿದ್ರೆ ಎಕ್ಸ್ ಅನ್ನೋದು ವೈ ಗಿಂತ ಜಾಸ್ತಿ ಇದೆ. ಸರಿಯಾದ ಉತ್ತರ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ವೈ. ಸರಿಯಾದ ಉತ್ತರ ಆಪ್ಷನ್ 1. ಕ್ಲಿಯರ್ ಮೈ ಡಿಯರ್ ಫ್ರೆಂಡ್ಸ್? ಎವ್ರಿಬಡಿ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀರಾ ಸ್ನೇಹಿತರೆ? ವೆರಿ ಗುಡ್. ಗೊತ್ತಾಗ್ತಿದೆ ಅಲ್ವಾ? ಸೊ ಲಾಸ್ಟ್ ಕ್ಲಾಸ್ ನೀವು ನೋಡಿದ್ರೆ ಈಸಿ ಆಗುತ್ತೆ ಸ್ನೇಹಿತರೆ.
ಪಾರ್ಟ್ 1 ನೋಡಿಲ್ಲ ಅಂದ್ರೆ ದಯವಿಟ್ಟು ಪಾರ್ಟ್ 1 ಮಾಡಿ. ಈಗ ನಾನು ಪಾರ್ಟ್ 1 ಮಾಡ್ತಾ ಕೂತಿದ್ರೆ ನಿಮ್ಗೆ ಸಿಲೆಬಸ್ ಮುಂದಕ್ಕೆ ಹೋಗಲ್ಲ, ಹೈ ಲೆವೆಲ್ ಪ್ರಾಬ್ಲಮ್ ಮಾಡ್ಲಿಕ್ಕೆ ಆಗಲ್ಲ. ಓಕೆನಾ? ಇನ್ನು ಮುಂದೆ ರೂಟ್ ಪ್ರಾಬ್ಲಮ್ಗಳೆಲ್ಲ ಇದೆ, ಅದನ್ನು ಸಹ ನಾನು ಮಾಡೋದು ಹೇಳ್ಕೊಡ್ತೀನಿ ಸ್ನೇಹಿತರೆ. ಬಿಕಾಸ್ ನೀವು SBI PO ಆಗಲಿ, IBPS PO ಸಹ ಕ್ಲರ್ಕ್ ಕ್ಲಾಸ್ ನಡೀತಾ ಇದ್ರು ಸಹ ಬ್ಯಾಂಕ್ ಎಕ್ಸಾಮ್ ಎಲ್ಲದಕ್ಕೂ ಹೆಲ್ಪ್ ಆಗುವಂತ ರೂಟ್ ಗಳನ್ನ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಓಕೆ ಎವ್ರಿವನ್, ಬರಬೇಕು, ಲೈಕ್ಸ್ ಬರಬೇಕು. ಇನ್ನು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಇನ್ನು ಲೈಕ್ ಮಾಡಿಲ್ಲ, ಈ ಕೂಡಲೇ ಲೈಕ್ ಮಾಡಬೇಕು ಸ್ನೇಹಿತರೆ. ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಬೇಕು, ನಿಮ್ಮ ವ್ಯಾಲ್ಯೂಯಬಲ್ ಫೀಡ್ಬ್ಯಾಕ್ ನ ಕಮೆಂಟ್ ಮಾಡಬೇಕು. ಎಸ್, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ಎವ್ರಿವನ್. ನೋಡಿ ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್, x² plus 12x plus 35 is equal to 0. One more equation, 7y² plus 32y plus 16 is equal to 0. Clear? Done everybody? So okay, ನೋಡಿ ಸ್ನೇಹಿತರೆ, ಇವಾಗ ಏನು ಇಲ್ಲಿ ಬಿ ವ್ಯಾಲ್ಯೂ ಪಾಸಿಟಿವ್ ಇದೆ. ಸೊ ಬಿ ವ್ಯಾಲ್ಯೂ ಪಾಸಿಟಿವ್ ಇದೆ, ಏನ್ ಮಾಡ್ಬೇಕು ಅಂತ ಹೇಳಿದೀನಿ, ಬಿ ವ್ಯಾಲ್ಯೂ ಪಾಸಿಟಿವ್ ಇದ್ರೆ ಬಿ ಮತ್ತೆ ಸಿ ಚೇಂಜ್ ಆಗುತ್ತೆ, ಬಿ ವ್ಯಾಲ್ಯೂ ನೆಗೆಟಿವ್ ಇದ್ರೆ ಬಿ ಮಾತ್ರ ಚೇಂಜ್ ಆಗುತ್ತೆ ಅಂತ ಹೇಳಿದೀನಿ. ಇಲ್ಲಿ ಪಾಸಿಟಿವ್ ಇರೋದ್ರಿಂದ ಮೈನಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ. ಇಲ್ಲೂ ಪಾಸಿಟಿವ್ ಇರೋದ್ರಿಂದ ಇದು ಮೈನಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ. ಓಕೆ, ಈಗ ಮಲ್ಟಿಪ್ಲೈ ಮಾಡಿದ್ರೆ 35 ಬರಬೇಕು, ಕೂಡಿದ್ರೆ 12 ಯಾವುದು, 7 5ರಲ್ಲಿ 35, 7 5ರಲ್ಲಿ 35, 7 5ರಲ್ಲಿ 35, ಕೂಡಿದ್ರೆ 7 + 5 12 ಬರ್ತಾ ಇದೆ. ಹಾಗಿದ್ರೆ ದ ರೂಟ್ಸ್ ಆರ್ -7 and -5. ಇಲ್ಲಿ x² ಕೋಎಫಿಷಿಯಂಟ್ ಏನು ಇಲ್ಲ, ಸೊ ನೋ ಪ್ರಾಬ್ಲಮ್. ಸೊ ಇಲ್ಲಿಗೆ ಬಂದ್ರೆ ಸ್ನೇಹಿತರೆ 16 ಮತ್ತೆ 7 ಬರಬೇಕು, ಮಲ್ಟಿಪ್ಲೈ ಮಾಡಿದ್ರೆ, ಕೂಡಿದ್ರೆ 32 ಬರಬೇಕು. ಯಾವ ನಂಬರು ಸ್ನೇಹಿತರೆ ನೋಡಿ, ಈಗ 16 × 7 ಇದೆ. ಓಕೆನಾ? ಈಗ 16ನ್ನ ಸ್ಪ್ಲಿಟ್ ಮಾಡ್ಬೇಕು, ಯಾವಾಗ್ಲೂ ಸ್ಪ್ಲಿಟ್ ಮಾಡಿದ್ರೆ 4 × 4, ಓಕೆನಾ, ಇಂಟು 7 ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ಬರುತ್ತಲ್ವಾ ಸ್ನೇಹಿತರೆ. 16ನ್ನ ಐ ಸ್ಪ್ಲಿಟ್ 4 × 4. ಓಕೆ, ಇಲ್ಲಿ 7. ಈಗ ಈ ಎರಡು ನಂಬರ್ನ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ, 7 4 28, ಇಲ್ಲಿ 4. ಓಕೆನಾ? ಇವಾಗ ಎರಡನ್ನು ಕೂಡಿದ್ರೆ 32 ಬರುತ್ತಾ, ಬಂದೇ ಬರುತ್ತೆ ಸ್ನೇಹಿತರೆ. ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, 7 × 16ನ್ನ ಮಲ್ಟಿಪ್ಲೈ ಮಾಡಿ ಆ ವ್ಯಾಲ್ಯೂ ಬರಬೇಕು. ಮತ್ತೆ ಸ್ಪ್ಲಿಟ್ ಮಾಡೋ ಬದಲಾಗಿ ನಾನು ಅಲ್ಲೇ ಏನ್ ಮಾಡಿದೆ, 16ನ್ನ ಸ್ಪ್ಲಿಟ್ ಮಾಡ್ತಾ ಇದ್ದೀನಿ 4 ಮತ್ತೆ 4 ಅಂತ. ಸೊ ಹಾಗಿದ್ರೆ ನನಗೆ 32 ಬರಬೇಕು. 16 7 23 ಆಗುತ್ತೆ, ಆಗಲ್ಲ. ಆದ್ರೆ ಇಲ್ಲಿ 16ನ್ನ ಸ್ಪ್ಲಿಟ್ ಮಾಡಿದಾಗ 4 ಮತ್ತೆ 4 ಅಂತ, 4 7 28, ಇಲ್ಲಿ 4 ಇದೆ, ಮಲ್ಟಿಪ್ಲೈ ಮಾಡೋದೇ ಉತ್ತರ ಬರುತ್ತೆ, ಕೂಡಿದ್ರೆ 32 ಬರ್ತಾ ಇದೆ. ಹಾಗಿದ್ರೆ ದ ರೂಟ್ಸ್ ಆರ್ 28 ಮತ್ತೆ 4. ಕ್ಲಿಯರ್ ಎವ್ರಿವನ್? ಆದ್ರೆ ಇಲ್ಲಿ y ಪಕ್ಕ ಏನಿದೆ, 7 ಇದೆ. ಸೊ ಡಿವೈಡ್ ಬೈ 7 ಮಾಡೋ ಬದಲಾಗಿ ಈ 7ಅನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಈ 1ಅನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಹಾಗೆ ಇರುತ್ತೆ. ಸೊ 7ನ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ 7 7 49, 7 5 35. ಕ್ಲಿಯರಾ? ಸೊ ಇದು ಹಾಗೆ ಇರುತ್ತೆ, -28 and -4. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಎವ್ರಿಬಡಿ ಕ್ಲಿಯರ್ ಎವ್ರಿವನ್? ಓಕೆನಾ? ಸೊ ಇವಾಗ ನೀವು ಕಂಪೇರ್ ಮಾಡಿದ್ರೆ -49ಕ್ಕೂ -28ಕ್ಕೂ -28 ಗ್ರೇಟರ್. ಸೊ -49ಕ್ಕೂ -4ಕ್ಕೂ -4 ಗ್ರೇಟರ್. -35ಕ್ಕೂ -28ಕ್ಕೂ -28 ಗ್ರೇಟರ್. -35ಕ್ಕೂ -4ಕ್ಕೂ -4 ಗ್ರೇಟರ್. ಹಾಗಿದ್ರೆ ಇದು x ಅನ್ನೋ ಇದು y. x is less than y ಅಥವಾ y is greater than x. ಸೊ ಸರಿಯಾದ ಉತ್ತರ x is less than y. ಸೊ ಆಪ್ಷನ್ 2, ಆಪ್ಷನ್ B is the answer. ಕ್ಲಿಯರ್? ವೆರಿ ಗುಡ್. ಶ್ವೇತಾ, ನಾಗಶ್ರೀ, ಮೇಘನಾ ನಾಯಕ್, ತೇಜು, ವಂದನಾ, ನೋಡಿ ತುಂಬಾ ಜನ ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ಐಡಿಯಾ ಬರ್ತಾ ಇದೆ ಅಲ್ವಾ ಪ್ರಿಯ ಮಿತ್ರರೇ? ಈಸ್ಟ್ ಆರ್ ವೆಸ್ಟ್, NP is the best. ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್. ಸುನಿಲ್ ಈಶ್ವರ್. ಕ್ಲಿಯರ್? ಗುಡ್, ವೆರಿ ಗುಡ್ ಸ್ನೇಹಿತರೆ. ಇನ್ನು ಮುಂದೆ ಒಳ್ಳೊಳ್ಳೆ ಪ್ರಾಬ್ಲಮ್ಗಳಿದೆ, ಮುಂದೆ ಒಳ್ಳೊಳ್ಳೆ ರೂಟ್ ಪ್ರಾಬ್ಲಮ್ಗಳಿದೆ ಸ್ನೇಹಿತರೆ.
ಡಿಫಿಕಲ್ಟ್ ಇರ್ತವೆ, ಬಟ್ ಅದನ್ನ ವಿ ವಿಲ್ ಮೇಕ್ ಇಟ್ ವೆರಿ ಸಿಂಪಲ್. ಈಗ ಬೇಗ ಎಲ್ಲ ಕಮೆಂಟ್ ಮಾಡಬೇಕು, ಕ್ಲಿಯರ್ ಇದೆಯಾ ಅಂತ. ನಿಮ್ಮ ಕಮೆಂಟ್ ಅನ್ನ ನೋಡ್ತಾ ಇದ್ದೀನಿ, ಬೇಗ. ಎನಿ ಡೌಟ್ ಇನ್ ದಿಸ್? ಸೊ ಯಾರ್ಯಾರು ಪಾರ್ಟ್ 1 ನೋಡಿಲ್ಲ ಅಂದ್ರೆ ಈ ಕೂಡಲೇ ಪಾರ್ಟ್ 1 ಅನ್ನು ನೋಡ್ಕೋಬಿಡಿ. ಈ ಕ್ಲಾಸ್ ಮುಗಿದ್ಮೇಲೆ ಪಾರ್ಟ್ 1 ಅನ್ನು ನೋಡ್ಕೋಬಿಡಿ. ಬಿಕಾಸ್ ಅದರಲ್ಲಿ ಬೇಸಿಕ್ ಹೆಂಗ್ ಕೇಳ್ತಾರೆ, ಏನ್ ಬರುತ್ತೆ ಅನ್ನೋದೆಲ್ಲ ಹೇಳಿ ಶುರು ಮಾಡಿದ್ದೀನಿ, ಕರೆಕ್ಟ್ ಅಲ್ವಾ? ಈಗ ನಾನು ಪುನಃ ಅದೇನೇ ವಾಚ್ ಮಾಡ್ತಾ ಇದ್ರೆ ಮುಂದಕ್ಕೆ ಹೋಗೋದ್ ಬೇಕಲ್ವಾ? ನೋ ಡೌಟ್. ವೆರಿ ಗುಡ್ ಗಗನ. ಎಸ್, ವೆರಿ ಗುಡ್. ನೋ ಡೌಟ್. ಬರ್ಲಿ ಥಮ್ಸ್ ಅಪ್, ಲೈಕ್ಸ್ ಸ್ನೇಹಿತರೆ. Very good, very good. Carry on. Thank you, Yashas. So we'll move on to the next problem. Yes, 25x square plus 20x plus 3 is equal to 0. 4y square plus 11y plus 6 is equal to 0. Okay? Yes, please, my dear friends, everyone. Explain once again. Okay, ನೋಡಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಈಗ ಬಿ ಸೈನ್ ಪಾಸಿಟಿವ್ ಇದ್ರೆ, ಅದು ಕ್ಲಿಯರ್ ಆಗಿ ಹೇಳ್ತೀನಿ, ಮತ್ತೆ ಪ್ರತಿ ಪ್ರಾಬ್ಲಮ್ ಅಲ್ಲೂ ಬರಿತಾ ಇದ್ದೀನಿ. ಬಿ ಸೈನ್ ಪಾಸಿಟಿವ್ ಇದ್ರೆ ಬಿ ಮತ್ತೆ ಸಿ ಸೈನ್ ಎರಡೂ ಚೇಂಜ್ ಆಗಬೇಕು. ಬಿ ಸೈನ್ ನೆಗೆಟಿವ್ ಇದ್ರೆ ಬಿ ಮಾತ್ರ ಸೈನ್ ಚೇಂಜ್ ಆಗುತ್ತೆ, ಕರೆಕ್ಟಾ? ಸೊ ಹಾಗಿದ್ರೆ ಈ ಈಕ್ವೇಶನ್ ಅಲ್ಲಿ ಬಿ ಪಾಸಿಟಿವ್ ಇದೆ, ಚೇಂಜ್ ಆಗಲಿ. ಸೊ ದಿಸ್ ಇಸ್ ಮೈನಸ್, ಸೊ ಇದು ಮೈನಸ್. ಇಲ್ಲೂ ಪಾಸಿಟಿವ್ ಇದೆ, ಸೊ ದಿಸ್ ಇಸ್ ಮೈನಸ್, ದಿಸ್ ಇಸ್ ಮೈನಸ್. ಇವಾಗ ನೋಡಿ 20 ಬರಬೇಕು, ಕೂಡಿದ್ರೆ ಮಲ್ಟಿಪ್ಲೈ ಮಾಡಿದ್ರೆ 25 ಮೂರ್ಲಿ 75 ಬರಬೇಕು. ಹೆಂಗೆ ಸ್ನೇಹಿತರೆ? ಎಸ್, ನೋಡಿ 25 ಇಂಟು 3 ಎಷ್ಟು ಬಂತು ಸ್ನೇಹಿತರೆ? 25 ಮೂರ್ಲಿ 75. ಓಕೆ, 75ನ ಸ್ಪ್ಲಿಟ್ ಮಾಡಿದ್ರೆ ಸ್ನೇಹಿತರೆ 20 ಬರಬೇಕು ಅಂದ್ರೆ ಮಗ್ಗಿ ಚೆನ್ನಾಗಿ ಗೊತ್ತಿರಬೇಕು. 15 5 75 ಸ್ನೇಹಿತರೆ, 15 5 75, 15 ಪ್ಲಸ್ 5 20. ಸೊ ಹಾಗಿದ್ರೆ ಫಸ್ಟ್ ಬಿಗ್ ನಂಬರ್ 15, ಸೆಕೆಂಡ್ ನಂಬರ್ ಸ್ಮಾಲ್ ನಂಬರ್ 5. ನಾವು ಕಮಿಂಗ್ ಟು ದಿಸ್ ಈಕ್ವೇಶನ್, 6 4 ಒತ್ತಾಗ್ಬಿಡುತ್ತೆ ಸ್ನೇಹಿತರೆ. ಬಟ್ ಐ ನೀಡ್ 11 ಅಂದ್ರೆ ಸ್ನೇಹಿತರೆ ಏನ್ ಮಾಡ್ಬೇಕು? ಇದನ್ನ 6 ಅನ್ನ 6 4 24, 6 4 24 ಕೂಡ್ರೆ 11 ಬರಬೇಕು ಅಂದ್ರೆ ಸ್ಪ್ಲಿಟ್ ಮಾಡಿ 8 ಮತ್ತೆ 3. ಪ್ರಿಯ ಮಿತ್ರರೇ, ಕ್ಲಿಯರ್? 8 ಮತ್ತೆ 3 ಆಗಿದ್ರೆ ಇದು 8 ಆಗುತ್ತೆ, ಇದು 3 ಆಗುತ್ತೆ, ಕರೆಕ್ಟಾ? ಈಗ ಬಟ್ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ 25 ಇದೆ, ವೈ ಸ್ಕ್ವೇರ್ ಕೋಎಫಿಷಿಯಂಟ್ 4 ಇದೆ. ಈಗ ಏನ್ ಮಾಡಿ? ಈ ಒಂದು ಕೋಎಫಿಷಿಯಂಟ್ ಅನ್ನ ಈ ನಂಬರ್ಗಳಿಗೆ ಮಲ್ಟಿಪ್ಲೈ ಮಾಡಬೇಕು, ವೈ ಸ್ಕ್ವೇರ್ ಕೋಎಫಿಷಿಯಂಟ್ ಅನ್ನ ಈ ವ್ಯಾಲ್ಯೂಗಳಿಗೆ ಮಲ್ಟಿಪ್ಲೈ ಮಾಡಬೇಕು. ಸೊ ಈಗ ಈ ಒಂದು 4 ಅನ್ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡಿದ್ರೆ 4 15 60, ಸೊ ಮೈನಸ್ 60, 4 5 20, ಸೊ ಮೈನಸ್ 20. ಸೊ ಇಲ್ಲಿ 25 ಇಂಟು 8, 25 ಇಂಟು ಎಷ್ಟಾಗುತ್ತೆ ಸ್ನೇಹಿತರೆ? 25 8 ಅಂದ್ರೆ 200, ಕರೆಕ್ಟಾ? ಮೈನಸ್ 200. ಸೊ 25 ಇಂಟು ಮೈನಸ್ 3 ಎಷ್ಟಾಗುತ್ತೆ? 25 ಇಂಟು ಮೈನಸ್ 3 ಮೈನಸ್ 75 ಆಗುತ್ತೆ. ಇವಾಗ ಇದರಲ್ಲಿ ಪ್ರತಿಯೊಂದು ಕಂಪೇರ್ ಮಾಡಿದ್ರೆ ಮೈನಸ್ 60 ಮೈನಸ್ 200 ಕಂಪೇರ್ ಮಾಡಿದಾಗ ಮೈನಸ್ 60 ಜಾಸ್ತಿ. ನೆಗೆಟಿವ್ ವ್ಯಾಲ್ಯೂನಲ್ಲಿ ಕಡಿಮೆ ಇರೋ ಜಾಸ್ತಿ ಬರುತ್ತೆ. ಸೊ ಮೈನಸ್ 60 ಮೈನಸ್ 200 ಕಂಪೇರ್ ಮಾಡಿದಾಗ ಗ್ರೇಟರ್. ಸೊ ಅದೇ ರೀತಿ ಮೈನಸ್ 60 ಮೈನಸ್ 75 ಕಂಪೇರ್ ಮಾಡಿದ್ರೆ ಮೈನಸ್ 60 ಗ್ರೇಟರ್. ನೆಕ್ಸ್ಟ್ ಮೈನಸ್ 20 200 ಕಂಪೇರ್ ಮಾಡಿದ್ರೆ ಮೈನಸ್ 200ಗೆ ಮೈನಸ್ 20 ಗ್ರೇಟರ್. ಮೈನಸ್ 20 ಮೈನಸ್ 75 ಕಂಪೇರ್ ಮಾಡಿದ್ರೆ ಮೈನಸ್ 20 ಗ್ರೇಟರ್. ಎಲ್ಲ ಗ್ರೇಟರ್ ಬಂತು ಅಂದ್ರೆ ಸ್ನೇಹಿತರೆ ಸರಿಯಾದ ಉತ್ತರ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ವೈ. ಸರಿಯಾದ ಉತ್ತರ ಆಪ್ಷನ್ 1. ಕ್ಲಿಯರ್? ವೆರಿ ಗುಡ್. ನೋಡಿ ತುಂಬಾ ಜನ ಆಪ್ಷನ್ 1 ಅಂತ ಸರಿ ಮಾಡ್ತಾ ಇದ್ದೀರಾ ಸ್ನೇಹಿತರೆ. ವೆರಿ ಗುಡ್, ಕೀಪ್ ಇಟ್ ಅಪ್. ಕ್ಲಿಯರ್ ಇದೆ ಅಲ್ವಾ? ಸೊ ಇವಾಗನೇ ನೆಕ್ಸ್ಟ್ ಸ್ನೇಹಿತರೆ, ಇವಾಗ ಸ್ವಲ್ಪ ರೂಟ್ ಪ್ರಾಬ್ಲಮ್ಗಳಿಗೆ ಹೋಗ್ತೀನಿ ಸ್ನೇಹಿತರೆ. ರೆಡಿನಾ? Shall we move to the root problem, everyone?
Yes, okay. Now 4x square plus 17 root 2 x plus 35 is equal to 0. Next, 4y square plus 19 root 2y plus 42 is equal to 0. Now tell me, my dear friends, this question kasta idya, easy idya? Yes, please, everyone should reply. This question easy idya, kasta idya? ರೂಟ್ ಪ್ರಾಬ್ಲಮ್ ಕೆಲವರು ನೋಡಿರ್ತೀರಾ, ಕೆಲವರು ನೋಡಿರಲ್ಲ. ಬಿಕಾಸ್ ನಾನು ಈಗ ನಿಮಗೆ ಒಂದು ಟಾಪಿಕ್ನ ತಗೋತಾ ಇದ್ದೀನಿ ಅಂದರೆ ಅದು ನಿಮಗೆ ಫುಲ್ ಈಸಿ ಆಗಬೇಕು ಅಲ್ವಾ? ಆ ಒಂದು ಟಾಪಿಕ್ ಎಲ್ಲ ರೀತಿ ಪ್ರಾಬ್ಲಮ್ ಕವರ್ ಆಗಬೇಕು. ಓಕೆ, ಸ್ವಲ್ಪ ಕಷ್ಟ ಇದೆ ಸರ್. ಲಾವಣ್ಯ ಹೇಳಿದ್ರು, ಕುಶಾಲ್ ಹೇಳ್ತಿದ್ದಾರೆ, ಸ್ನೇಹ ಹೇಳ್ತಿದ್ದಾರೆ, ಮಮತಾ, ಸ್ಮಿತಾ ಈಸಿ ಅಂದ್ರು. ವೆರಿ ಗುಡ್. ಸ್ವಲ್ಪ ಹಾರ್ಡ್ ಕ್ವಶನ್ ಏನೆ, ಇಟ್ಸ್ ಸ್ವಲ್ಪ ಹಾರ್ಡ್ ಕ್ವಶನ್ ಏನೆ, ಬಟ್ ಸಿಂಪ್ಲಿಫೈ ಮಾಡೋದು, ಈಸಿಯಾಗಿ ಮಾಡೋದು ಹೇಗೆ? ಓಕೆ ಚರಣ್, ಗುಡ್ ಗುಡ್ ಗುಡ್. ಟಫರ್. ಓಕೆ ನೋಡಿ ಸ್ನೇಹಿತರೆ, ಇದಕ್ಕೂ ಸಹ ಸೇಮ್ ಪ್ರೊಸೀಜರ್. ಬಿ ವ್ಯಾಲ್ಯೂ ಪಾಸಿಟಿವ್ ಇದ್ರೆ ಸೈನ್ ಚೇಂಜ್ ಮಾಡೋಣ. ಫಸ್ಟ್ ನೋಡಿ ಸ್ನೇಹಿತರೆ, ಸೊ ಬಿ ವ್ಯಾಲ್ಯೂವನ್ನ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಇಲ್ಲೂ ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಇಲ್ಲಿ ಯಾವ ರೂಟ್ 2 ವ್ಯಾಲ್ಯೂ ಇದೆಯೋ, ಆ ರೂಟ್ 2ನ ಬರ್ಕೊಳ್ಳಿ. ಇಲ್ಲೂ ರೂಟ್ 2ನ ಬರ್ಕೊಳ್ಳಿ, ಇಲ್ಲೂ ರೂಟ್ 2ನ ಬರ್ಕೊಳ್ಳಿ. ಕ್ಲಿಯರ್ ಎವ್ರಿ ಒನ್? ನಾನು ಏನ್ ಹೇಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ, ಈಗ ಇಲ್ಲಿ ಏನು ರೂಟ್ 2 ಇದೆಯೋ ಆ ರೂಟ್ 2ನ ಇಲ್ಲೂ ಬರ್ಕೊಳ್ಳಿ, ಇಲ್ಲೂ ಬರ್ಕೊಳ್ಳಿ ಅಂತ ಹೇಳಿದ್ದೀನಿ. ಓಕೆ. ಈಗ ರೂಟ್ 2 ಇಂಟು ರೂಟ್ 2 ಏನಾಗುತ್ತೆ ಸ್ನೇಹಿತರೆ? ರೂಟ್ 2 ಇಂಟು ರೂಟ್ 2 ಮಾಡಿದ್ರೆ ಯು ವಿಲ್ ಗೆಟ್ ದ 2. ಎವ್ರಿಬಡಿ ಕ್ಲಿಯರ್? ರೂಟ್ 2 ಇಂಟು ರೂಟ್ 2ನ ಮಲ್ಟಿಪ್ಲೈ ಮಾಡಿದ್ರೆ 2 ಬರುತ್ತೆ. ಸೊ ಇವಾಗ ನಾನು ಇದೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ 2 ಬರ್ತಾ ಇತ್ತು, ಕರೆಕ್ಟಾ? ಈಗ ನಿಮಗೆ ಇಲ್ಲಿ 4 35 ಎಷ್ಟು ಬರುತ್ತೆ? 4 35 140. ಕ್ಲಿಯರ್ ಮೈ ಡಿಯರ್ ಫ್ರೆಂಡ್ಸ್? 4 35 140, ಕರೆಕ್ಟಾ? 140. ಸೊ ಮಲ್ಟಿಪ್ಲೈ ಮಾಡಿದಾಗ 140 ಬರಬೇಕು, ಕರೆಕ್ಟಾ? ಬಟ್ ಆಲ್ರೆಡಿ ಇಲ್ಲಿ 2 ಇದೆ. ಹಾಗಿದ್ರೆ ಇನ್ಯಾವ ನಂಬರ್ ತಗೊಳ್ಬೇಕು? ಆಲ್ರೆಡಿ 2 ಇರೋದ್ರಿಂದ 140 ಬರಬೇಕು ಅಂದ್ರೆ ಯಾವ ನಂಬರ್ ತಗೊಳ್ಬೇಕು? ಫಸ್ಟ್ ಏನ್ ಮಾಡಿ, 4 ಇಂಟು 35 140 ಬರಬೇಕು. ಸೊ ಸೈನ್ ನ ಚೇಂಜ್ ಮಾಡ್ಕೊಂತ ಇದ್ದೀರಾ. ರೂಟ್ 2 ಏನಿದೆ ಆ ರೂಟ್ 2ನ ಬರ್ಕೊಳ್ತೀರಾ. ನೆಕ್ಸ್ಟ್ 140 ಬರಬೇಕು, ಆಲ್ರೆಡಿ 2 ಇದೆ. ಇನ್ನು ಯಾವ ಅಂಕಿನ ಮಲ್ಟಿಪ್ಲೈ ಮಾಡಿ? ಎಸ್, ವೆರಿ ಗುಡ್. ಸೊ 70, ಕರೆಕ್ಟಾ? ಇವಾಗ ನೀವು ಸ್ಪ್ಲಿಟ್ ಮಾಡಬೇಕಾಗಿರೋದು ಈ 70ನ್ನ ಮಾತ್ರ. ಸೊ ಮಲ್ಟಿಪ್ಲೈ ಮಾಡಿದ್ರೆ 70 ಬರಬೇಕು, ಕೂಡಿದ್ರೆ 17 ಬರಬೇಕು. ಯಾವ ನಂಬರು ಸ್ನೇಹಿತರೆ? ಮಲ್ಟಿಪ್ಲೈ ಮಾಡಿದ್ರೆ 70 ಬರಬೇಕು, ಕೂಡಿದ್ರೆ 17 ಬರಬೇಕು. ಯಾವ್ದದು ಸ್ನೇಹಿತರೆ ಅಂದ್ರೆ 17ರಲ್ಲಿ 70, ಕರೆಕ್ಟಾ? 17ರಲ್ಲಿ 70 ಮಲ್ಟಿಪ್ಲೈ ಮಾಡಿದ್ರೆ 70, ಕೂಡಿದ್ರೆ 17. ಹಾಗಿದ್ರೆ ದಿಸ್ ಈಸ್ 10 root 2, this is 7 root 2. Clear my dear friends everybody? ಒಂದು minus 10 root 2, ಇನ್ನೊಂದು minus 7 root 2. ಕ್ಲಿಯರ್ ಎವ್ರಿಬಡಿ? ಇಷ್ಟೇ, ವೆರಿ ಸಿಂಪಲ್. ಜಾಸ್ತಿ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಫಸ್ಟ್ ಏನ್ ಮಾಡಿ, 4 ಇಂಟು 35 140. ಸೈನ್ ನ ಚೇಂಜ್ ಮಾಡ್ಕೊಳ್ತೀನಿ. ರೂಟ್ 2 ಏನಿದೆಯೋ ಆ ರೂಟ್ 2ನ ಬರ್ಕೊಳ್ತೀರಾ. ರೂಟ್ 2 ಇಂಟು ರೂಟ್ 2 ಮಾಡಿದ್ರೆ ಮಲ್ಟಿಪ್ಲೈ ಮಾಡಿದ್ರೆ 2 ಬರುತ್ತೆ, ಅದಕ್ಕೆ 2ನ ಬರ್ಕೊಂಡಿದ್ದೀನಿ, ಕರೆಕ್ಟಾ? ಸೊ ಇನ್ನು 140 ಬರಬೇಕು ಅಂದ್ರೆ 70ನ್ನ ಮಲ್ಟಿಪ್ಲೈ ಮಾಡ್ಬೇಕು. ನೀವು ನೆಕ್ಸ್ಟ್ ಈ 70ನ್ನ ಮಾತ್ರ ಸ್ಪ್ಲಿಟ್ ಮಾಡಿ ಕೂಡಿದ್ರೆ 17 ಬರಬೇಕು. ಮಲ್ಟಿಪ್ಲೈ ಮಾಡಿ 70 ಬರೋದು ಯಾವುದು? 17. ಬೇಕು ಅಂದ್ರೆ ಚೆಕ್ ಮಾಡಿ ನೋಡಿ. ಮೈನಸ್ 10 ರೂಟ್ 2ನ 7 ರೂಟ್ 2ನ ಮಲ್ಟಿಪ್ಲೈ ಮಾಡಿದ್ರೆ ನೋಡಿ, ಐ ವಿಲ್ ಚೆಕ್ ಹಿಯರ್ ಸ್ನೇಹಿತರೆ. 10 ರೂಟ್ 2 ಇಂಟು 7 ರೂಟ್ 2ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 140 ಬರಬೇಕು ನೋಡಿ. ಸೊ ಈಗ 10 7 70, ರೂಟ್ 2 ಇಂಟು ರೂಟ್ 2 ಬರುತ್ತೆ. ಸರಿಯಾದ ಉತ್ತರ 140 ಬರುತ್ತೆ. ಬರ್ತಾ ಇದೆಯಾ ಸ್ನೇಹಿತರೆ? ಕ್ಲಿಯರ್?
ನೋಡಿ, ನೋ ಪ್ರಾಬ್ಲಮ್. ಇದೇ ತರ ಪ್ರಾಬ್ಲಮ್ ಇನ್ನೂ ಕೆಲವೊಂದು ಮಾಡ್ತೀನಿ. ಕುಶಾಲ್, ಚರಣ್, ನೋ ಪ್ರಾಬ್ಲಮ್, ಡೋಂಟ್ ವರಿ. ಸೊ ಏನ್ ಮಾಡಿ, ಫಸ್ಟ್ ಏನ್ ಮಾಡಿ ಅಂದ್ರೆ, ಈ ಮಾಮೂಲಿ ಈ 4 ಇಂಟು 35 ಮಲ್ಟಿಪ್ಲೈ ಮಾಡಿದಾಗ ನಿಮಗೆ 140 ಬರಬೇಕು. ನೆಕ್ಸ್ಟ್ ಸೈನ್ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲಸ್ ಇರೋದ್ರೆ ಎಲ್ಲೂ ಚೇಂಜ್ ಆಗ್ಬೇಕು, ಮೈನಸ್ ಮೈನಸ್. ಸೊ ನೆಕ್ಸ್ಟ್ ಈ ರೂಟ್ ವ್ಯಾಲ್ಯೂ ಏನಿದೆಯೋ ಆ ರೂಟ್ ವ್ಯಾಲ್ಯೂನ ಬರ್ಕೊಂಡಿದ್ದೀನಿ. ಆ √2 ಇಂಟು √2 ಅಂದ್ರೆ 2 ಬರುತ್ತೆ. ಇಲ್ಲಿ ತೋರಿಸಿದೀನಿ ಅದನ್ನ. ಓಕೆನಾ? ಮಲ್ಟಿಪ್ಲೈ ಮಾಡೋದು 140 ಬರಬೇಕು. ಆಲ್ರೆಡಿ 2 ಇದೆ. ಇನ್ಯಾವ ನಂಬರು? 70. ಈ 70ನ ನೀವು ಸ್ಪ್ಲಿಟ್ ಮಾಡಿದಾಗ ಕೂಡಿದಾಗ 17 ಬರಬೇಕು. ಮಲ್ಟಿಪ್ಲೈ 70 ಬರಬೇಕು ಅಂದ್ರೆ 10 ಮತ್ತೆ 7. ಸೊ ಆ 10ನ ಒಂದು ಇಲ್ಲಿ ಬರೀರಿ, 7ನ ಇಲ್ಲಿ ಬರೀರಿ. ಕ್ಲಿಯರ್ ಎವ್ರಿಬಡಿ? ಕ್ಲಿಯರ್? ನೋಡಿ, ಇದ್ರಲ್ಲೂ ಸೇಮ್ ಅದೇ ಮಾಡ್ತೀನಿ ನೋಡಿ ಸ್ನೇಹಿತರೆ. ಇವಾಗ ನೆಕ್ಸ್ಟ್ ಇದ್ರಲ್ಲಿ ಏನ್ ಮಾಡ್ತೀರಾ, ಇವಾಗ ಕಲರ್ ಚೇಂಜ್ ಮಾಡ್ಕೊಳ್ತೀನಿ, ನಿಮ್ಗೆ ಸ್ವಲ್ಪ ಈಸಿ ಆಗುತ್ತೆ ಅಲ್ವಾ? ಸೊ ಇವಾಗ ನೋಡಿ, ಫಸ್ಟ್ ಏನ್ ಮಾಡಿ, 4 ಇಂಟು 42 ಮಾಡಿ ಸ್ನೇಹಿತರೆ. 4 ಇಂಟು 42 ಅಂದ್ರೆ 4 2 8, 4 4 16. ಮಲ್ಟಿಪ್ಲೈ ಮಾಡಿದ್ರೆ 168 ಬರಬೇಕು. ಕರೆಕ್ಟಾ ಪ್ರಿಯ ಮಿತ್ರರೇ? ಕ್ಲಿಯರಾ? ಸೊ ಹಾಗಿದ್ರೆ ನೆಕ್ಸ್ಟ್ ಏನ್ ಮಾಡಿ, ಸೈನ್ ಚೇಂಜ್ ಮಾಡಿ. ಪ್ಲಸ್ ಇದ್ರೆ 2 ಚೇಂಜ್ ಆಗ್ಬೇಕು. ಸೊ ಮೈನಸ್. ಸೊ ಇದು ಮೈನಸ್. ಕ್ಲಿಯರಾ? ಓಕೆ. ಇಲ್ಲಿ √2 ಇದೆ ಅಲ್ವಾ, ಆ √2ನ ಬರ್ಕೊಳ್ಳಿ. ಸೊ ಆ √2ನ ಬರ್ಕೊಳ್ಳಿ. ಸೊ √2 ಇಂಟು √2ನ ಮಲ್ಟಿಪ್ಲೈ ಮಾಡಿದ್ರೆ 2 ಬರುತ್ತೆ. ಹಾಗಿದ್ರೆ 168 ಬರಬೇಕು. ಆಲ್ರೆಡಿ 2 ಇದೆ. ಇನ್ಯಾವ ನಂಬರು? 2 8 2 4 84. ಕರೆಕ್ಟ್ ಸ್ನೇಹಿತರೆ? 84. ಈಗ ನೀವು ಈ 84ಅನ್ನ ಸ್ಪ್ಲಿಟ್ ಮಾಡಬೇಕು. 84ಅನ್ನ ಸ್ಪ್ಲಿಟ್ ಮಾಡಬೇಕು. ಸ್ಪ್ಲಿಟ್ ಮಾಡಿದಾಗ ಏನ್ ಬರುತ್ತೆ? 12 7 84 ಕೂಡಿದ್ರೆ 19 ಬರ್ತಾ ಇದೆ. ಹಾಗಿದ್ರೆ ಒಂದ್ ಕಡೆ 12ಅನ್ನ ಬರೀರಿ, ಇನ್ನೊಂದ್ ಕಡೆ 7ಅನ್ನ ಬರೀರಿ. ಕ್ಲಿಯರ್ ಮೈ ಡಿಯರ್ ಫ್ರೆಂಡ್ಸ್? Clear my dear friends, everybody? Got the logic? Got the logic? Everybody, how to simplify this equation? ಸ್ನೇಹಿತರೆ, ನಂಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟೈಮ್ ತಗೊಳ್ತಾ ಇದ್ದೀನಿ ಅಷ್ಟೇನೆ. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಇಟ್ ವಿಲ್ ಟೇಕ್ ಸಮ್ ಟೈಮ್, ಬಟ್ ನೀವು ಸಾಲ್ವ್ ಮಾಡ್ತಾ ಇದ್ರೆ ಇಟ್ ಬಿಕಮ್ ವೆರಿ ಈಸಿ. ಎಗೇನ್ ನೋಡಿ, ಇವಾಗ ನೀವು ಕಂಪೇರ್ ಮಾಡುವಾಗ ಏನಾಗಿದೆ, ಈಗ x² ಕೋಎಫಿಷಿಯಂಟ್ 4 ಇದೆ, y² ಕೋಎಫಿಷಿಯಂಟ್ 4 ಇದೆ. ಹಾಗಿದ್ರೆ ಈ 4ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಈ 4ನ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು ಸ್ನೇಹಿತರೆ. ಆದ್ರೆ ಎರಡೂ ಕೋಎಫಿಷಿಯಂಟ್ ಸೇಮ್ ಇದ್ದಾಗ ನೀವೇನು ಡಿವೈಡು ಮಾಡಬೇಡಿ, ಮಲ್ಟಿಪ್ಲೈನು ಮಾಡಬೇಡಿ ಮೈ ಡಿಯರ್ ಫ್ರೆಂಡ್. y² ಕೋಎಫಿಷಿಯಂಟ್ x² ಕೋಎಫಿಷಿಯಂಟ್ ಎರಡೂ ಸೇಮ್ ಇದ್ರೆ ನೀವೇನು ಮಾಡಬೇಡಿ, ಹಿಂಗೆ ಕಂಪೇರ್ ಮಾಡ್ಬಿಡಿ ಸ್ನೇಹಿತರೆ. ಈಗ -10 √2 -12 √2 ಯಾವ್ದು ಜಾಸ್ತಿ ಸ್ನೇಹಿತರೆ? -10ಕ್ಕೂ -12ಕ್ಕೂ -10 ಗ್ರೇಟರ್. ಓಕೆನಾ? ನೆಕ್ಸ್ಟ್ -10ಕ್ಕೂ -7ಕ್ಕೂ ಯಾವ್ದು ಗ್ರೇಟರ್? -7 ಗ್ರೇಟರ್. ಏನಾಯ್ತು ಇವಾಗ ಇಲ್ಲಿ? ದೇರ್ ಆರ್ ಆಪೋಸಿಟ್ ಸೈನ್ಸ್. ಆಪೋಸಿಟ್ ಸೈನ್ ಬಂದ್ರೆ ಆಪ್ಷನ್ ಇ, x = y ಆರ್ ನೋ ರಿಲೇಷನ್. ಡನ್ ಎವ್ರಿಬಡಿ? ನೋ ಮೊಹಮ್ಮದ್ ಯಾಸಿನ್ ಆಪ್ಷನ್ 3 ಇಲ್ಲ, ಇಟ್ ಇಸ್ ಆಪ್ಷನ್ 5. ಬಿಕಾಸ್ ನೋಡಿ, -10ನ್ನ -12 ಕಂಪೇರ್ ಮಾಡಿದಾಗ ಗ್ರೇಟರ್ ಬಂತು, -10ನ್ನ -7 ಕಂಪೇರ್ ಮಾಡಿದಾಗ ಲೆಸ್ ದನ್ ಬಂತು. ಒಂದು ಗ್ರೇಟರ್ ಒಂದು ಲೆಸ್ ದನ್ ಬಂದ್ರೆ ಆಪ್ಷನ್ ಇ, x = y ಆರ್ ರಿಲೇಶನ್ಶಿಪ್ ಕೆನಾಟ್ ಬಿ ಎಸ್ಟಾಬ್ಲಿಷ್ ಆರ್ ನೋ ರಿಲೇಷನ್. ಕ್ಲಿಯರ್ ಎವ್ರಿಬಡಿ? ಅರ್ಥ ಆಗಿದೆಯಾ? ಈಗ ಹೇಳಿ ಸ್ನೇಹಿತರೆ, ರೂಟ್ ಪ್ರಾಬ್ಲಮ್ ಇನ್ನೂ ಇದೆ, ಇನ್ನೂ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತೀನಿ ಸ್ನೇಹಿತರೆ, ಡೋಂಟ್ ವರಿ. ಸರ್ ಇಲ್ಲ ಸರ್, ರೂಟ್ನ ಕಂಪೇರ್ ಮಾಡಲಿಲ್ಲ ಸರ್, ರೂಟ್ ತಗೊಳ್ಳೇ ಇಲ್ವಲ್ಲ ಸರ್ ನೀವು? ರೂಟ್ಗೆ ಮಲ್ಟಿಪ್ಲೈ ಮಾಡಲೇ ಇಲ್ಲ ನೀವು, ಬರೀ -10 -12 ಕಂಪೇರ್ ಮಾಡಿದ್ರಿ ಸರ್. ಯಾಕೆ ಸರ್? ಮೈ ಡಿಯರ್ ಫ್ರೆಂಡ್ಸ್, ಎಲ್ಲಾ ಕಡೆ ರೂಟ್ ಇರೋದ್ರಿಂದ ಯಾಕೆ ಕಂಪೇರ್ ಮಾಡಬೇಕು? ಕರೆಕ್ಟಲ್ವಾ? ಎರಡೂ ಕಡೆ ಸೇಮ್ ರೂಟ್ ಇರೋದ್ರಿಂದ ಆ ರೂಟ್ನ ಡೋಂಟ್ ವರಿ. ನೆಗ್ಲೆಕ್ಟ್ ದಿಸ್ ರೂಟ್ 2, ನೆಗ್ಲೆಕ್ಟ್ ದಿಸ್ ರೂಟ್ 2, ನೆಗ್ಲೆಕ್ಟ್ ದಿಸ್ ರೂಟ್ 2, ನೆಗ್ಲೆಕ್ಟ್ ದಿಸ್ ರೂಟ್ 2. Just compare -10 and -12, -10 and -7, -7 and -12, -7 and -7. Clear? Everybody clear? Yes? My dear friends, ಬೇಗ ಕಮೆಂಟ್ಸ್ ಬರಬೇಕು. ಇಲ್ಲಿ ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ. ಕರೆಕ್ಟ್ ಅಲ್ವಾ? ಇನ್ನೂ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಇನ್ನೂ ಸುಮಾರು ಪ್ರಾಬ್ಲಮ್ಗಳಿದೆ, ಐಡಿಯಾ ಕೊಡ್ತೀನಿ. ಸೇಮ್ ರೂಟ್ ಬಂದಾಗ ಏನ್ ಮಾಡಬೇಕು, ಸೇಮ್ ರೂಟ್ ಇಲ್ಲ ಅಂದ್ರೆ ಏನ್ ಮಾಡಬೇಕು, ಸೇಮ್ ಕೋಎಫಿಷಿಯಂಟ್ ಬಂದಾಗ ಏನ್ ಮಾಡಬೇಕು, ಸೇಮ್ ಕೋಎಫಿಷಿಯಂಟ್ ಬಂದಾಗ ಏನ್ ಮಾಡಬೇಕು, ಎಲ್ಲಾ ರೀತಿ ಹೇಳ್ಕೊಡ್ತೀನಿ ಸ್ನೇಹಿತರೆ. ಖುಷಿ ಆಗ್ತಿದ್ಯಾ ಕ್ಲಾಸಸ್? ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ವೆರಿ ಗುಡ್.
ಬರ್ತೀನಿ. ಸ್ಮಾರ್ಟ್ ಶ್ರೀಕಾಂತ್, ಎರಡು ಈಕ್ವೇಷನ್ ಬೇರೆ ಬೇರೆ ರೂಟ್ ಇದೆ, ಮುಂದೆ ಇದೆ, ಡೋಂಟ್ ವರಿ. ಅದನ್ನ ಹೇಳಿದ್ನಲ್ವಾ, ಸೇಮ್ ರೂಟ್ ಇದ್ದಾಗ ಏನ್ ಮಾಡಬೇಕು, ಕೋಎಫಿಷಿಯಂಟ್ ಇದ್ದಾಗ ಏನ್ ಮಾಡಬೇಕು, ಬೇರೆ ರೂಟ್ ಬಂದಾಗ ಏನ್ ಮಾಡಬೇಕು. ಐ ವಿಲ್ ಎಕ್ಸ್ಪ್ಲೇನ್ ಯು, ಡೋಂಟ್ ವರಿ. ನೋಡಿ ಲಾವಣ್ಯ, ನೆಕ್ಸ್ಟ್ ನೋಡಿ ಗೊತ್ತಾಗುತ್ತೆ, ನೆಕ್ಸ್ಟ್ ಪ್ರಾಬ್ಲಮ್ ಹೋದಾಗ ಗೊತ್ತಾಗುತ್ತೆ. ಒಂದು 1/4 ಗಂಟೆ ಆದ್ಮೇಲೆ ಕೇಳಿ ನಿಮ್ಮ ಡೌಟ್ಸ್, ಏನೇ ರೂಟ್ ಪ್ರಾಬ್ಲಮ್. ಓಕೆನಾ? ಸೊ ನಾವ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. Take the next equation, 5x square minus 13 root 5x plus 36 is equal to 0. 5y square minus 23 root 5y plus 132 is equal to 0. Okay, done my dear friends. Equation is not equal to 0, then it is again ಮಾಡಿ 0 ಮಾಡ್ಕೊಳ್ಬೇಕು. ಇಲ್ಲಿ ಫಾರ್ ಎಕ್ಸಾಂಪಲ್ 24 ಇತ್ತು ಅನ್ಕೊಳ್ಳಿ, ಈ 24 ನ ಈ ಕಡೆ ಕಳ್ಸ್ಕೊಳ್ತೀರಾ, -24 ಆಗುತ್ತೆ, ನಾವು ಇಟ್ ಬಿಕಮ್ 0 ಆಗುತ್ತೆ. ಓಕೆ ಮೈ ಡಿಯರ್ ಫ್ರೆಂಡ್ ಸವಿತಾ? ಓಕೆ, ಎಸ್, ಓಕೆ. ನಾನು ಇವಾಗ ಇದನ್ನ ಸಾಲ್ವ್ ಮಾಡ್ತೀನಿ ಸ್ನೇಹಿತರೆ, ನೋಡಿ. ಸೊ ಇವಾಗ ಸೈನ್, ಸೊ ನೋಡಿ ಫಸ್ಟ್ 5 × 36, ಓಕೆನಾ? ಸೊ 5 × 36 ಮಲ್ಟಿಪ್ಲೈ ಮಾಡಬೇಕು, ಕರೆಕ್ಟ್ ಅಲ್ವಾ? ಓಕೆ. ಸೊ ನೆಕ್ಸ್ಟ್ ಸೈನ್ ಚೇಂಜ್ ಮಾಡ್ತಿದ್ದೀನಿ, ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಇದು ಮಾತ್ರ ಚೇಂಜ್ ಆಗುತ್ತೆ, ಈ ಪ್ಲಸ್ ಹಾಗೆ ಬರ್ಕೊಳ್ತೀರಾ. ಓಕೆನಾ? ಇಲ್ಲಿ ನೋಡಿ ನನಗೆ ರೂಟ್ 5 ಇದೆ, ಸೊ ಆ ರೂಟ್ 5 ನ ಇಲ್ಲೂ ಬರ್ಕೊಳ್ತೀನಿ, ರೂಟ್ 5 ನ ಇಲ್ಲೂ ಬರ್ಕೊಳ್ತೀನಿ. ಸೊ ರೂಟ್ 5 × ರೂಟ್ 5 ನ ಮಲ್ಟಿಪ್ಲೈ ಮಾಡಿದ್ರೆ 5 ಬರುತ್ತೆ, ಕರೆಕ್ಟಾ? ರೂಟ್ 5 × ರೂಟ್ 5 ಮಾಡಿದ್ರೆ ಮಲ್ಟಿಪ್ಲೈ 5 ಬರುತ್ತೆ. ಸೊ 5 ನ ಹಾಗೆ ಬಿಟ್ಬಿಡಿ, ನಾಗಿದ್ರೆ 36 ಮಾತ್ರ ಸ್ಪ್ಲಿಟ್ ಮಾಡಿ, ಸ್ಪ್ಲಿಟ್ ಮಾಡಿದಾಗ ಮಲ್ಟಿಪ್ಲೈ ಮಾಡಿದ್ರೆ 36 ಬರಬೇಕು, ಕೂಡಿದ್ರೆ 13 ಬರ್ಬೇಕು. ಯಾವುದು? 9 4 36. ಸೊ 9 9 ರೂಟ್ 5, ಇನ್ನೊಂದು 4 ರೂಟ್ 5. ಕ್ಲಿಯರ್? ಓಕೆ. ನೆಕ್ಸ್ಟ್ ನಾವು ಇಲ್ಲಿ 5 × 132, ಕರೆಕ್ಟಾ? 5 × 132. ಸೊ ಮೈನಸ್ ಇದೆ, ಪ್ಲಸ್ ಆಗುತ್ತೆ, ಇದು ಹಾಗೆ ಉಳ್ಕೊಳ್ಳುತ್ತೆ, ಕರೆಕ್ಟಾ? ಸೊ ರೂಟ್ 5 ಇದೆ, ರೂಟ್ 5 ಬರೀತೀರಾ, ರೂಟ್ 5 ಬರೀತೀರಾ. ರೂಟ್ 5 × ರೂಟ್ 5 5 ಬರುತ್ತೆ. ಸೊ 5 ಏನು ತಲೆಗೆ ಹಂಗೆ ಎದ್ಕೊಳ್ಳಿ. ಹಾಗಿದ್ರೆ 132 ಮಾತ್ರ ಸ್ಪ್ಲಿಟ್ ಮಾಡಿ, 132 ಸ್ಪ್ಲಿಟ್ ಮಾಡಿದ್ರೆ 23 ಬರಬೇಕು ಅಂದ್ರೆ ಸ್ನೇಹಿತರೆ 12 × 11, 12 × 11 132 ಆಡ್ ಮಾಡಿ 23 ಬರುತ್ತೆ. ಸೊ ಹಾಗಿದ್ರೆ ಒಂದು 12 ರೂಟ್ 5, ಇನ್ನೊಂದು 11 ರೂಟ್ 5. ಕ್ಲಿಯರ್? ಕರೆಕ್ಟ್ ಬಂತಾ? ಓಕೆ, ಓಕೆ, ಎಸ್, ವೆರಿ ಗುಡ್. ಸೊ ಈಗ ಅಗೇನ್ ನೋಡಿ, ಕೋಎಫಿಷಿಯಂಟ್ ಎರಡೂ ಕಡೆ 5 ಇದೆ, ಕೋಎಫಿಷಿಯಂಟ್ ಎರಡೂ ಕಡೆ 5 ಇದೆ. ಸೊ 5 ಇರೋದ್ರಿಂದ ನೀವೇನು ಡಿವೈಡ್ ಮಾಡಬೇಡಿ, ಮಲ್ಟಿಪ್ಲೈ ಮಾಡಬೇಡಿ, ಬಿಕಾಸ್ ಎರಡೂ ಕಡೆ ಕೋಎಫಿಷಿಯಂಟ್ ಸೇಮ್ ಇರೋದ್ರಿಂದ ಡೋಂಟ್ ಮಲ್ಟಿಪ್ಲೈ ಆರ್ ಡಿವೈಡ್ ನಥಿಂಗ್. ಓಕೆ, ನಾವು ಜಸ್ಟ್ ಕಂಪೇರ್. ರೂಟ್ 5 ಎರಡು ಎಲ್ಲಾ ಕಡೆ ರೂಟ್ 5 ಕಾಮನ್ ಇರೋದ್ರಿಂದ ಆ ರೂಟ್ 5 ನ ಒರಿಜಿನೇ ಮಾಡ್ಕೊಳ್ಬೇಡಿ, ಜಸ್ಟ್ ಕಂಪೇರ್. 9 ಮತ್ತೆ 12 ನ ಕಂಪೇರ್ ಮಾಡಿದ್ರೆ 12 ಗ್ರೇಟರ್, 9 ಮತ್ತೆ 11 ನ ಕಂಪೇರ್ ಮಾಡಿದ್ರೆ 11 ಗ್ರೇಟರ್, 4 ಮತ್ತೆ 12 ಅಲ್ಲಿ 4 ಗ್ರೇಟರ್, 4 ಮತ್ತೆ 11 ಅಲ್ಲಿ 11 ಗ್ರೇಟರ್. ಹಾಗಿದ್ರೆ y ಗ್ರೇಟರ್ ಬಂದಿದೆ, x ಲೆಸ್ ದೆನ್ ಬಂದಿದೆ. ಹಾಗಿದ್ರೆ ಸರಿಯಾದ ಉತ್ತರ x is less than y. So option 2 is the answer. Clear my dear friends, everyone? ಬಂದಿದೆ ಆನ್ಸರ್? ಕರೆಕ್ಟ್? ನೋಡಿ your brain. Yes, x is less than y or y is greater than x. Both are correct. Clear ಇದೆಯಾ? ಕ್ಲಿಯರ್ ಇದೆಯಾ? ಎನಿ ಡೌಟ್? ಈಗ ಹೇಳ್ಬೇಕು, ಪ್ರತಿಯೊಬ್ಬರು ಹೇಳ್ಬೇಕು. ಐಡಿಯಾ ಬಂತಾ ಮೈ ಡಿಯರ್ ಫ್ರೆಂಡ್ಸ್? ಎವ್ರಿಬಡಿ ಗಾಟ್ ದ ಐಡಿಯಾ, ರೈಟ್?
ರೂಟ್ ಕೊಟ್ಟಾಗ ಏನ್ ಮಾಡಬೇಕು ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತೀನಿ ಸ್ನೇಹಿತರೆ. ಐ ಹೋಪ್ ದಟ್ ರೂಟ್ ಪ್ರಾಬ್ಲಮ್ ಬಂದ್ರು ನೀವು ಸಾಲ್ವ್ ಮಾಡಿ. ಇನ್ನು ಬೇರೆ ಬೇರೆ ತರ ಪ್ರಾಬ್ಲಮ್ ಕೊಡ್ತೀನಿ ಸ್ನೇಹಿತರೆ, ಡೋಂಟ್ ವರಿ. ನೆಕ್ಸ್ಟ್ ರೂಟ್ ಬೇರೆ ಬಂದಾಗ ಏನ್ ಮಾಡಬೇಕು, ಕೋಎಫಿಷಿಯಂಟ್ ಬೇರೆ ಬಂದಾಗ ಏನ್ ಮಾಡಬೇಕು, ವಿಲ್ ಡೂ ಇಟ್ ನಾವು, ಡೋಂಟ್ ವರಿ. ಈಸಿ ಆಗ್ತಿದೆ ಅಲ್ವಾ? ಗುಡ್, ವೆರಿ ಗುಡ್. So then we'll move on to the next one. So next problem. So next write down 8x square plus 15 root 7x plus 49 is equal to 0. Okay. Then 7y square plus 14 root 7 y plus 48 is equal to 0. Okay everyone. ನೋಡಿ ಇವಾಗ ಕೋಎಫಿಷಿಯಂಟ್ ಬೇರೆ ಇದೆ, ಕರೆಕ್ಟಾ? ಕೋಎಫಿಷಿಯಂಟ್ ಬೇರೆ ಇದೆ, ರೂಟ್ ಸೇಮ್ ಇದೆ, ತೊಂದರೆ ಇಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ಗೆ ಎರಡು ಬೇರೆ ಬೇರೆ ಆಗುತ್ತೆ. ಓಕೆನಾ? ಸೊ ನಾವು ಸಿ ಮೈ ಡಿಯರ್ ಫ್ರೆಂಡ್ಸ್, ಇವಾಗ ಏನ್ ಮಾಡ್ತೀರಾ, ಫಸ್ಟ್ 8 ಇಂಟು 49, ಫಸ್ಟ್ 8 ಇಂಟು 49, ಕರೆಕ್ಟಾ? ಸೊ ಇಲ್ಲಿ ರೂಟ್ 7 ಇದೆ, ಹಾಗೆ 49ನ ಸ್ಪ್ಲಿಟ್ ಮಾಡ್ಕೊಳ್ಬಿಡಿ, 8 ಇಂಟು 7 ಇಂಟು 7, ಕರೆಕ್ಟಾ? ಓಕೆ. ಸೊ ಇವಾಗ ಇಲ್ಲಿ ಪ್ಲಸ್ ಇರೋದ್ರಿಂದ ಎರಡು ಚೇಂಜ್ ಆಗಬೇಕು, ಮೈನಸ್ ಬರ್ಕೊಳ್ಳಿ. ಸೊ ದಿಸ್ ವಿಲ್ ಬಿ ಮೈನಸ್ ಬರ್ಕೊಳ್ಳಿ. ಸೊ ರೂಟ್ 7 ಅನ್ನ ಎರಡು ಕಡೆ ರೂಟ್ 7 ಬರ್ಕೊಳ್ಳಿ. ಓಕೆ. ಈಗ ಇಲ್ಲಿ ರೂಟ್ 7 ಇಂಟು ರೂಟ್ 7 ಒಂದು 7 ಬರಲ್ಲ, ಕ್ಯಾನ್ಸಲ್ ಮಾಡಿ. ಉಳಿದಿತ್ತು 8 ಮತ್ತೆ 7 ಮಲ್ಟಿಪ್ಲೈ ಮಾಡಿ 56 ಬರುತ್ತೆ, ಕೂಡ 15 ಬರುತ್ತೆ. ಹಾಗಿದ್ರೆ ಒಂದು 8 ರೂಟ್ 7, ಇನ್ನೊಂದು 7 ರೂಟ್ 7. ಕ್ಲಿಯರಾ? ಓಕೆ. ಇಲ್ಲಿಗೆ ಬಂದ್ರೆ 7 ಇಂಟು 48, 7 ಇಂಟು 48. ಸೊ ಇಲ್ಲಿ ಪ್ಲಸ್ ಇದೆ, ಸೊ ಮೇಕ್ ಇಟ್ ಮೈನಸ್ ಹಿಯರ್, ದೆನ್ ಮೇಕ್ ಇಟ್ ಮೈನಸ್ ಹಿಯರ್. ರೂಟ್ 7 ಇದೆ, ಸೊ ಟೇಕ್ ದ ರೂಟ್ 7, ಟೇಕ್ ದ ರೂಟ್ 7. ಈಗ ಒಂದು ರೂಟ್ 7 ಇಂಟು 7 ರೂಟ್ 7 ಬರೋದ್ರಿಂದ 7ನ ಬಿಡಿ, ಉಳ್ಕೊಂಡಿದ್ದು 48 ಬರಬೇಕು. ಮಲ್ಟಿಪ್ಲೈ ಮಾಡಿದ್ರೆ ಕೂಡಿದ್ರೆ 14 ಬರಬೇಕು ಅಂದ್ರೆ ಸ್ನೇಹಿತರೆ 8 48, ಕೂಡಿದ್ರೆ 14 ಬರುತ್ತೆ. ಸೊ ಒಂದು 8 ರೂಟ್ 7, ಇನ್ನೊಂದು 6 ರೂಟ್ 7. ಕ್ಲಿಯರ್ ಎವ್ರಿವನ್? ಕ್ಲಿಯರ್ ಎವ್ರಿವನ್? ಓಕೆ. ಈಗ ಎರಡೂ ಕಡೆ ರೂಟ್ ಸೇಮ್ ಇರೋದ್ರಿಂದ ರೂಟ್ 7 ನೆಗ್ಲೆಕ್ಟ್ ದಿಸ್ ಒನ್, ನೆಗ್ಲೆಕ್ಟ್. ಓಕೆ. ಬಟ್ ನಾವು ದ ಕೋಎಫಿಷಿಯಂಟ್ ಇಲ್ಲಿ 8 ಇದೆ, ಇಲ್ಲಿ ಕೋಎಫಿಷಿಯಂಟ್ 7 ಇದೆ. ಸೊ ಮಲ್ಟಿಪ್ಲೈ ಮಾಡಬೇಡಿ. ಈಗ 7 ಇಂಟು 8 56, 7 ಇಂಟು 7 49. ಈಗ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 8 ಇಂಟು 8 64, 8 ಇಂಟು 6 48. ಕ್ಲಿಯರಾ? ಸೊ ಇವಾಗ -56 ಮೈನಸ್ 64ಕ್ಕೆ ಕಂಪೇರ್ ಮಾಡಿದ್ರೆ -56 ಗ್ರೇಟರ್. ಅದೇ ರೀತಿ -56 -48 ಕಂಪೇರ್ ಮಾಡಿದ್ರೆ -48 ಗ್ರೇಟರ್. ಹಾಗಿದ್ರೆ ಇಲ್ಲೇನಾಯ್ತು, ಆಪೋಸಿಟ್ ಸೈನ್ ಬಂದಿದೆ. ಹಾಗೆ ಸರಿಯಾದ ಉತ್ತರ ಆಪ್ಷನ್ ಇ, x is equal to y ಆರ್ ನೋ ರಿಲೇಷನ್. ಕ್ಲಿಯರ್? ವೆರಿ ಗುಡ್, ವೆರಿ ಗುಡ್. ಅರ್ಥ ಆಗ್ತಿದಲ್ವಾ ಸ್ನೇಹಿತರೆ? ಈಗ ಹೇಳಿ ರೂಟ್ ಪ್ರಾಬ್ಲಮ್ ಆದ್ರೂ ಸಹ ವಿ ವಿಲ್ ಡೂ ಇಟ್ ಇನ್ ಎ ವೆರಿ ಸಿಂಪಲ್ ಮ್ಯಾನರ್. ಎಸ್ ಆರ್ ನೋ ಮೈ ಡಿಯರ್ ಫ್ರೆಂಡ್? ನೋಡಿ, ನನ್ನ ನಾರ್ಮಲ್ ಈಕ್ವೇಶನ್ ಅಲ್ಲದೆ, ಕೋಎಫಿಷಿಯಂಟ್ ಬೇರೆ ಬೇರೆ ಇರೋದಲ್ದೆ, ರೂಟ್ ಇರೋದಲ್ದೆ, ಎಲ್ಲಾ ರೀತಿ ಪ್ರಾಬ್ಲಮ್ ಅನ್ನ ಸೇಮ್ ಮೆಥಡ್, ಸೇಮ್ NP ಮೆಥಡ್, ಈಸಿ ಮೆಥಡ್ ಅಲ್ಲೇ ಮಾಡ್ತಾ ಇದ್ದೀನಿ. ಕ್ಲಿಯರ್? ಏನಿಲ್ಲ, ಈ ಒಂದು ಕೋಎಫಿಷಿಯಂಟ್ ಅನ್ನ ಈ ಎರಡೂ ವ್ಯಾಲ್ಯೂಗಳಿಗೆ ಮಲ್ಟಿಪ್ಲೈ ಮಾಡಿ, ಈ ಕೋಎಫಿಷಿಯಂಟ್ ಅನ್ನ ಈ 8 ಈ ಎರಡು ಮಲ್ಟಿಪ್ಲೈ ಮಾಡಿ. ದಟ್ಸ್ ಇಟ್. ಸವಿತಾ ಫಸ್ಟ್ ಕ್ಲಾಸ್ ನೋಡಿರ್ಬೇಕು ಮೋಸ್ಟ್ಲಿ. ಓಕೆನಾ? ನೆಕ್ಸ್ಟ್ ಕ್ವಶನ್ ಹೋಗ್ಬೋದಾ? ನೋಡಿ, ಇನ್ನು ತುಂಬಾ ಜನ ಲೈಕ್ ಮಾಡಿಲ್ವಲ್ಲ ಸ್ನೇಹಿತರೆ? ಕ್ಲಾಸ್ ಚೆನ್ನಾಗಿಲ್ವಾ? ಕ್ಲಾಸ್ ಇಷ್ಟ ಆಗ್ತಿಲ್ವಾ ಮೈ ಡಿಯರ್ ಫ್ರೆಂಡ್ಸ್? ಕ್ಲಾಸ್ ಇಷ್ಟ ಆಗ್ತಿಲ್ವಾ? ನೋಡಿ, ಫಸ್ಟ್ 8 ಇಂಟು 49 ಮಲ್ಟಿಪ್ಲೈ ಮಾಡೋದು ಒಂದು ವ್ಯಾಲ್ಯೂ ಬರುತ್ತೆ, ಕರೆಕ್ಟಾ? ಮಲ್ಟಿಪ್ಲೈ ಮಾಡ್ಕೊಂಡು ಮತ್ತೆ ಸ್ಪ್ಲಿಟ್ ಮಾಡೋ ಬದಲಾಗಿ ಅಲ್ಲೇ ಹಂಗೆ ಇರ್ಲಿ, ಏನು ಫುಲ್ ಮಲ್ಟಿಪ್ಲೈ ಮಾಡಬೇಡಿ, ಕರೆಕ್ಟಾ? ಬಟ್ 49 ಸ್ಪ್ಲಿಟ್ ಮಾಡಿದಾಗ 7 ಇಂಟು 7 ಮಾಡಿದೀನಿ, 7 ಇಂಟು 7. ಓಕೆ. ಇಲ್ಲಿ
ನೆಕ್ಸ್ಟ್ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ. √7 ಇದೆ, √7 ಬರ್ಕೊಳ್ತೀರಾ, ಅದೇ √7 ಬರ್ಕೊಳ್ತೀರಾ. √7 ಇಂಟು √7 7 ಬರುತ್ತೆ, ಅದಕ್ಕೆ ಒಂದು 7 ಅನ್ನ ಕ್ಯಾನ್ಸಲ್ ಮಾಡಿದೀನಿ. ಹಾಗಿದ್ರೆ ಉಳ್ಕೊಂಡಿದ್ದು 8 ಮತ್ತೆ 7 ಕೂಡಿದ್ರೆ 15 ಬರ್ತಾ ಇದೆ. ಹಾಗಿದ್ರೆ 8 ಮತ್ತೆ 7 ಮುಗಿದೋಯ್ತು ಅಲ್ಲಿಗೆ. ಇಲ್ಲಿಗೆ ಬಂದ್ರೆ 7 ಇಂಟು 48 ಬರ್ಕೊಂಡೆ. √7 ಇಂಟು √7 ಮಾಡಿದಾಗ 7 ಬರುತ್ತೆ, ಅದಕ್ಕೆ 7ನ ಬಿಟ್ಟೆ, 48ನ ಸ್ಪ್ಲಿಟ್ ಮಾಡಿದೆ. 8 48 ಕೂಡಿದ್ರೆ 14 ಬರುತ್ತೆ. ಆಗಿದೆ, ಒಂದು 8 √7, ಇನ್ನೊಂದು 6 √7. ಒಳಗಡೆ ರೂಟ್ ಎರಡು ಸೇಮ್, ಎರಡಾ ಕಡೆ ಸೇಮ್ ಇರೋದ್ರಿಂದ ಅದನ್ನ ನೆಗ್ಲೆಕ್ಟ್ ಮಾಡಿ ಅಂತ ಹೇಳಿದೆ. ನೆಗ್ಲೆಕ್ಟ್ ಮಾಡಿ ಕಂಪೇರ್ ಮಾಡಕ್ ಅವಶ್ಯಕತೆ ಇಲ್ಲ, ಬಿಕಾಸ್ ಎಲ್ಲಾ ವ್ಯಾಲ್ಯೂ √7 ಕಾಮನ್ ಇರೋದ್ರಿಂದ ನೆಗ್ಲೆಕ್ಟ್ ದಟ್ ವ್ಯಾಲ್ಯೂ. ಬಟ್ ಇಲ್ಲಿ ಕೋಎಫಿಷಿಯಂಟ್ 8 ಇದೆ, ಇಲ್ಲಿ ಕೋಎಫಿಷಿಯಂಟ್ 7 ಇದೆ. ನಾರ್ಮಲ್ ಆಗಿ ಏನ್ ಮಾಡ್ತೀವಿ, ಈ 8ಅನ್ನ ಈ ಈಕ್ವೇಶನ್ ಗೆ ಡಿವೈಡ್ ಮಾಡ್ತೀವಿ, ಈ 8ಅನ್ನ ಈ ರೂಟ್ ಗೆ ಡಿವೈಡ್ ಮಾಡ್ತೀವಿ, ಈ 7ಅನ್ನ ಈ ರೂಟ್ ಗೆ ಡಿವೈಡ್ ಮಾಡ್ತೀವಿ, ಈ 7ಅನ್ನ ಈ ರೂಟ್ ಗೆ ಡಿವೈಡ್ ಮಾಡಿದ್ರು ಒಂದೇನೆ, ಅಥವಾ ಈ 7ಅನ್ನ ಈ ಎರಡಕ್ಕೆ ಮಲ್ಟಿಪ್ಲೈ ಮಾಡಿದ್ರು ಒಂದೇ, ಈ 8ಅನ್ನ ಈ 2 ರೂಟ್ ಮಲ್ಟಿಪ್ಲೈ ಮಾಡಿದ್ರು ಒಂದೇ. ಹಂಗ್ ಮಲ್ಟಿಪ್ಲೈ ಮಾಡಿದಾಗ ಈ 7ಅನ್ನ 8 7 56, 7 7 49. ಇಲ್ಲಿ 8 ಇದೆ, 8 8 64, 8 48. ಕ್ಲಿಯರ್? ಇವಾಗ ಮೈನಸ್ ವ್ಯಾಲ್ಯೂನಲ್ಲಿ ಕಡಿಮೆ ಇರೋದೇ ದೊಡ್ಡ ನಂಬರ್. -56ಅನ್ನ 64 ಕಂಪೇರ್ ಮಾಡಿದ್ರೆ -56 ಗ್ರೇಟರ್. ಅದೇ -56ಅನ್ನ 48 -48 ಕಂಪೇರ್ ಮಾಡಿದ್ರೆ 48 ಗ್ರೇಟರ್. ಕರೆಕ್ಟ್? ಅದಕ್ಕೆ ಉಲ್ಟಾ ಆಗೋಯ್ತು ಸೈನು. ಉಲ್ಟಾ ಬಂದ್ರೆ ತುಂಬಾ ಸರಿ ಹೇಳಿದೀನಿ, x = y ಆರ್ ನೋ ರಿಲೇಷನ್. ಕ್ಲಿಯರ್? ಯಾಕೆ ಸರ್ ಅಂತ ಹೇಳಿದ್ರೆ, ಮೈ ಡಿಯರ್ ಫ್ರೆಂಡ್ ಅವರೇ, ಈಗ ನಿಮಗೆ ನೋಡಿಯಪ್ಪ, ಈಗ -8 √7 ಇಷ್ಟು -6 √7 ಅಂತ ಅನ್ಕೊಳ್ಳಿ. ಇವೆರಡನ್ನ ಕಂಪೇರ್ ಮಾಡಿ ಯಾವ್ದು ಗ್ರೇಟರ್ ಅಂತ. ಹಿಂಗ್ ಮಾಡಿದ್ರು ಒಂದೇನೆ. ಈಗ ನೋಡಿ, -8 × 4 -8 × 6 ಇತ್ತು ಅಂತ ಅನ್ಕೊಳ್ಳಿ. ಸಾರಿ, 4 ಇತ್ತು ಅಂತಾನೆ ಅನ್ಕೊಳ್ಳಿ. ಕರೆಕ್ಟಾ? ಈಗ ಎರಡೂ ಕಡೆ 4 4 ಸೇಮ್ ನಂಬರ್ ಇರೋದ್ರಿಂದ ಮಲ್ಟಿಪ್ಲೈ ಮಾಡಿದ್ರು ಒಂದೇನೆ, ಅದನ್ನ ಬಿಟ್ರು ಒಂದೇನೆ. -8 ಈಕ್ವಲ್ ಆಗೇ ಆಗುತ್ತೆ. ಕರೆಕ್ಟಾ? ಕರೆಕ್ಟಾ ಸ್ನೇಹಿತರೆ? 8 ಬರ್ದ್ಬಿಟ್ನಾ? ಬೇಡ, 6 ಬರೀತೀನಿ. ಓಕೆ, ಈಗ -8 × 4 32, 6 4 24. ಯಾವ್ದು ಗ್ರೇಟರು? ಯಾವ್ದು ಗ್ರೇಟರು? -24 ಗ್ರೇಟರ್. ಅದ್ರ ಬದಲಾಗಿ ಇಲ್ಲೇ 4 4 ಕ್ಯಾನ್ಸಲ್ ಮಾಡಿದ್ರೆ -6 ಗ್ರೇಟರ್. ಯಾಕೆ 2 ಸ್ಟೆಪ್ ಹೋಗಬೇಕು ಅಂತ ಸ್ನೇಹಿತರೆ ನಾನು ಬರಿತಾ ಇಲ್ಲ. ಅದಕ್ಕೆ ಇಲ್ಲಿ √7 ವ್ಯಾಲ್ಯೂ ಕಾಮನ್ ಇರೋದ್ರಿಂದ ಎರಡೂ ಕಡೆ ಕಂಪೇರ್ ಮಾಡುವಾಗ √7 ನೆಗ್ಲೆಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. Clear everyone? Those are all the basic things, my dear friends. If you are preparing for a bank exam, ಇವೆಲ್ಲ ಬೇಸಿಕ್ಸ್ ಗೊತ್ತಿರಬೇಕು ಸ್ನೇಹಿತರೆ. ಸಂಗೀತ and everybody clear? ನಾವು ಸಿ ಯಾರವರು ಡೌಟ್ ಕೇಳಿದ್ರು, ತೇಜಸ್, ನಿಮಗೆ ಮಲ್ಟಿಪ್ಲೈ ಮಾಡಿದಾಗ 49 × 8 ಎಷ್ಟು ಬರ್ಬೇಕಪ್ಪ? ಮಲ್ಟಿಪ್ಲೈ ಮಾಡ್ಬಿಡಪ್ಪ. 8 9 72 2, 7 ಉಳಿತಾಯ, 8 4 32 + 7 39, 392 ಬರಬೇಕು ಮಲ್ಟಿಪ್ಲೈ ಮಾಡಿದ್ರೆ. ಕೂಡಿದ್ರೆ ಬರೀ 15 ಬರಬಾರ್ದು, 15 √7 ಬರಬೇಕು. 15 √7 ಬರಬೇಕು ಮೈ ಡಿಯರ್ ಫ್ರೆಂಡ್ಸ್. ಮಲ್ಟಿಪ್ಲೈ ಮಾಡಿದಾಗ 8 9 72 2, 7 ಮಿಚ್ಚ, 8 4 32 7 39. ಮಲ್ಟಿಪ್ಲೈ ಮಾಡಿದ್ರೆ 392 ಬರಬೇಕು. ಕೂಡಿದ್ರೆ 15 √7 ಬರಬೇಕು. ಈಗ ನಾನು 2 ರೂಟ್ ನ ಬರ್ದಿದ್ದೀನಿ, -8 √7 -7 √7. ಮಲ್ಟಿಪ್ಲೈ ಮಾಡಪ್ಪ. ಇವಾಗ ಇಲ್ಲಿ 8 √7 × 7 √7. ಸೊ ಮಲ್ಟಿಪ್ಲೈ ಮಾಡಿದ್ರೆ 392 ಬರುತ್ತಾ? ಚೆಕ್ ಮಾಡಪ್ಪ. ಚೆಕ್ ಮಾಡಿದ್ರೆ 8 7 56, 8 7 56, √7 × √7 7 ಬರುತ್ತೆ ಕಣಪ್ಪ.
ಈಗ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 7 6 42ಕ್ಕೆ 2 4 ಉಳಿತಾಯ 7 5 35 4 39 ಬಂತೇನಪ್ಪ 392. ಈಗ ಕೂಡಿದ್ರೆ 8√7 ಅನ್ನ 7√7 ಕೂಡಿದ್ರೆ ಏನ್ ಬರುತ್ತೆ 15√7 ಬರಲ್ವೇನಪ್ಪ? ಸರಿ ಇದೆಯೇನಪ್ಪ ಲೆಕ್ಕ? ಇದನ್ನ ನಾನು ಬೇಸಿಕ್ ಸ್ಟಾರ್ಟಿಂಗ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸ್ನೇಹಿತರೆ, ಪುನಃ ಅದನ್ನೇ ಕೇಳಬಾರ್ದು. ಕರೆಕ್ಟ್ ಅಲ್ವಾ? ಅದಕ್ಕೆ ಇನ್ ಟೈಮ್ ಕ್ಲಾಸ್ ಜಾಯ್ನ್ ಆಗ್ಬೇಕು, ಒಂದು ಸ್ಟ್ರೆಚ್ ಅಲ್ಲಿ ಇರಬೇಕು, ಸ್ಟಾರ್ಟಿಂಗ್ ಇಂದ ವಾಚ್ ಮಾಡ್ಕೊಂಡ್ ಬರ್ಬೇಕು ಅನ್ನೋದು ಇದೇನೆ. ನೀವು ಯಾವ ಟೈಮ್ ಜಾಯ್ನ್ ಆದ್ರೆ ಇದೇ ಪ್ರಾಬ್ಲಮ್. ಕ್ಲಿಯರಾ? ನೀವು ಯಾವ್ಯಾವ್ದೋ ಟೈಮಿಗೆ ಜಾಯ್ನ್ ಆದ್ರೆ ದಿಸ್ ಇಸ್ ದ ಪ್ರಾಬ್ಲಮ್. ಕ್ಲಿಯರ್? ಬಿಕಾಸ್ ಈ ಟೈಪ್ ಪ್ರಾಬ್ಲಮ್ ಮಾಡಕ್ ಮೊದಲು ಸ್ಟಾರ್ಟಿಂಗ್ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೇ ಬಂದಿದ್ದೀನಿ ಪ್ರಾಬ್ಲಮ್. ನಾವ್ ಇಟ್ ಇಸ್ ಕ್ಲಿಯರ್ ಎವ್ರಿ ಒನ್? ಇಲ್ಲಾಂದ್ರೆ ಪ್ರಾಬ್ಲಮ್ ಮುಂದಕ್ಕೆ ಹೋಗಲ್ಲ, ಒಂದೇ ಪ್ರಾಬ್ಲಮ್ ಕೂತ್ಕೋಬೇಕಾಗತ್ತೆ. ನೀವು ಬ್ಯಾಂಕ್ ಎಕ್ಸಾಮ್ಗೆ, ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೀರಾ ಅಂದ್ರೆ ಸ್ವಲ್ಪ ಬೇಸಿಕ್ ಲೆವೆಲ್ಗೆ ನೀವು ಸ್ಟ್ರಾಂಗ್ ಆಗ್ಬೇಕು. ABCD ಇಂದನೂ ಹೇಳಲಿಕ್ಕೆ ಕಷ್ಟ ಸ್ನೇಹಿತರೆ, ನಾವ್ ಆದ್ರೂ ಹೇಳ್ಕೊಡ್ತಾ ಇದೀವಿ. ಇಲ್ಲಿ ನಾವು ನಿಮಗೆ ABCD ಇಂದನೂ ಹೇಳ್ಕೊಡ್ತಾ ಇದೀವಿ, ಆದ್ರೆ ನೀವು ಅದೆಲ್ಲ ಕಲ್ತಿರ್ಬೇಕು. ABCD ಇಂದನೇ ಕಲಿಬೇಕು ಅನ್ನೋದು ತಪ್ಪು ಸ್ನೇಹಿತರೆ. ನಿಮ್ ಕಡೆನೂ ಸ್ವಲ್ಪ ಎಫರ್ಟ್ ಹಾಕ್ಬೇಕು. ಸ್ಕ್ವೇರ್ ಕಲಿಬೇಕು, ಕ್ಯೂಬ್ ಕಲಿಬೇಕು, ಟೇಬಲ್ ಕಲಿಬೇಕು. ನೀವೆಲ್ಲ ಎಷ್ಟು ಜನ ಕಲ್ತಿದ್ದೀರಾ? ಫಸ್ಟ್ ಕ್ಲಾಸ್ ಅಲ್ಲೇ ಹೇಳಿದೆ ಸ್ಕ್ವೇರ್ ಕಲಿರಪ್ಪ ಅಂದೆ. ಯಾರು ಕಲ್ತಿದ್ದೀರಾ ರಿಪ್ಲೈ ಮಾಡಿ ಮತ್ತೆ ನೋಡೋಣ. ಕ್ಯೂಬ್ ಕಲಿರಿ ಅಂದೆ, ಕಲ್ತಿದ್ದೀರಾ? ಟೇಬಲ್ ಕಲಿರಿ ಕಲ್ತಿದ್ದೀರಾ? ಅನ್ನೋ ಕರೆಕ್ಟ್. ಬಿಕಾಸ್ ನಾನು ನೋಡಿ ಸ್ನೇಹಿತರೆ, ನನಗೆ ಪ್ರತಿಯೊಬ್ಬರು ಫ್ರೆಂಡ್ ಇಂಪಾರ್ಟೆಂಟ್. ಅದಕ್ಕೇನೆ ನಾನು ಕೆಲವರಿಗೆ ಅರ್ಥ ಆಗೋರು ಇರ್ತಾರೆ, ಅರ್ಥ ಆಗದೆ ಇರ್ತಾರೆ ಅಂತ ಬೇಸಿಕ್ ಲೆವೆಲ್ ಹೇಳ್ತಾ ಹೋಗ್ತಾ ಇದ್ದೀನಿ. ಬಟ್ ನೀವು ಎಲ್ಲೆಲ್ಲೋ ಮಧ್ಯದಲ್ಲಿ ಜಾಯ್ನ್ ಆದ್ರೆ ಪುನಃ ಲಿಂಕ್ ಸಿಗಲ್ಲ. ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ಇನ್ ಟೈಮ್ ಜಾಯ್ನ್ ಆಗಿ ರೆಕಾರ್ಡ್ ನ ವಾಚ್ ಮಾಡಿ 1-2 ಸರಿ 3 ಸರಿ ರಿಪೀಟೆಡ್ ಆಗಿ ನೋಡ್ಬೇಕು ಕ್ಲಾಸ್ ಅನ್ನ. ಓಕೆ, ಎಸ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಹೋಗ್ತೀನಿ ಸ್ನೇಹಿತರೆ. ಬಿಕಾಸ್ ಐ ಆಮ್ ಟೀಚಿಂಗ್ ಎ ಡಿಫಿಕಲ್ಟ್ ಪ್ರಾಬ್ಲಮ್ ಸ್ನೇಹಿತರೆ. ಐ ಆಮ್ ಟೀಚಿಂಗ್ ಡಿಫಿಕಲ್ಟ್ ಪ್ರಾಬ್ಲಮ್ಸ್. ಈಸಿ ಪ್ರಾಬ್ಲಮ್ಸ್ ಆಗಿದ್ರೆ ಏನೋ ಅನ್ಬೋದು, ಬಟ್ ಐ ಆಮ್ ಟೀಚಿಂಗ್ ಡಿಫಿಕಲ್ಟ್ ಪ್ರಾಬ್ಲಮ್ ಸ್ನೇಹಿತರೆ. ನಿಮ್ಗೆ ಯಾರು ಹೇಳ್ಕೊಡಲ್ಲ, ಅದನ್ನ ಫಸ್ಟ್ ತಿಳ್ಕೊಳ್ಳಿ ಸ್ನೇಹಿತರೆ. ಓಕೆನಾ? ದೇ ವಿಲ್ ಡೂ ಫಾರ್ ಸಿಂಪಲ್ ಪ್ರಾಬ್ಲಮ್ಸ್, ದೇ ವಿಲ್ ಮೂವ್ ಆನ್ ಟು ದ ಫಿನಿಶ್ ದೋಸ್ ಚಾಪ್ಟರ್ಸ್. ಬಟ್ ನಾನು ಆತರ ಮಾಡ್ತಾ ಇಲ್ಲ ಸ್ನೇಹಿತರೆ. ಒಂದು ಟಾಪಿಕ್ ತಗೊಂಡಿದ್ದೀರಾ ಅಂದ್ರೆ ಅದರಲ್ಲಿ ನೆಕ್ಸ್ಟ್ ಯಾವ್ದು ಕೆಲವು ನೀವು ಮಾಡಂಗ್ ಇರಬೇಕು. ಕರೆಕ್ಟ್ ಅಲ್ವಾ? ಐ ಆಮ್ ಗಿವಿಂಗ್ ದ ಲಾಜಿಕ್ಸ್ ಅಂಡ್ ಟ್ರಿಕ್ಸ್. 5x² 13√5 x plus 36 is equal to 0. 7y² plus 14√7 y plus 48 is equal to 0. Now see my dear friends, ನಾವು ಇವಾಗ ರೂಟು ಡಿಫ್ರೆಂಟ್ ಇದೆ, ಕೋಎಫಿಷಿಯಂಟು ಡಿಫ್ರೆಂಟ್ ಇದೆ. ಕರೆಕ್ಟಾ? ನೋಡಿ, ನಾನು ಸ್ಟೆಪ್ ಬೈ ಸ್ಟೆಪ್ ಒಂದೇ ಲೆವೆಲ್ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತಾ ಬರ್ತಿದ್ದೀನಿ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಇವಾಗ ಈಗ ನೋಡಿ, ಲೋಡ್ ಯುವರ್ ಬ್ರೈನ್ ಚೇಂಜ್ ಆಯ್ತಲ್ವ ಇವಾಗ? ಲೋಡ್ ಯುವರ್ ಬ್ರೈನ್ ಎವ್ರಿಬಡಿ. ಈಗ ಕೋಎಫಿಷಿಯಂಟ್ ನಾನು ಚೇಂಜ್ ಮಾಡಿದ್ದೀನಿ, ರೂಟ್ ಅನ್ನು ಚೇಂಜ್ ಮಾಡಿದ್ದೀನಿ. ಓಕೆನಾ? ಓಕೆ. ಸೊ ಇವಾಗ ಇದನ್ನ ಸಾಲ್ವ್ ಮಾಡೋದಾದ್ರೆ ಮೈ ಡಿಯರ್ ಫ್ರೆಂಡ್ಸ್ ನೋಡಿ, ಸೇಮ್ ಇವಾಗ 5 × 36 5 × 36 ಬರಬೇಕು. ಓಕೆ. ಸೊ ಇಲ್ಲಿ √5 ಇದೆ, ಪ್ಲಸ್ ಸೈನ್ ಮಾಡ್ಕೋಬೇಕಾ? ಪ್ಲಸ್ ಇದೆ, ಸೊ ಎರಡೂ ಚೇಂಜ್ ಆಗ್ಲಿ. ಮೈನಸ್ ಅಂಡ್ ಹಿಯರ್ ಆಲ್ಸೋ ಮೈನಸ್. ಕ್ಲಿಯರಾ? √5 ಇದೆ, ಎರಡೂ ಕಡೆ √5 ನ ಬರ್ಕೊಳ್ತೀರಾ. ಕರೆಕ್ಟಾ? ಸೊ ಇವಾಗ ಇಲ್ಲೇನಾಗಿದೆ, √5 × √5 5 ಬರುತ್ತೆ. ಸೊ ಈ ವ್ಯಾಲ್ಯೂ ಬೇಕಾಗಿಲ್ಲ. 36. ಸೊ 36 ಅಂದ್ರೆ 13 ಬರಬೇಕು ಅಂದ್ರೆ ಸ್ನೇಹಿತರೆ 9 4 36 ಕೂಡಿದ್ರೆ 13 ಬರುತ್ತೆ. ಸೊ ದಿಸ್ ಇಸ್ 9√5, ದಿಸ್ ಇಸ್ 4√5. ಕ್ಲಿಯರಾ ಎವ್ರಿವನ್? ಸೊ ಇಲ್ಲಿಗೆ ಬರ್ತೀನಿ. ಸೊ 7 × 48. ಸೊ 7 × 48. ಸೈನ್ ಚೇಂಜ್ ಮಾಡ್ತಾ ಇದ್ದೀನಿ. ಸೊ ಪ್ಲಸ್ ಇರೋದ್ರಿಂದ ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಇರೋದು ಮೈನಸ್ ಆಗುತ್ತೆ. √7 ಇದೆ, ಟೇಕ್ ದ √7
ಟೇಕ್ ದ ರೂಟ್ 7. ರೂಟ್ 7 ಇಂಟು ರೂಟ್ 7 7 ಬರುತ್ತೆ. ಸೊ 7 ಬೇಕಾಗಿಲ್ಲ, ನೆಗ್ಲೆಕ್ಟ್. ಸೊ 48 ಅಂತಂದ್ರೆ 14 ಬರಬೇಕು. 48 ಅಂದ್ರೆ ಸ್ನೇಹಿತರೆ ಸೊ 8 48. ಸೊ ಹಾಗಿದ್ರೆ 8 ರೂಟ್ 7 ಅಂಡ್ 8 ರೂಟ್ 6 ಸಾರಿ 6 ರೂಟ್ 7. ಕ್ಲಿಯರಾ? 8 ರೂಟ್ 7 ಅಂಡ್ 6 ರೂಟ್ 7. ಈಗ ಬಟ್ ಏನಾಗುತ್ತೆ, ಇಲ್ಲಿ ಕೋಎಫಿಷಿಯಂಟು 7 ಇದೆ, ಇಲ್ಲಿ ಕೋಎಫಿಷಿಯಂಟು 5 ಇದೆ. ಸೊ ಇವಾಗ ನೀವು ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ, ಇಲ್ಲಿಗೆ ಮಲ್ಟಿಪ್ಲೈ ಮಾಡಿದ್ರೆ ಕಾಂಪ್ಲಿಕೇಟ್ ಆಗಿರೋದ್ರಿಂದ ಸ್ನೇಹಿತರೆ ಸೊ ಈ 5 ಅನ್ನ ಇಲ್ಲಿಗೆ ಡಿವೈಡ್ ಮಾಡಿ. ಸೊ ಡಿವೈಡ್ ಬೈ 5, ಡಿವೈಡ್ ಬೈ 5, ಡಿವೈಡ್ ಬೈ 7, ಡಿವೈಡ್ ಬೈ 7. ಕ್ಲಿಯರಾ? ಈಗ ಸ್ನೇಹಿತರೆ ಇಲ್ಲಿ ನೋಡಿ, ರೂಟ್ 7 ಇಂದ ಕ್ಯಾನ್ಸಲ್ ಮಾಡಿದ್ರೆ, ರೂಟ್ 5 ಇಂದ ಕ್ಯಾನ್ಸಲ್ ಮಾಡಿದ್ರೆ 5 ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಳ್ಳೋದು ರೂಟ್ 5 ಉಳ್ಕೊಳ್ಳುತ್ತೆ. ಇಲ್ಲೂ ಸಹ ರೂಟ್ 5 ಇಂದ ಕ್ಯಾನ್ಸಲ್ ಮಾಡಿದ್ರೆ 5 ಕ್ಯಾನ್ಸಲ್ ಆಗುತ್ತೆ, ರೂಟ್ 5 ಉಳ್ಕೊಳ್ಳುತ್ತೆ. ಇಲ್ಲಿ ರೂಟ್ 7 ಇಂದ ಕ್ಯಾನ್ಸಲ್ ಆದ್ರೆ 7 ಕ್ಯಾನ್ಸಲ್ ಆಗುತ್ತೆ, ರೂಟ್ 7 ಉಳ್ಕೊಳ್ಳುತ್ತೆ. ರೂಟ್ 7 ಕ್ಯಾನ್ಸಲ್ ಆಗುತ್ತೆ, 7 ಕ್ಯಾನ್ಸಲ್ ಆಗುತ್ತೆ, ರೂಟ್ 7 ಉಳ್ಕೊಳ್ಳುತ್ತೆ. ಸೊ ಉಳ್ಕೊಂಡಿದ್ದೇನು? 9 ಮೈನಸ್ 9 ಬೈ ರೂಟ್ 5, 4 ಬೈ ರೂಟ್ 5, 8 ಬೈ ರೂಟ್ 7, 6 ಬೈ ರೂಟ್ 7. ಈ ಕಂಪೇರ್ ಮಾಡೋದು ಕಷ್ಟ ಆಗ್ತಾ ಇದೆ ಸ್ನೇಹಿತರೆ. ಏನ್ ಮಾಡೋದು? ಕಂಪೇರ್ ಮಾಡೋದು ಕಷ್ಟ ಆಗ್ತಾ ಇದೆ. ಏನು ವರಿ ಬೇಡ ಸ್ನೇಹಿತರೆ. ವೆರಿ ಸಿಂಪಲ್ ವೇ. ಏನ್ ಮಾಡ್ಬೇಕು ನೀವು ಅಂತ ಹೇಳಿದ್ರೆ, ಸ್ಕ್ವಯರ್ ಮಾಡಿ. ಸೈನ್ ಅಲ್ಲ ಹಾಗೆ ಇರ್ಲಿ ಸ್ನೇಹಿತರೆ, ಸೈನ್ ಅನ್ನು ಏನು ಮುಟ್ಟಬಾರ್ದು. ಸೈನ್ ಮೈನಸ್ ಇದ್ರೆ ಮೈನಸ್ ಹಾಗೆ ಇರಬೇಕು. ಓಕೆ, 9 ಬೈ ರೂಟ್ 5 ನ ಸ್ಕ್ವಯರ್ ಮಾಡಿದ್ರೆ 9 ಸ್ಕ್ವಯರ್ 81, ರೂಟ್ 5 ನ ಸ್ಕ್ವಯರ್ ಮಾಡಿದ್ರೆ 5. ಕ್ಲಿಯರಾ? ನೆಕ್ಸ್ಟ್ ಇಲ್ಲಿ 4 ನ ಸ್ಕ್ವಯರ್ ಮಾಡಿದ್ರೆ 16, ರೂಟ್ 5 ನ ಸ್ಕ್ವಯರ್ ಮಾಡಿದ್ರೆ ರೂಟ್ 5 ನ ಸ್ಕ್ವಯರ್ ಮಾಡಿದ್ರೆ 5. ನಾವು ಇಲ್ಲಿ -8 ಸ್ಕ್ವಯರ್ ಮಾಡಿದ್ರೆ ಮೈನಸ್ ಹಾಗೆ ಇಲ್ಲಿ 64. ಈಗ ರೂಟ್ 7 ಸ್ಕ್ವಯರ್ ಮಾಡಿದ್ರೆ 7. ಇಲ್ಲಿ ಅಗೇನ್ 6 ನ ಸ್ಕ್ವಯರ್ ಮಾಡಿದ್ರೆ -36. ಸೊ 7 ನ ಸ್ಕ್ವಯರ್ ಮಾಡಿದ್ರೆ 7. ಕ್ಲಿಯರ್ ಎವ್ರಿವನ್? ಕ್ಲಿಯರ್ ಎವ್ರಿಬಡಿ? ಗಾಟ್ ದ ಲಾಜಿಕ್ ಮೈ ಡಿಯರ್ ಫ್ರೆಂಡ್ಸ್? ಗಾಟ್ ದ ಲಾಜಿಕ್? ಸೊ ಇವಾಗ 5 ಇಂದ 81 ಡಬಲ್ ಮಾಡಿದ್ರೆ 81 ಡಬಲ್ ಮಾಡಿ ಒಂದು ಡಾಟ್ ಹಾಕಿ. ಸೊ 81 ಡಬಲ್ ಮಾಡಿದ್ರೆ ಸ್ನೇಹಿತರೆ ಎಷ್ಟು ಬರುತ್ತೆ? 162 ಒಂದು ಡಾಟ್ ಹಾಕಿದ್ರೆ -16.2. 16 ಡಬಲ್ ಮಾಡಿದ್ರೆ 32 ಒಂದು ಡಾಟ್ ಹಾಕಿದ್ರೆ -3.2. 5 ಇಂದ ಡಿವೈಡ್ ಮಾಡಿದ್ರೆ, ಇಲ್ಲಿ 7 ರಿಂದ ಡಿವೈಡ್ ಮಾಡಿದ್ರೆ 7 9 63 9 ಪಾಯಿಂಟ್ ಸಮಥಿಂಗ್ ಬರುತ್ತೆ. 63 ಒಂದು 9.1 ಸಮಥಿಂಗ್ ಬರುತ್ತೆ. ಇಲ್ಲಿ 7 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇದು ಸಹ 5 ಪಾಯಿಂಟ್ -5.1 ಏನೋ ಬರುತ್ತೆ. ಈಗ ನೋಡಿ ಕಂಪೇರ್ ಮಾಡಿದ್ರೆ -16.2ಗೆ -9.1 ಗ್ರೇಟರ್, ಬಟ್ -3.2 ವಿಲ್ ಬಿ ಗ್ರೇಟರ್. ಈಗ ಏನಾಗೋಯ್ತು? ನಾವು ದ ಸೈನ್ ವಿಲ್ ಬಿ ಅಪೋಸಿಟ್. ಆಪ್ಷನ್ ಇ x is equal to y ಆರ್ ನೋ ರಿಲೇಷನ್ ಅಂತ ಬರುತ್ತೆ. ಕ್ಲಿಯರ್ ಎವ್ರಿವನ್? ಕ್ಲಿಯರಾ? ನೋಡಿ, ಇದು ಮೇನ್ಸ್ ಲೆವೆಲ್ ಕ್ವಶನ್. ಅಗೇನ್ ಐ ಆಮ್ ಡಿಸ್ಕಸಿಂಗ್ ಹಿಯರ್ ಮೈ ಡಿಯರ್ ಫ್ರೆಂಡ್ಸ್. ದಿಸ್ ಈಸ್ ಎ ಮೇನ್ಸ್ ಲೆವೆಲ್ ಕ್ವಶನ್. ಪ್ರಿಲಿಮ್ಸ್ ಅಲ್ಲಿ ನಾರ್ಮಲ್ ಆಗಿ ಕೇಳಲ್ಲ, ಬಟ್ ಕೇಳಿದ್ರೂ ಪರವಾಗಿಲ್ಲ, ಕಲ್ತ್ಕೊಳ್ಳಿ. ಇವೆಲ್ಲ ನಿಮಗೆ ಮೇನ್ಸ್ ಲೆವೆಲ್ ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ಮೇನ್ಸ್ ಲೆವೆಲ್ ಕ್ವಶನ್ ಕೇಳಿದ್ರೆ ದೇ ವಿಲ್ ಆಸ್ಕ್ ಲೈಕ್ ದಿಸ್. ಕ್ಲಿಯರಾ ಎವ್ರಿವನ್? ಬರಬೇಕು. ಲೈಕ್ಸು, ಚಪ್ಪಾಳೆ, ಥಮ್ಸ್ ಅಪ್ಸ್ ಎಲ್ಲ ಬರಬೇಕು. ಈಗ ಅರ್ಥ ಆಗಿದ್ರೆ ಇನ್ನೂ ಬೇರೆ ಪ್ರಾಬ್ಲಮ್ಗಳು ಹೋಗ್ತೀನಿ ಸ್ನೇಹಿತರೆ. ವಿ ವಿಲ್ ಮೇಕ್ ಇಟ್ ವೆರಿ ಸಿಂಪಲ್, ಡೋಂಟ್ ವರಿ. ಅರ್ಥ ಆಗಿದ್ಯಾ? ಈಗ ನಿಮಗೆ ಕೋಎಫಿಷಿಯಂಟ್ ಸೇಮ್ ಇದ್ದಾಗ ಯಾವ ತರ ಮಾಡಬೇಕು, ಕೋಎಫಿಷಿಯಂಟ್ ಸೇಮ್ ಇದ್ದಾಗ ಯಾವ ತರ ಮಾಡಬೇಕು, ಸೇಮ್ ರೂಟ್ ಬಂದಾಗ ಯಾವ ರೀತಿ ಮಾಡಬೇಕು, ಸೇಮ್ ರೂಟ್ ಇಲ್ದಾಗ ಯಾವ ರೀತಿ ಮಾಡಬೇಕು, ಅದಾದ್ಮೇಲೆ ನಿಮಗೆ ಸೈನ್ ಚೇಂಜ್ ಮಾಡೋದು, ಇವೆಲ್ಲ ಟೈಪ್ನ ಹೇಳ್ಕೊಟ್ಟಿದ್ದೀನಿ. ಕರೆಕ್ಟಾ? ಈಗ ಸ್ವಲ್ಪ ಕೆಲವೊಂದು ಪ್ರಾಬ್ಲಮ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ದೆನ್ ನಿಮಗೆ ಇನ್ನೂ ಸಿಂಪಲ್ ಆಗುತ್ತೆ. ಓಕೆನಾ? ಐ ಹೋಪ್ ದ ಕಾನ್ಸೆಪ್ಟ್ ಈಸ್ ಕ್ಲಿಯರ್. ಸರ್ನು ಇನ್ನೂ 1-2 ಸರಿ 3 ಸರಿ ಇದೇ ವಿಡಿಯೋವನ್ನ ವಾಚ್ ಮಾಡ್ಬಿಟ್ರೆ ನಿಮ್ಗೆ ಇನ್ನೂ ಸಿಂಪಲ್ ಆಗುತ್ತೆ. ನೋಡಿ, ತುಂಬಾ ಜನ ಲೈಕ್ ಮಾಡಿ ಅಂದ್ರೆ ಮಾಡೋದೇ ಇಲ್ವಲ್ಲ ಸ್ನೇಹಿತರೆ. ಕ್ಲಾಸ್ ಚೆನ್ನಾಗಿಲ್ವಾ ಸ್ನೇಹಿತರೆ? ಅರ್ಥ ಆಗ್ತಾ ಇಲ್ವಾ? ದೆನ್ ಯಾಕೆ ಲೈಕ್ ಮಾಡಲ್ಲ ನೀವು? ಲೈಕ್ ಮಾಡಲ್ಲ? ವಿಡಿಯೋ ಕೆಳಗಡೆ ಕಾಣೋ ಥಮ್ಸ್ ಅಪ್ ಬಟನ್ ಕ್ಲಿಕ್ ಮಾಡಬೇಕು. ಕರೆಕ್ಟ್ ಅಲ್ವಾ?
ನಮ್ಮ KSOU ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ದೆನ್ ಯು ವಿಲ್ ಗೆಟ್ ದ ಲೈವ್ ನೋಟಿಫಿಕೇಶನ್ಸ್ ಬರ್ತಾ ಇರ್ತವೆ. ಕರೆಕ್ಟ್. ಸೊ ಈಗ ನೆಕ್ಸ್ಟ್ ಪ್ರಾಬ್ಲಮ್ಗಳನ್ನ ಕೊಡ್ತೀನಿ ಸ್ನೇಹಿತರೆ, ಸಾಲ್ವ್ ಮಾಡ್ತಾ ಹೋಗೋಣ. ನೀವು ಬೇಗ ಇದಕ್ಕೆ ಆನ್ಸರ್ ಮಾಡಬೇಕು. 2x². ನೋಡಿ ಚೇಂಜ್ ಮಾಡಿದ್ದೀನಿ, ಈಗ ಲೆಕ್ಕ ಚೇಂಜ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ಟೈಪ್ ಹೋಗ್ತಾ ಇದ್ದೀನಿ. ಈಗ 10 ಪ್ಲಸ್ √3 ಬಂತು. 10 ಪ್ಲಸ್ √3x, ಓಕೆ, ಪ್ಲಸ್ 5√3. ಸಾರಿ, ಒನ್ ಸೆಕೆಂಡ್. 5√3 is equal to 0. Okay, next 2y² minus of 6 plus √3y plus 3√3 is equal to 0. ನೋಡಿ ಸ್ನೇಹಿತರೆ, ಈಗ ನೆಕ್ಸ್ಟ್ ಟೈಪ್ ಅನ್ನ ಚೇಂಜ್ ಮಾಡಿದೀನಿ. ಗೊತ್ತಾಗ್ತಿದ್ಯಾ? ಈ ತರ ಲೆಕ್ಕಗಳೆಲ್ಲ ಕೇಳ್ತಾರೆ, ಕರೆಕ್ಟ್ ಅಲ್ವಾ ಸ್ನೇಹಿತರೆ? ಹೇಳಿ, ಈ ರೀತಿ ಲೆಕ್ಕ ಕೇಳಲ್ವಾ? ನೋಡಿರ್ತೀರಾ ಸರ್? ಈ ತರ ಲೆಕ್ಕ ನೋಡಿದೀವಿ ಸರ್, ಕಷ್ಟ ಆಗಿದೆ ಅಂತ ಬಿಟ್ಟು ಬಂದಿದೀವಿ. ಹೌದಾ ಇಲ್ವಾ? ಹೇಳ್ಬೇಕು ಬೇಗ. ಈ ರೀತಿ ಕ್ವಶನ್ ನೋಡಿದೀವಿ ಸರ್, ನೋಡಿ ಬಿಟ್ಟು ಬಂದಿದೀವಿ ಸರ್. ಈ ಲೆಕ್ಕ ಈಸಿನಾ ಕಷ್ಟನ? ರಿಪ್ಲೈ ಮಾಡಿ ಬೇಗ, ಫಟಾಫಟ್. ಓಕೆ, ನೋಡಿ ಸ್ನೇಹಿತರೆ, ನಮ್ದು ಒಂದು ಟೆಲಿಗ್ರಾಮ್ ಚಾನಲ್ ಇದೆ, ಇಲ್ಲಿ ಜಾಯಿನ್ ಆಗಿ. ಓಕೆನಾ? ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಆಗಿ. ಡೌಟ್ ಇದ್ರೆ ಈ ನಮ್ಮ ವಾಟ್ಸಪ್ ನಂಬರ್ಗೆ ನಿಮ್ಮ ಡೌಟ್ಗಳನ್ನ ಕಳಿಸಿ, ನಿಮ್ಮ ಡೌಟ್ಗಳನ್ನ ಕ್ಲಾರಿಫೈ ಮಾಡ್ತೀನಿ. ಓಕೆನಾ? ಎಸ್ ಸರ್, ಈಸಿ ಇದೆ, ಕಷ್ಟ ಇದೆ ನೋಡಿ. ವಿ ವಿಲ್ ಮೇಕ್ ಇಟ್ ವೆರಿ ಸಿಂಪಲ್, ಡೋಂಟ್ ವರಿ. ಈಗ ಫಸ್ಟ್ ಕೋಎಫಿಷಿಯಂಟ್ ವ್ಯಾಲ್ಯೂಗಳನ್ನ ನೋಡಿ. ಈಗ ಏನಾಗೋಯ್ತು ನೋಡಿ, ಕೋಎಫಿಷಿಯಂಟ್ ಇಲ್ಲೂ 2 ಇದೆ, ಕೋಎಫಿಷಿಯಂಟ್ ಇಲ್ಲೂ 2 ಇದೆ. ಏನ್ ಮಾಡಬೇಕು? 2 ಕೋಎಫಿಷಿಯಂಟ್ ಇದ್ದಾಗ ಲಾಸ್ಟ್ ಅಲ್ಲಿ ಮಲ್ಟಿಪ್ಲೈ ಡಿವೈಡೆಡ್ ಮಾಡೋ ಅವಶ್ಯಕತೆ ಇಲ್ಲ, ನೆಗ್ಲೆಕ್ಟ್ ಫಸ್ಟ್. ನೆಕ್ಸ್ಟ್ ಬಿ ವ್ಯಾಲ್ಯೂ ಇಲ್ಲಿ ನೆಗೆಟಿವ್ ಇದೆ, ಸೊ ಮೇಕ್ ಇಟ್ ಪಾಸಿಟಿವ್. ಚೇಂಜ್ ಆಗಬೇಕು, ಇದೇನು ಚೇಂಜ್ ಆಗಲ್ಲ, ಪಾಸಿಟಿವ್ ಹಾಗೆ ಇರುತ್ತೆ. ಇಲ್ಲಿ ನೆಗೆಟಿವ್ ಇದೆ, ಸೊ ಪ್ಲಸ್ ಮಾಡ್ತೀರಾ, ಇಲ್ಲಿ ಪ್ಲಸ್ ಹಾಗೆ ಇರುತ್ತೆ. ಕರೆಕ್ಟಾ? ನಾವ್ ಇವಾಗ ಫಸ್ಟ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 2 × √5 ಬರುತ್ತೆ. 2 5 10, 10√3 ಬರಬೇಕು. ಮಲ್ಟಿಪ್ಲೈ ಮಾಡಿದ್ರೆ 10√3 ಬರಬೇಕು. ಕೂಡಿದ್ರೆ 10 + √3 ಬರಬೇಕು. ಸೊ ಒಂದು 10 ಬರ್ಕೊಳ್ತೀರಾ, ಇನ್ನೊಂದು √3 ಬರ್ಕೊಳ್ತೀರಾ. ಮುಗಿದೋಯ್ತು, ವೆರಿ ಸಿಂಪಲ್. ಇಲ್ಲಿ ಅಗೇನ್ 2 × 3 6 √3 ಬರಬೇಕು. ಸೊ ಒಂದು 6 ಬರ್ಕೊಳ್ತೀರಾ, ಇನ್ನೊಂದು √3 ಬರ್ಕೊಳ್ತೀರಾ. ಮಲ್ಟಿಪ್ಲೈ ಮಾಡಿದ್ರೆ 6 × √3 6√3, ಕೂಡಿದ್ರೆ 6 + √3 ಬರುತ್ತೆ. ಕ್ಲಿಯರ್? ನಾವು ಕಂಪೇರ್ ಮಾಡಿ. 10ನ್ನ 6 ಕಂಪೇರ್ ಮಾಡಿದ್ರೆ 10 ಗ್ರೇಟರ್. 10ನ್ನ √3 ಕಂಪೇರ್ ಮಾಡಿದ್ರೆ 10 ಗ್ರೇಟರ್. ಈಗ √3ನ್ನ 6 ಕಂಪೇರ್ ಮಾಡಿದ್ರೆ 6 ಗ್ರೇಟರ್ ಆಗ್ಬಿಡುತ್ತೆ. ನಾವು ಹಿಯರ್ ದೇರ್ ಆರ್ ಆಪೋಸಿಟ್ ಸೈನ್ ಬಂತು. ಆಪ್ಷನ್ ಇ, x is equal to y are no relation. Clear everybody? ಟಫ್ ನೋಡಿ ಬೃಂದ, ಮೇಕ್ ಇಟ್ ಸಿಂಪಲ್. ನೋಡಿ, ಟಫ್ ಇರೋದನ್ನ ಮಾಡಾಯ್ತು, ಲೆಕ್ಕ ಮುಗಿದೋಯ್ತು. ಬೃಂದ ಕುಂಡಗಾಲ್ ಅವರೇ ನೋಡಿ, ಟಫ್ ಇರೋದನ್ನ ವಿ ವಿಲ್ ಸಿಂಪ್ಲಿಫೈ ಮಾಡಾಯ್ತು, ಲೆಕ್ಕನೇ ಮುಗಿದೋಗಿದೆ. ಕ್ಲಿಯರ್ ಇದೆಯಾ? ಎನಿ ಡೌಟ್ ಹಿಯರ್ ಮೈ ಡಿಯರ್ ಫ್ರೆಂಡ್ಸ್? ಎಸ್ ಸ್ನೇಹಿತರೆ, ನೋಡಿ ಈ ತರ ಲೆಕ್ಕಗಳನ್ನ ಮಾಡೋದ್ ಕಲ್ತ್ಕೋತಾ ಇದೀವಿ, ಖುಷಿ ಆಗ್ಬೇಕು. ನನಗಂತೂ ಖುಷಿ ಸ್ನೇಹಿತರೆ, ಈ ತರ ಲೆಕ್ಕಗಳನ್ನ ಮಾಡುವಾಗ, ಕಷ್ಟ ಲೆಕ್ಕಗಳನ್ನ ಸಿಂಪ್ಲಿಫೈ ಮಾಡಿದಾಗ, ಈಸಿಯಾಗಿ ಆನ್ಸರ್ ಬಂದಾಗ, ರಿಯಲಿ ಐ ಆಮ್ ವೆರಿ ಹ್ಯಾಪಿ. ನನಗೆ ಆ ಖುಷಿ ಇದೆ. ಓಕೆನಾ? ಕ್ಯಾನ್ ಯು ರಿಪೀಟ್ ಸಂತೋಷ್? ಓಕೆ ಸಂತೋಷ್, ಇಟ್ ಇಸ್ ವೆರಿ ಸಿಂಪಲ್ ಸಂತೋಷ್. ಫಸ್ಟ್ ಇದನ್ನ ಮಲ್ಟಿಪ್ಲೈ ಮಾಡ್ತೀರಲ್ವೇನಪ್ಪ, ಅದೇ ಮೆಥಡ್ ಅನ್ನ, ಈ 2ನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ 2 × 5 10, √3 ಹಾಗೆ ಉಳ್ಕೊಳ್ಳುತ್ತೆ. ಸೊ ಮಲ್ಟಿಪ್ಲೈ ಮಾಡಿದ್ರೆ 10√3 ಬರಬೇಕು, ಕೂಡಿದ್ರೆ 10 + √3 ಬರಬೇಕು. ಸೊ ಇಲ್ಲಿ ಬಿ ವ್ಯಾಲ್ಯೂ ಸೈನ್ ನೆಗೆಟಿವ್ ಇರೋದ್ರಿಂದ ಬಿ ಮಾತ್ರ ಚೇಂಜ್ ಆಗುತ್ತೆ, ಸಿ ಹಾಗೆ ಇರುತ್ತೆ. ಕರೆಕ್ಟಾ? ಸೊ ಮಲ್ಟಿಪ್ಲೈ ಮಾಡಿ 10√3 ಬರಬೇಕು, ಕೂಡಿದ್ರೆ 10 + √3 ಬರಬೇಕು ಅಂದ್ರೆ 10 ಮತ್ತೆ √3. ಮಲ್ಟಿಪ್ಲೈ ಮಾಡಿದ್ರೆ 10√3 ಬರುತ್ತೆ, ಕೂಡಿದ್ರೆ 10 + √3 ಬರುತ್ತಾ? ಓಕೆ. ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ಮೈನಸ್ ಪ್ಲಸ್ ಆಗುತ್ತೆ, ಇಲ್ಲಿ ಪ್ಲಸ್ ಹಾಗೆ ಉಳ್ಕೊಳ್ಳುತ್ತೆ. ಸೊ ಅಗೇನ್ ಈಗ 2 × 3√3 ಮಾಡಿದ್ರೆ 2 × 3 6 √3 ಬಂತು.
ಸೊ ಮಲ್ಟಿಪ್ಲೈ ಮಾಡಿದಾಗ 6√3 ಬರಬೇಕು, ಕೂಡಿದ್ರಾಗ 6+√3 ಬರಬೇಕು. ಯಾವ್ದು 6 ಮತ್ತೆ √3. ಮಲ್ಟಿಪ್ಲೈ ಮಾಡಿದ್ರೆ 6√3, ಕೂಡಿದ್ರೆ 6+√3. ಕ್ಲಿಯರ್? ಇಲ್ಲಿ ಕೋಎಫಿಷಿಯಂಟ್ ಎರಡೂ ಕಡೆ ಸೇಮ್ ಇದೆ. ಕೋಎಫಿಷಿಯಂಟ್ ಎರಡೂ ಕಡೆ 2 ಇರೋದ್ರಿಂದ ನಾನು ಏನು ಬರ್ಕೊಳ್ತಾ ಇಲ್ಲ, ಏನು ಮಲ್ಟಿಪ್ಲೈನು ಮಾಡ್ತಾ ಇಲ್ಲ, ಏನು ಡಿವೈಡ್ನು ಮಾಡ್ತಾ ಇಲ್ಲ. ಮಲ್ಟಿಪ್ಲೈ ಅಥವಾ ಡಿವೈಡ್ ಮಾಡಿದ್ರೆ ಸೇಮ್ ಬರೋದ್ರಿಂದ ಅದನ್ನ ಬಿಟ್ಬಿಡಿ. ಸೊ ಇವಾಗ 10 ಮತ್ತೆ 6 ಕಂಪೇರ್ ಮಾಡಿದ್ರೆ 10 ಗ್ರೇಟರ್, 10 √3 ಕಂಪೇರ್ ಮಾಡಿದ್ರೆ 10 ಗ್ರೇಟರ್, √3 6 ಕಂಪೇರ್ ಮಾಡಿದ್ರೆ 6 ಗ್ರೇಟರ್. ಒಂದು ಗ್ರೇಟರ್ ಒಂದು ಲೆಸ್ ಬರಬಾರದು. ಈ ರೀತಿ ಆಪೋಸಿಟ್ ಸೈನ್ ಬಂದ್ರೆ ಆನ್ಸರ್ ವಿಲ್ ಬಿ ಆಪ್ಷನ್ ಇ. x is equal to y or no relation. Clear everybody? This language is Kannada. We are from Karnataka, my dear friend. Kannada. Clear? Coefficient of the x itself is the roots of the equation. Correct? You are right, Smita. But ಅದು ಹೆಂಗ್ ಬಂದಿದೆ ಹೇಳ್ಬೇಕಲ್ಲ. ನೋಡಿದ ತಕ್ಷಣ ಟಫ್ ಅನ್ಕೊಂಡಿದೀವಿ, ನೋಡಿದ ತಕ್ಷಣ ಈ ಪ್ರಾಬ್ಲಮ್ ಕಷ್ಟ ಅನ್ಸುತ್ತೆ ಅಲ್ವಾ, ಈಸಿ ಆಗ್ಲಿಲ್ವಾ ಸ್ನೇಹಿತರೆ ಹೇಳಿ? ನೋಡಿದ ತಕ್ಷಣ ಈ ಪ್ರಾಬ್ಲಮ್ ಕಷ್ಟ ಅನ್ಸುತ್ತೆ, ಬಟ್ ಇಟ್ಸ್ ಎ ವೆರಿ ಸಿಂಪಲ್ ಕ್ವಶನ್. ನಾವು ನೋಡಿದ ತಕ್ಷಣ ಈ ಕ್ವಶನ್ ಅನ್ನ ಗಾಬರಿಯಾಗಿ ಏನಪ್ಪಾ 10+√3 ಎಲ್ಲ ಇದೆ ಸ್ಕಿಪ್ ಅಂತೀವಿ. ಡೋಂಟ್ ಸ್ಕಿಪ್, ಇಟ್ ಈಸ್ ವೆರಿ ಈಸಿ. Yes, RCB. You heard about RCB? Royal Challenge Bangalore, Karnataka. Yes, very good. So next ಹೋಗೋಣ ಆಗಿದ್ರೆ ಎಲ್ಲರೂ ಬೇಗ ರಿಪ್ಲೈ ಮಾಡಬೇಕು. We will move on to the next problem. Good. So ಇದೇ ತರ ಇನ್ನೊಂದು ಪ್ರಾಬ್ಲಮ್ ನೀವೇ ಮಾಡಿ ಸ್ನೇಹಿತರೆ, ಐಡಿಯಾ ಬರುತ್ತೆ. We will get an idea. Okay, now we'll do it. 3x² minus of 6 plus √11 x plus 2√11 is equal to 0. Then one more equation, 3y² minus of 15 plus √11 y plus 5√11 is equal to 0. Yes, do it. ನೋಡೋಣ ಯಾರು ಮಾಡ್ತಾ ಇದ್ದೀರಾ ಅಂತ ಬೇಗ ನೋಡೋಣ, ಯಾರು ಬೇಗ ಆನ್ಸರ್ ಮಾಡ್ತೀರಾ ಅಂತ ನೋಡೋಣ ಸ್ನೇಹಿತರೆ. ರಮ್ಯಾ ಅನ್ವೇಕರ್ ಆಪ್ಷನ್ 5, ಮನೀಶ್ ಶೆಟ್ಟಿ ಆಪ್ಷನ್ 5. ನೋಡಿ ಇಷ್ಟು ಹೇಳಿದ್ರು ಲೈಕ್ ಮಾಡೋದಲ್ಲ ಸ್ನೇಹಿತರೆ, ವಾಚ್ ಮಾಡೋರು 103 ಜನ ವಾಚ್ ಮಾಡ್ತಿದ್ದೀರಾ. ಓನ್ಲಿ 59 ಲೈಕ್ಸ್. ವೈ? ವೆರಿ ಗುಡ್. x is equal to y, x is equal to y. ವೆರಿ ಗುಡ್ ಮೈ ಡಿಯರ್ ಫ್ರೆಂಡ್ಸ್. ಗುಡ್. ವೆರಿ ಗುಡ್. ನೋಡಿ ಈಗ ಐಡಿಯಾ ಬಂತು ಅನ್ಕೋತೀನಿ ಎಲ್ರಿಗೂ, ಹೌದಲ್ವಾ ಸ್ನೇಹಿತರೆ? ನೋಡಿ ತುಂಬಾ ಲೋಡಿವರ್ ಬ್ರೈನ್ ಅಂತೂ ಕಮೆಂಟ್ ಮಾಡ್ತಾನೆ ಇದ್ದಾರೆ. ಓಕೆ, ಲೋಡಿವರ್ ಬ್ರೈನ್ ಒಂದ್ಸರಿ ಮಾಡಿ ಸಾಕು. ವೆರಿ ಗುಡ್. ಎಸ್, ವೆರಿ ಗುಡ್ ಅಲ್ವಾ? ಸೊ ಈಗ ಕಾನ್ಸೆಪ್ಟ್ ಗೊತ್ತಾಗಿದೆ. ನಾವು ವಿಲ್ ಡೂ ಇಟ್ ಮೈ ಡಿಯರ್ ಫ್ರೆಂಡ್ಸ್. ಸೊ ಫಸ್ಟ್ ಇಲ್ಲಿ 3 ಇದೆ, 2√11 ಇದೆ, 3 2 6 √11 ಬರಬೇಕು. ಕರೆಕ್ಟಾ? ಇಲ್ಲಿ 3 ಇದೆ, ಇಲ್ಲಿ 5√11 ಇದೆ, 3 5 15 √11 ಬರಬೇಕು. ಕರೆಕ್ಟಾ? ಸೊ ಬಿ ವೆಲ್ ನೆಗೆಟಿವ್ ಇದೆ, ಮೇಕ್ ಇಟ್ ಪಾಸಿಟಿವ್. ಸೊ ಇಲ್ಲಿ ಪ್ಲಸ್ ಹಾಗೆ ಉಳ್ಕೊಳ್ಳುತ್ತೆ. ಇಲ್ಲಿ ನೆಗೆಟಿವ್ ಇದೆ, ಇದು ಪಾಸಿಟಿವ್ ಉಳ್ಕೊಳ್ಳುತ್ತೆ. 6√11 ಬರಬೇಕು, 611 ಬರಬೇಕು ಅಂದ್ರೆ ಇದು 6, ಇದು √11, ಇದು 15, ಇದು √11. ಕ್ಲಿಯರಾ? ಈಗ 6ಕ್ಕೂ 15ಕ್ಕೂ ಕಂಪೇರ್ ಮಾಡಿದ್ರೆ 15 ಗ್ರೇಟರ್. ಕರೆಕ್ಟಾ? ಅದೇ 6ಕ್ಕೂ √11 ಕಂಪೇರ್ ಮಾಡಿದ್ರೆ 6 ಗ್ರೇಟರ್. ಕರೆಕ್ಟ್ ಎವ್ರಿಬಡಿ? ಬಿಕಾಸ್ ಕೋಎಫಿಷಿಯಂಟ್ ಇಲ್ಲೂ 3 ಇದೆ, ಕೋಎಫಿಷಿಯಂಟ್ ಇಲ್ಲೂ 3 ಇದೆ. ಸೇಮ್ ಕೋಎಫಿಷಿಯಂಟ್ ಇರೋದ್ರಿಂದ ನಾನೇನು ಮಲ್ಟಿಪ್ಲೈ ಮಾಡ್ತಾ ಇಲ್ಲ, ಡಿವೈಡ್ ಮಾಡ್ತಿಲ್ಲ ಫೈನಲ್ ಆಗಿ. ಅದೆಲ್ಲ ಬೇಸಿಕ್ಸ್ ಗೊತ್ತಿರಬೇಕು ಸ್ನೇಹಿತರೆ. ಸ್ಟಾರ್ಟಿಂಗ್ ಇಂದ ವಾಚ್ ಮಾಡ್ತಾ ಇದ್ರೆ ನಾನು ಯಾಕೆ ಮಲ್ಟಿಪ್ಲೈ ಮಾಡ್ತಾ ಇಲ್ಲ ಅಥವಾ ಯಾಕೆ ಮಲ್ಟಿಪ್ಲೈ ಮಾಡಿದ್ರೆ ಗೊತ್ತಾಗುತ್ತೆ. ಕರೆಕ್ಟಾ? ಈಗ ನಿಮ್ಗೆ ಈ ರೀತಿ ಆಪೋಸಿಟ್ ಸೈನ್ ಬಂತು ಅಂದ್ರೆ ಆಪ್ಷನ್ ಇ
x is equal to y are no relation. Clear, my dear friends? Everybody clear? Sir, thank you so much for your teaching us amazing tricks. Thank you, my dear friends. If question like this, so we can choose directly no relation option. Is it okay? No, JJ Gowda ಹೇಳಲಿಕ್ಕೆ ಆಗಲ್ಲ. ಬಟ್ ಆಲ್ಮೋಸ್ಟ್ ಈ ರೀತಿ ಪ್ರಾಬ್ಲಮ್ ಕೊಟ್ಟಿದ್ದಾನೆ ಅಂದ್ರೆ ಅದು ಆಪ್ಷನ್ ನೀನೇ ಕೊಟ್ಟಿರ್ತಾನೆ. ಈ ರೀತಿ ಡಿಫಿಕಲ್ಟ್ ಪ್ರಾಬ್ಲಮ್ ಕೊಟ್ಟಿದ್ದಾನೆ ಅಂದ್ರೆ ಇಟ್ ಶುಡ್ ಬಿ ಆಪ್ಷನ್ ಆಗಿರುತ್ತೆ. ಸ್ಕ್ವೇರ್ ಮೊಹಮ್ಮದ್ ಯಾಸೀನ್, ರೂಟ್ ಒಳಗಡೆ ಬೇರೆ ನಂಬರ್ ಇದೆ. ನಾನು ಆಗಲೇ ಟ್ರಿಕ್ಸ್ ಹೇಳಿಲ್ವಾ, ಎರಡು ಕಡೆ ಸ್ಕ್ವೇರ್ ಮಾಡ್ಕೊಳ್ಳಿ ಅಂತ. ಮೊಹಮ್ಮದ್ ಯಾಸೀನ್ ಮರ್ತೋಯ್ತಾ ಮೈ ಡಿಯರ್ ಫ್ರೆಂಡ್? ಪವಿತ್ರ ರಮೇಶ್, ಸರ್ಚ್ ಹಿಯರ್. ಇದನ್ನ ಸರ್ಚ್ ಮಾಡಿ ಪವಿತ್ರ ರಮೇಶ್, ಇದನ್ನ ಸರ್ಚ್ ಮಾಡಿ, ವಿಲ್ ಗೆಟ್ ಇಟ್. ಕ್ಲಿಯರ್? ಮೊಹಮ್ಮದ್ ಯಾಸೀನ್, ರೂಟ್ ಒಳಗಡೆ ಬೇರೆ ಬೇರೆ ವ್ಯಾಲ್ಯೂ ಇದ್ದಾಗ ಆಲ್ರೆಡಿ ಐ ಟೋಲ್ಡ್ ಯು ಸ್ಕ್ವೇರ್ ಮಾಡಿ ಅಂತ. ಕ್ಲಿಯರ್ ಅಲ್ವಾ? ಎಸ್, ಗುಡ್. ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಒನ್ ಮೋರ್ ಪ್ರಾಬ್ಲಮ್ ಸಾಲ್ವ್ ಮಾಡಿ ಸ್ನೇಹಿತರೆ, ಯು ವಿಲ್ ಗೆಟ್ ಎನ್ ಐಡಿಯಾ. ದೆನ್ ಆಮೇಲೆ ರೂಟ್ ನ ಚೇಂಜ್ ಮಾಡ್ತೀನಿ, ಐ ಮೀನ್ ಕೋಎಫಿಷಿಯಂಟ್ ಚೇಂಜ್ ಮಾಡ್ತೀನಿ. ಡೋಂಟ್ ವರಿ. ಓಕೆ, ಎಸ್. ಸೊ ನೆಕ್ಸ್ಟ್ ವಿಲ್ ಡೂ 5x square plus 15 root 13 x plus 3 root 13 is equal to 0. Clear? Next, 5y square plus 10 minus root 13, okay, root 13 y minus 2 root 13 is equal to 0. Yes, everybody? ಎಕ್ಸಾಕ್ಟ್ಲಿ ಸ್ನೇಹಿತರೆ, ಐ ವಿಲ್ ಗಿವ್ ಒನ್ ಮೋರ್ ಟ್ರಿಕ್ಸ್ ಹಿಯರ್ ಸ್ನೇಹಿತರೆ. ಒಂದು ಈಕ್ವೇಶನ್ ಪ್ಲಸ್, ಇನ್ನೊಂದು ಈಕ್ವೇಶನ್ ಇಲ್ಲಿ ಪ್ಲಸ್, ಇನ್ನೊಂದು ಈಕ್ವೇಶನ್ ಪ್ಲಸ್, ಇನ್ನೊಂದು ಈಕ್ವೇಶನ್ ಮೈನಸ್. ಇಫ್ ಯು ಫೈಂಡ್ ಲೈಕ್ ದಿಸ್ ಎವ್ರಿಬಡಿ, ಕ್ಲಿಯರ್ ಮೈ ಡಿಯರ್ ಫ್ರೆಂಡ್ಸ್? ಇಫ್ ಯು ಫೈಂಡ್ ಲೈಕ್ ದಿಸ್, ದ ಆನ್ಸರ್ ವಿಲ್ ಬಿ ಸಿ ಎನ್ ಡಿ. ಮುಗಿದಾಯ್ತು ಸ್ನೇಹಿತರೆ. ಇಫ್ ಯು ಫೈಂಡ್ ಲೈಕ್ ದಿಸ್ ಪ್ಲಸ್ 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 ಮೈನಸ್, ನಾನು ರೂಟ್ ಹೇಳ್ತಿಲ್ಲ, ಈಕ್ವೇಶನ್ ಅಲ್ಲೇನೆ ಸ್ನೇಹಿತರೆ, ಪ್ಲಸ್ 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 ಮೈನಸ್. ಇಫ್ ಯು ಫೈಂಡ್ ಲೈಕ್ ದಿಸ್ ಪ್ಲಸ್ 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 ಮೈನಸ್, ಇಫ್ ಯು ಫೈಂಡ್ ಲೈಕ್ ದಿಸ್ ದ ಈಕ್ವೇಶನ್, ದ ಆನ್ಸರ್ ವಿಲ್ ಬಿ ಸಿ ಎನ್ ಡಿ. ಕಣ್ಣು ಮುಚ್ಕೊಂಡು ಸಿ ಎನ್ ಡಿ ಹಾಕಿ ಸ್ನೇಹಿತರೆ. ನೋ ಡೌಟ್ ಅಬೌಟ್ ಇಟ್ ಮೈ ಡಿಯರ್ ಫ್ರೆಂಡ್ಸ್. ನೋಡಿ, ಪ್ಲಸ್ 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 ಮೈನಸ್ ಅಥವಾ ಪ್ಲಸ್ ಮೈನಸ್ ಪ್ಲಸ್ ಪ್ಲಸ್ ಈ ತರನಾದ್ರೂ ಬರ್ಲಿ. ಯು ಫೈಂಡ್ ಲೈಕ್ ದಿಸ್, select the option E. X is equal to y or no relation can be established between x and y. No need to solve this equation. Clear? Illa sir, hangu solve ಮಾಡಬೇಕು ಅಂದ್ರೆ definitely I will do it. No problem to me, my dear friends. Clear everybody? Clear? If you find plus 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 minus ಬಂದ್ರೆ ಕಣ್ಣು ಮುಚ್ಕೊಂಡು answer will be C and D. ಇಲ್ಲ ಸರ್ ಸಾಲ್ವ್ ಮಾಡಬೇಕು ಅಂದ್ರೆ I will do it. No problem. ಸಾಲ್ವ್ ಮಾಡ್ಬಿಡೋಣ. ಓಕೆ, ಕೆಲವರು ಹೌ ಅಂತ ಹೇಳ್ತಿದ್ದಾರೆ. ದಿಸ್ ದ ಟ್ರಿಕ್ಸ್, ದಿಸ್ ಇಸ್ ದ ಶಾರ್ಟ್ ಟ್ರಿಕ್ಸ್. ಎಕ್ಸಾಮ್ ಅಲ್ಲಿ ಬೇಕಾದ್ರೆ ನೋಡಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಲ್ಲಿ, ಎಕ್ಸಾಮ್ ಅಲ್ಲಿ ಕೊಟ್ಟಿರೋ ಕ್ವಶನ್ಸ್ ಅಲ್ಲಿ ನಿಮ್ಗೆ ಈ ರೀತಿ ನೀವು ಫೈಂಡ್ ಔಟ್ ಮಾಡಿದ್ದೀರಾ ಅಂತಂದ್ರೆ, ಬಂದಿದೆ ಅಂತಂದ್ರೆ ಕಣ್ಣು ಮುಚ್ಕೊಂಡು ಆಪ್ಷನ್ ಈ ಹಾಕಿ ಚೆಕ್ ಮಾಡಿ ಬೇಕಾದ್ರೆ. ನಾನು ಪ್ರೀವಿಯಸ್ ಇಯರ್ ಎಕ್ಸಾಮ್ ಕ್ವಶನ್ಸ್ ಗಳನ್ನ ಕಂಪೇರ್ ಮಾಡಿದ್ದೀನಿ ಸ್ನೇಹಿತರೆ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳನ್ನ ನೋಡಿ, ಈ ಎಲ್ಲಾ ಸೈನ್ ಗಳನ್ನ ಅಬ್ಸರ್ವ್ ಮಾಡಿ ನಾನು ನಿಮ್ಗೆ ಇದನ್ನ ಹೇಳ್ತಾ ಇರೋದು. ಓಕೆ, ಎಸ್, ಆಲ್ ಟೈಪ್ ಲಾವಣ್ಯ ಗೌಡ. ಓನ್ಲಿ ಫಾರ್ ರೂಟ್ ಪ್ರಾಬ್ಲಮ್ಗಲ್ಲ, ನಾರ್ಮಲ್ ಆಗಿ ಮ್ಯಾಕ್ಸಿಮಮ್ ಪ್ಲಸ್ 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 ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಪ್ಲಸ್ ಬಂದಿರೋ ವ್ಯಾಲ್ಯೂಗೆ
ಆಲ್ಮೋಸ್ಟ್ ಇಟ್ ಶುಡ್ ಬಿ ಸಿ ಅಂಡ್ ಎ ಬಂದಿದೆ ಚೆಕ್ ಮಾಡಿ. ಓಕೆನಾ? ಸೊ ಹಾಗಿದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಡೋಣ. ಕೆಲವರಿಗೆ ಕನ್ಫ್ಯೂಷನ್ಸ್ ಇದೆ ಸರ್, ಸಾಲ್ವ್ ಮಾಡ್ಬಿಡೋಣ. ಯಾಕೆ ಸುಮ್ಮನೆ ಟ್ರಿಕ್ಸ್ ಹೇಳಿದ್ರೆ ಕನ್ಫ್ಯೂಷನ್ ಅಲ್ವಾ? ವಿ ವಿಲ್ ಸಾಲ್ವ್ ಇಟ್. ಓಕೆ, ನಾವು ಸೇಮ್ ಪ್ರೊಸೀಜರ್ ಐ ವಿಲ್ ಡೂ ಇಟ್. ಸೊ 5 ಇದೆ, 3 ರೂಟ್ ಇದೆ, ಸೊ 15 ರೂಟ್ 13 ಬರಬೇಕು. ಇಲ್ಲಿ ಪ್ಲಸ್ ಇರೋದ್ರಿಂದ ಮೇಕ್ ಇಟ್ ಮೈನಸ್, ಸೊ ಇಲ್ಲೂ ಮೈನಸ್. ಸೊ 15 ರೂಟ್ 13 ಬರಬೇಕು. 15 ಪ್ಲಸ್ ರೂಟ್ 13 ಬರಬೇಕು ಅಂದ್ರೆ ದಿಸ್ ಇಸ್ 15, ದಿಸ್ ಇಸ್ ರೂಟ್ 13. ಕೋಎಫಿಷಿಯಂಟ್ ಇಲ್ಲೂ 5 ಇದೆ, ಇಲ್ಲೂ 5 ಇರೋದ್ರಿಂದ ಡೋಂಟ್ ವರಿ. ನಾವು ಹಿಯರ್ ಇಲ್ಲಿ ಪ್ಲಸ್ ಇದೆ, ಸೊ ಮೇಕ್ ಇಟ್ ಮೈನಸ್. ಇಲ್ಲಿ ಮೈನಸ್ ಇದೆ, ಮೇಕ್ ಇಟ್ ಪ್ಲಸ್. ಸೊ 5 2 10. 10 ರೂಟ್ 13 ಬರಬೇಕು. 10 ರೂಟ್ 13 ಬರಬೇಕು ಅಂದ್ರೆ 10 ಹಿಯರ್, ದೆನ್ ರೂಟ್ 13 ಹಿಯರ್. ಕ್ಲಿಯರಾ? ಬರುತ್ತೆ. ಓಕೆ, ನಾವು ಕಂಪೇರ್ ಮಾಡಿದ್ರೆ -15ಗೆ -10 ಕಂಪೇರ್ ಮಾಡಿದ್ರೆ -10 ವಿಲ್ ಬಿ ಗ್ರೇಟರ್. -10 ವಿಲ್ ಬಿ ಗ್ರೇಟರ್. ನಾವು ಇಲ್ಲಿ ಕಂಪೇರ್ ವಿತ್ -13, -15 -13, so -13 will be greater. Now compare with the minus root 13 by root -10 compare ಮಾಡಿದ್ರೆ root 13 will be greater. Clear everybody? Root 13 is nothing but 3 point something ಬಂದ್ಬಿಡುತ್ತೆ. 3 point something ಬಂದ್ಬಿಡುತ್ತೆ. ಕರೆಕ್ಟಾ? ಸೊ ಹಾಗಿದ್ರೆ ಇಲ್ಲಿ ಆಪೋಸಿಟ್ ಸೈನ್ ಆಗಿದೆ. ಆನ್ಸರ್ ವಿಲ್ ಬಿ x is equal to y or no relation established. Clear? ಎಸ್, ಸೇಮ್ ಬರಲೇಬೇಕು. ಶ್ರೀಲಕ್ಷ್ಮೀ ನಾರಾಯಣ. NC to listen your tricks, feeling happy. Thank you, JJ Gowda. Yes, you are right. Yes, you are right. ಏನು ಹೇಳ್ತಾ ಇದ್ದಾರೆ? ಇಫ್ ಯು ಫೈಂಡ್ ಲೈಕ್ ದಿಸ್ ಸ್ನೇಹಿತರೆ, ಸಿ ನಲ್ಲಿ ನೋಡಿ, ಸಿ ನಲ್ಲಿ ಎರಡೂ ನೆಗೆಟಿವ್ ಇದ್ರೆ ಸಿ ಎನ್ ಡಿ ಜೊತೆಗೆ 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 ಅವ್ರೇನ್ ಹೇಳ್ತಾ ಇದ್ದಾರೆ? ಹಾಗೆ ಆಗ ಬಂತಲ್ಲ, ನಾನು ಹೇಳಿದೀನಿ, ರಮ್ಯಾ ಅನ್ವೇಕರ್ ಅವರೇ, ಸಿ ವ್ಯಾಲ್ಯೂ ಎರಡೂ ನೆಗೆಟಿವ್ ಬಂದ ಮೇಲೆ ಇಟ್ ಶುಡ್ ಬಿ ನೋ ಅಂತ ಹೇಳಿದೀನಿ. ಕರೆಕ್ಟಾ? ಆಲ್ರೆಡಿ ಹೇಳಾಗಿದೆ. ಒನ್ ಮೋರ್ ಟ್ರಿಕ್ಸ್ ಏನಂತ ಹೇಳಿದೀನಿ? ಪ್ಲಸ್ಸು 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 ಮೈನಸ್ ಈ ತರ ಬಂದ್ರುವೆ ದಿಸ್ ಈಸ್ ಎ ಸಿ ಎನ್ ಡಿ, ಆರ್ ಪ್ಲಸ್ ಮೈನಸ್ ಪ್ಲಸ್ ಪ್ಲಸ್ ಈ ರೀತಿ ಬಂದ್ರುವೆ ದಿಸ್ ಇಸ್ ಸಿ ಎನ್ ಡಿ. ಕ್ಲಿಯರ್ ಎವ್ರಿವನ್? ಕ್ಲಿಯರ್ ಎವ್ರಿಬಾಡಿ? ಅರ್ಥ ಆಗಿದೆಯಾ? ಗನ್ನ ಸ್ನೇಹಿತರೆ, ಕ್ಲಿಯರ್ ಆಗಿದೆಯಾ? ಈಸಿ ಅನ್ನಿಸ್ತಿದ್ಯಾ? ಇನ್ನೂ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋಣ. ಓಕೆ, ಓಕೆನಾ? ಆರ್ ಯು ಹ್ಯಾಪಿ ಗೈಸ್? ಈಗ ಹೇಳಿ, ಬ್ಯಾಂಕಿಂಗ್ ಪ್ರಿಪ್ರೇಷನ್ಗೆ ಸರ್ ಕ್ವಾಡ್ರಾಟಿಕ್ ಈಕ್ವೇಶನ್ ಮೇಲೆ 5 ಕ್ವಶನ್ ಸ್ಕೋರ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗಿದೆಯಾ? ಅದೇ ಮೋಸ್ಟ್ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. Now everybody do it now, my dear friends. Happy with these tricks. Thank you. Yes, very good. ಬೇಗ ಆನ್ಸರ್ ಮಾಡಬೇಕು ಎವ್ರಿವನ್. ಕರೆಕ್ಟ್ ಅಲ್ವಾ? ನೋಡಿ, ತುಂಬಾ ಜನ ಆನ್ಸರ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಕರೆಕ್ಟ್ ಆಗಿ. ಸಿ ಮೈ ಡಿಯರ್ ಫ್ರೆಂಡ್ಸ್, ಈ ಪ್ರಾಬ್ಲಮ್ ಅನ್ನ ಏನು ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ?
ಹಿಯರ್ ಸಿ ವ್ಯಾಲ್ಯೂ ನೆಗೆಟಿವ್ ಇದೆ, ಹಿಯರ್ ಸಿ ವ್ಯಾಲ್ಯೂ ನೆಗೆಟಿವ್ ಇದೆ. ಎರಡೂ ಕಡೆ ಸಿ ವ್ಯಾಲ್ಯೂ ನೆಗೆಟಿವ್ ಇದ್ರೆ, ಎರಡೂ ಇಕ್ವೇಶನ್ ಅಲ್ಲೂ ಸಿ ವ್ಯಾಲ್ಯೂ ನೆಗೆಟಿವ್ ಇದ್ರೆ, ಸಿ ವ್ಯಾಲ್ಯೂ ನೆಗೆಟಿವ್ ಇದ್ರೆ ಕಣ್ಣು ಮುಚ್ಕೊಂಡು ಸಿ ಎನ್ ಡಿ ಹಾಕಿ. x is equal to y or no relation. Everybody clear, my dear friends? Clear? My dear friends, clear? ನಾವು ಸಾಲ್ವ್ ಮಾಡಬೇಕಾ ನೀವೇ ಮಾಡ್ಕೊಳ್ತೀರ ಅನ್ಕೊಂತೀನಿ. ಎಸ್ ಪ್ಲೀಸ್ ಎವ್ರಿಬಡಿ. ಸಿ ವ್ಯಾಲ್ಯೂ ಎರಡೂ ಕಡೆ ನೆಗೆಟಿವ್ ಇದ್ರೆ, ಎರಡೂ ಈಕ್ವೇಶನ್ ಅಲ್ಲಿ ಕೊಟ್ಟಿರುವಂತಹ ಈಕ್ವೇಶನ್ ಅಲ್ಲಿ ಸಿ ವ್ಯಾಲ್ಯೂ ನೆಗೆಟಿವ್ ಇದ್ರೆ ಕಣ್ಣು ಮುಚ್ಕೊಂಡು ಆಪ್ಷನ್ ಇ ಸೆಲೆಕ್ಟ್ ಮಾಡಿ. x is equal to y or no relation. ಹೌದಾ? ಯಾರೋ ಒಬ್ರು ಡಿಸ್ಲೈಕ್ ಮಾಡಿದ್ದಾರೆ, ಲೈಕ್ ಮಾಡ್ರಪ್ಪ ಅಂದ್ರೆ ಡಿಸ್ಲೈಕ್ ಮಾಡಿದ್ದಾರೆ. ಓಕೆ, ಇರ್ಲಿ. ಅವ್ರಿಗೆ ಮೋಸ್ಟ್ಲಿ ನಮ್ಮ ಕ್ಲಾಸ್ ಇಷ್ಟ ಆಗಿಲ್ಲ ಅಂತ ಕಾಣುತ್ತೆ. ಆಲ್ಮೋಸ್ಟ್ ಇರೋದ್ರಲ್ಲಿ ಸ್ನೇಹಿತರೆ ಒಂದು 100 ಜನ ವಾಚ್ ಮಾಡ್ತಿದ್ದೀರಾ, ಲೈಕ್ ಮಾಡಿದ್ರು ಓನ್ಲಿ 65 ಮೆಂಬರ್ಸ್, ಅದ್ರಲ್ಲಿ ಒಬ್ಬರು ಡಿಸ್ಲೈಕ್ ಬೇರೆ. ಓಕೆನಾ? ಸಾಲ್ವ್ ಮಾಡಬೇಕಾ? ನೆಕ್ಸ್ಟ್ ಹೋಗೋಣ. ಸಾಲ್ವ್ ಮಾಡಬೇಕಾ? ನೆಕ್ಸ್ಟ್ ಹೋಗ್ಬೇಕಾ? ಸಾಲ್ವ್. ಓಕೆ, ನೋ ಪ್ರಾಬ್ಲಮ್. ಸಿ ಮೈ ಡಿಯರ್ ಫ್ರೆಂಡ್ಸ್, ಈಗ ಫಸ್ಟ್ 3 ಇಂಟು 3 9. ಸೊ 9√5. ಓಕೆ, ಸೈನ್ ಚೇಂಜ್ ಮಾಡ್ಕೊಳ್ಳೋಣ. ಇಲ್ಲಿ ಪ್ಲಸ್ ಇದೆ, ಸೊ ಮೇಕ್ ಇಟ್ ಮೈನಸ್. ಇಲ್ಲಿ ಮೈನಸ್ ಇದೆ, ಮೇಕ್ ಇಟ್ ಪ್ಲಸ್. ಸೊ 9√5 ಬರಬೇಕು, 9 ಮೈನಸ್ ಬರಬೇಕು ಅಂದ್ರೆ ಇದು 9, ಇದು √5. ಇಲ್ಲಿ 2 ಇಂಟು 4 8, 8√5 ಬರಬೇಕು, 8 ಇದೆ. ಇಲ್ಲಿ ಪ್ಲಸ್ ಇದೆ, ಮೇಕ್ ಇಟ್ ಮೈನಸ್. ಇಲ್ಲಿ ಮೈನಸ್ ಇರೋದು ಪ್ಲಸ್. ಸೊ 8 and √5. ಕ್ಲಿಯರಾ? ಓಕೆ. Now the coefficient will be is different. Now the coefficient is different, everybody. ಇಲ್ಲಿ 3 ಇದೆ, ಇಲ್ಲಿ 2 ಇದೆ. ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಮುಗಿದೋಯ್ತು. ಈ 2 ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ -18, 2 ನ ಮಲ್ಟಿಪ್ಲೈ ಮಾಡಿದ್ರೆ 2√5. ಓಕೆ, ಇಲ್ಲಿ 3 ಮಲ್ಟಿಪ್ಲೈ ಮಾಡಿದ್ರೆ -24, 3 ಮಲ್ಟಿಪ್ಲೈ ಮಾಡಿದ್ರೆ 3√5. ನಾವು -18ಗೆ -24 ಕಂಪೇರ್ ಮಾಡಿದ್ರೆ -18 ಗ್ರೇಟರ್. ನಾವು -18ಗೆ +3√5 ಕಂಪೇರ್ ಮಾಡಿದ್ರೆ ದಿಸ್ ವಿಲ್ ಬಿ ಗ್ರೇಟರ್. ನಾವು ಹಿಯರ್ ದೇರ್ ಆರ್ ಆಪೋಸಿಟ್ ಸಿಂಬಲ್ಸ್ ಆರ್ ದೇರ್. ಆಪ್ಷನ್ ಇ, x is equal to y or no relation. Now clear, everybody? ಸಿ ವ್ಯಾಲ್ಯೂ ಕೊಟ್ಟಿಲ್ಲ ಅಂದ್ರೆ ಈ ತರ ಹೇಳ್ತಾ ಇದ್ದೀರಾ, 3x² + 4x is equal to 0 ಕೊಟ್ಟಿಲ್ಲ ಅಂತ ಈ ತರ ಹೇಳ್ತಾ ಇದ್ದೀರಾ? ಇಲ್ಲಿ ರಮ್ಯಾ ಅನ್ವೇಕರ್, ಐ ನೋ ದ ಟ್ರಿಕ್ಸ್, ಬಟ್ ಇವಾಗ ಅದನ್ನ ಹೇಳೋದು ಬೇಡ, ಕನ್ಫ್ಯೂಷನ್ ಆಗ್ಬಿಡ್ತಾರೆ ರಮ್ಯಾ ಅನ್ವೇಕರ್. ಓಕೆ, ಸೊ ಈ ರೀತಿ ಇದು ಈಸಿ ಆಗುತ್ತೆ, ಹೌದಲ್ವಾ? ಇಲ್ಲಿ ಈ ತರ ಬಂತು ಅಂದ್ರೆ 3x² + 4x - 0 is equal to 0. Then the c value is 0. Clear? ಸಿ ವ್ಯಾಲ್ಯೂ ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ಈಸಿ ಆಗುತ್ತೆ. ಸಿ ವ್ಯಾಲ್ಯೂ ಕೊಟ್ಟಿಲ್ಲ ಅಂದ್ರೆ ಟೇಕ್ ಇಟ್ ಮೈನಸ್, ಎರಡೂ ಕಡೆ ಮೈನಸ್ ಬಂದ್ರೆ ಸಿ ಅನ್ನು ಸೆಲೆಕ್ಟ್ ಮಾಡಿ. ಈ ಪ್ರಾಬ್ಲಮ್ ಸಂಬಂಧಪಟ್ಟಿದ್ದಲ್ಲ ಇದು. ಕ್ಲಿಯರಾ? ಇದು ಈ ಪ್ರಾಬ್ಲಮ್ ಸಂಬಂಧಪಟ್ಟ ಜಸ್ಟ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದು. ಕ್ಲಿಯರ್? ಸಾಲ್ವ್ ಮಾಡಿದ್ದೀನಲ್ಲಮ್ಮ, ಇನ್ನೇನು ಸಾಲ್ವ್ ಮಾಡಬೇಕು? ಸಾಲ್ವ್ ಮಾಡಿದ್ದೀನಲ್ಲ ಭಾರತಿ ಅವರೇ, ಸಾಲ್ವ್ ಮಾಡಾಗಿದೆ. ಕ್ಲಿಯರ್? ನೆಕ್ಸ್ಟ್ ಹೋಗೋಣವಾ ಮೈ ಡಿಯರ್ ಫ್ರೆಂಡ್ಸ್? ಓಕೆ, ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಎಸ್ ಓಕೆ. ಸ್ವಲ್ಪ ಕ್ಲಾಸ್ ಇವತ್ತು ಕಷ್ಟ ಆಗಿರ್ಬೋದು, ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಸ್ವಲ್ಪ ಕ್ಲಾಸ್ ಕಷ್ಟ ಆಗಿದ್ರು ವಿ ಹ್ಯಾವ್ ಟು ಲರ್ನ್, ವಿ ಶುಡ್ ಲರ್ನ್ ಅಲ್ವಾ? ಸೊ ಏನು ಮಾಡ್ಲಿಕ್ಕೆ ಆಗಲ್ಲ, ಕಲಿಲೇಬೇಕು. ಬಿಕಾಸ್
ನಾನು ಆಲ್ಮೋಸ್ಟ್ ಕ್ವಾಡ್ರಾಟಿಕ್ ಈಕ್ವೇಶನ್ ನಿಮಗೆ ಮೇನ್ಸ್ ಲೆವೆಲ್ ಕ್ವಶನ್ ಸಹ ಕವರ್ ಮಾಡಿದ್ದೀನಿ ಸ್ನೇಹಿತರೆ. ಓಕೆ, ಮೇನ್ಸ್ ಲೆವೆಲ್ ಕ್ವಶನ್ ಸಹ ಕವರ್ ಮಾಡಿದ್ದೀನಿ. ಎಸ್, ಎವ್ರಿಬಡಿ ಡೂ ಇಟ್ ನಾವ್. ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ನಿಮ್ಮ ವ್ಯಾಲ್ಯೂಬಲ್ ಫೀಡ್ಬ್ಯಾಕ್ ಲಾಸ್ಟ್ಲಿ ಕಮೆಂಟ್ ಮಾಡಬೇಕು ಸ್ನೇಹಿತರೆ. ಎಸ್, ಎವ್ರಿಬಡಿ ಡೂ ಇಟ್ ನಾವ್. ಬಿಕಾಸ್ ಮೊಬೈಲ್ ಅಲ್ಲಿ ಕಮೆಂಟ್ ನೋಡಬೇಕು, ಲ್ಯಾಪ್ಟಾಪ್ ಮುಂದೆ ನೋಡಬೇಕು, ಈಗ ಏನ್ ಬುಕ್ ಅಲ್ಲಿ ನೋಡಿ ಕ್ವಶನ್ ಬರೀಬೇಕು. ಅದಕ್ಕೆ 3 ಕಡೆ 3 ದಿಕ್ಕಲ್ಲೂ ಟರ್ನ್ ಆಗ್ತಾ ಇದ್ದೀನಿ. ಓಕೆನಾ? ಎಸ್. ಸೊ ಸಾಲ್ವ್ ಮಾಡೋದಾದ್ರೆ ನಾನು ಮಾಡ್ಲಾ? ಆನ್ಸರ್ ಬರ್ತಾ ಇದೆಯಾ? ಬಂತು. ಮನೀಶ್ ಶೆಟ್ಟಿ ಬಂತು, ಸ್ಮಾರ್ಟ್, ಶ್ರೀಕಾಂತ್, ಸ್ಮಿತಾ ಬಂತು, ಕರೆಕ್ಟ್. ತೇಜು, ನಾಗಶ್ರೀ, ಮಹೇಶ್, ಮೊಹಮ್ಮದ್ ಯಾಸೀನ್, ಕ್ಷಿತಿಜಾ, LGV10, Anup Srivatsav, correct. Santosh, correct. Good. Keep it up, guys. Ramya Anvekar, sir, if question seems difficult, answer should be 5. Yes, JJ Gowda. Ashrita, correct. Shivakumar, Vandana, Shweta Shri, Smita, Maulya, Manasa, Mamata, Akshata Jadhav, Karthi Morje, Hanume Gowda. Very good. Nodi, ಎಲ್ರಿಗೂ ಆನ್ಸರ್ ಬರ್ತಾ ಇದೆ ಸ್ನೇಹಿತರೆ. ಭರತ್, ಪವಿತ್ರ, ಜಿಜಿ ಶೆಟ್ಟಿ, ವೆರಿ ಗುಡ್. ನಾವು ಒನ್ಸ್ ಅಗೇನ್ ಐ ವಿಲ್ ಸಾಲ್ವ್ ಸ್ನೇಹಿತರೆ. ಸೊ ಇಲ್ಲಿ 3 ಇದೆ, ಇಲ್ಲಿ 2 √10 ಇದೆ. ಸೊ 3 6 √10 ಬರಬೇಕು. ಓಕೆ, ಸೊ ಇಲ್ಲಿ ಮೈನಸ್ ಇರೋದ್ರಿಂದ ಚೇಂಜ್ ಆಗೋದು ಬರೀ ಬಿ ಮಾತ್ರ, ಇಲ್ಲಿ ಪ್ಲಸ್ ಹಾಗೆ ಉಳ್ಕೊಳ್ಳುತ್ತೆ. ಸೊ 6 ಮತ್ತೆ √10 ಮುಗಿದೋಯ್ತು. ಇಟ್ ಈಸ್ ವೆರಿ ಸಿಂಪಲ್. ನಾವು ಹಿಯರ್ ಇಲ್ಲಿ ಮೈನಸ್ ಇದೆ, ಚೇಂಜ್ ದ ಪ್ಲಸ್ ಹಿಯರ್, ಪ್ಲಸ್ ಹಾಗೆ ಉಳ್ಕೊಳ್ಳುತ್ತೆ. ನಾವು 8 √10 ಬರಬೇಕು. ಇಲ್ಲಿ 8 ಇದೆ, ಇಲ್ಲಿ √10 ಇದೆ, ಮುಗಿದೋಯ್ತು ಎವ್ರಿಬಡಿ. ಸೊ ಬಟ್ ಕೋಎಫಿಷಿಯಂಟ್ ಇಲ್ಲಿ 2 3 ಇದೆ, ಬೇರೆ ಬೇರೆ ಕೋಎಫಿಷಿಯಂಟ್ ಇದೆ. ಸೊ ಬೇರೆ ಬೇರೆ ಕೋಎಫಿಷಿಯಂಟ್ ಬಂದಾಗ ಈ 2ನ್ನ ಮಲ್ಟಿಪ್ಲೈ ಮಾಡಿ, ಆ 2 12 2 √10 ಬರುತ್ತೆ. ಓಕೆ, ಈ 3ನ್ನ ಮಲ್ಟಿಪ್ಲೈ ಮಾಡಿ, 8 3 24. ಸೊ 3 √10 ಬಡಿ. ಇವಾಗ ಕಂಪೇರ್ ಮಾಡಿದಾಗ ಸ್ನೇಹಿತರೆ 12ಕ್ಕೂ 24 ಯಾವುದು ಗ್ರೇಟರ್ ಸ್ನೇಹಿತರೆ? ದಿಸ್ ವಿಲ್ ಬಿ ದ ಗ್ರೇಟರ್. ಕ್ಲಿಯರಾ? ದಿಸ್ ವಿಲ್ ಬಿ ದ ಗ್ರೇಟರ್ ಸ್ನೇಹಿತರೆ. ಅದೇ ರೀತಿ ಈಗ 12ಗೂ 3 √10 ಯಾವ್ದು ಬರುತ್ತೆ ಸ್ನೇಹಿತರೆ? ಸೊ √10 ಅಂತಂದ್ರೆ ಸ್ನೇಹಿತರೆ 3 ಪಾಯಿಂಟ್ ಸಮಥಿಂಗ್ ಅಂದ್ರೆ ಸ್ನೇಹಿತರೆ 3 9 ಮಾತ್ರ ಬಂದ್ಬಿಡುತ್ತೆ. √12 ವಿಲ್ ಬಿ ಗ್ರೇಟರ್ ಹಿಯರ್. ಇದು ಕಂಪೇರ್ ಮಾಡಿದ್ರೆ ಆಗ ಇದು ಗ್ರೇಟರ್ ಆಗೋಯ್ತು. ಹಿಯರ್ ದೇರ್ ಆರ್ ದ ಆಪೋಸಿಟ್ ಸೈನ್ಸ್. ಸೊ ಆಪ್ಷನ್ ಇ, x is equal to y, or no relation can be explained. Clear? Clear everyone? ಸರ್, ಈಗ 2 ಇಕ್ವೇಶನ್ ಅಲ್ಲೂ ಸಿ ವ್ಯಾಲ್ಯೂ 0 ಇದ್ರೆ ಒಂದು ವ್ಯಾಲ್ಯೂ ಬಂದ್ರೆ ಅದನ್ನ ಕಂಪೇರ್ ಮಾಡಿ ಆನ್ಸರ್ ಹಾಕ್ಬೋದಾ? 2 ವ್ಯಾಲ್ಯೂನಲ್ಲಿ ಸಿ 0 ಇದ್ರೆ ಟೇಕ್ ಆಪ್ಷನ್ ಇ. ಮನೀಶ್ ಶೆಟ್ಟಿ ಅವರೇ, 2 ಇಕ್ವೇಶನ್ ಅಲ್ಲೂ ಸಿ ವ್ಯಾಲ್ಯೂ 0 ಇದ್ರೆ, 2 ಇಕ್ವೇಶನ್ ಅಲ್ಲೂ ಸಿ ವ್ಯಾಲ್ಯೂ 0 ಇದ್ರೆ just check click the answer x is equal to y, or no relation can be established. ಮುಗಿದೋಯ್ತು my dear friend Manish Shetty. Clear everyone? Got the logic? ಓಕೆ, ಎನಿ ಡೌಟ್ ಹಿಯರ್? ಆಯ್ತು, ನಿಮ್ಗೆ 1 ನಿಮಿಷ ಸಮಯ ಸ್ನೇಹಿತರೆ. ಎಲ್ಲ ಬೇಗ ಲೈಕ್ ಮಾಡ್ಬಿಡಿ. ಯಾರು ವಾಚ್ ಮಾಡ್ತಿದ್ರೆ ಬೇಗ ಲೈಕ್ ಮಾಡ್ಬೇಕು ಇವಾಗ. ಐ ಆಮ್ ವೇಟಿಂಗ್ ಫಾರ್ ಯುವರ್ ಲೈಕ್ಸ್. ದೆನ್ ವಿಲ್ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್.
ಈ ವಿಡಿಯೋ ಕೆಳಗಡೆ ಮಾಡಬೇಕು, ಕಮೆಂಟ್ ಬಾಕ್ಸ್ ಲೈಕ್ ಮಾಡೋದಲ್ಲ. ಈ ವಿಡಿಯೋ ಕೆಳಗಡೆ ಥಮ್ಸ್ ಅಪ್ ಬಟನ್ ಕಾಣುತ್ತಲ್ಲ, ಈ ವಿಡಿಯೋ ಕೆಳಗಡೆ ಥಮ್ಸ್ ಅಪ್ ಬಟನ್ ಕಾಣುತ್ತಲ್ಲ, ಅದು ಬೇಗ ಕ್ಲಿಕ್ ಮಾಡಬೇಕು. ನೋಡೋಣ ಎಷ್ಟು ಬೇಗ ಕ್ಲಿಕ್ ಆಗುತ್ತೋ ಅಷ್ಟು ಬೇಗ ನೆಕ್ಸ್ಟ್ ಪ್ರಾಬ್ಲಮ್ ಹೋಗ್ತೀನಿ. ಈಗ ಇನ್ನು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಬರ್ತವೆ. ಲೀನಿಯರ್ ಈಕ್ವೇಶನ್ ಬರುತ್ತೆ. ಲೀನಿಯರ್ ಈಕ್ವೇಶನ್ ಬಂದಾಗ ಹೆಂಗ್ ಸಾಲ್ವ್ ಮಾಡಬೇಕು ಅದೆಲ್ಲವನ್ನ ಹೇಳ್ಕೊಡ್ತೀನಿ ಸ್ನೇಹಿತರೆ. ಲೀನಿಯರ್ ಈಕ್ವೇಶನ್ ಬಂದಾಗ ಹೆಂಗ್ ಸಾಲ್ವ್ ಮಾಡಬೇಕು ಎಲ್ಲವನ್ನ ಹೇಳ್ಕೊಡ್ತೇನೆ. ಕ್ವಾಡ್ರಾಟಿಕ್ ಈಕ್ವೇಶನ್ ನೀವು ಪಕ್ಕ ಹಾಕ್ಬಿಡ್ಬೇಕು. 5 ನಂಬರ್ ಪ್ರಿಲಿಮ್ಸ್ ಮೇನ್ಸ್ ಎಲ್ಲ ಲೆವೆಲ್ಗೆ. ಇನ್ನು ಲೈಕ್ಸ್ ಬಂದಿಲ್ಲ, 94 ಜನ ಇದ್ದೀರಾ. ಸೊ ರಿಪೀಟ್ ಆಲ್ ಯುವರ್ ಟ್ರಿಕ್ಸ್ ಫಾರ್ ಕ್ವಾಡ್ರಾಟಿಕ್ ಈಕ್ವೇಶನ್ ಒನ್ಸ್ ಬಿಫೋರ್ ಎಂಡಿಂಗ್ ದ ಸೆಷನ್. ಇನ್ನು ಕ್ಲಾಸ್ ಮುಗುದಿಲ್ಲ, ನೆಕ್ಸ್ಟ್ ಇನ್ನು ಬೇರೆ ಟೈಪ್ ಪ್ರಾಬ್ಲಮ್ ಇದೆ, ಐ ವಿಲ್ ಡೂ ಇಟ್. ಇನ್ನು ಹಾಫ್ ಅನ್ ಅವರ್ ಕ್ಲಾಸ್ ಇದೆ ಸ್ನೇಹಿತರೆ. ಇನ್ನು ಲೀನಿಯರ್ ಈಕ್ವೇಶನ್ ಪ್ರಾಬ್ಲಮ್ಸ್ ಇದೆ, ಅದಕ್ಕೆ ಟ್ರಿಕ್ಸ್ ಅನ್ನ ಕೊಡ್ತೇನೆ. ಒನ್ ಮೋರ್ ಡಿಸ್ಲೈಕ್ಸ್. ಐ ಡೋಂಟ್ ನೋ ವೈ ಡಿಸ್ಲೈಕ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಲೈಕ್ ಮಾಡಿ ಅಂದ್ರೆ ಓಕೆ. ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ನೇಹಿತರೆ. ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ಇವಾಗ. ಓಕೆ 1 ಸೆಕೆಂಡ್ ಸ್ನೇಹಿತರೆ. ಸ್ಲೈಡ್ ಎಂಡ್ ಆಗಿದೆ. ಐ ನೀಡ್ ದ ಸ್ಲೈಡ್ಸ್ ಅಗೇನ್. ಕಾಪಿ ಪೇಸ್ಟ್ ಮಾಡ್ಕೊಳ್ತೀನಿ. Okay, is it okay now everybody? Yes, clear ಇದೆ. Done. Yes, okay. Okay, yes, next. ಈಗ ಇದೊಂದು ಈಕ್ವೇಶನ್ ಕೊಡ್ತೀನಿ ಸ್ನೇಹಿತರೆ. ಈಗ ನೀವು ಸಾಲ್ವ್ ಮಾಡಬೇಕು. ಸೊ ಈಕ್ವೇಶನ್ ಕೊಡ್ತಾ ಇದ್ದಾರೆ 4x plus 5y is equal to 83. 3x divided by 2y is equal to 21/22. ಓಕೆನಾ? ಇವಾಗ ಇದನ್ನ ಸಾಲ್ವ್ ಮಾಡಿ ಸ್ನೇಹಿತರೆ. 2 ಈಕ್ವೇಶನ್ ಕೊಟ್ಟಿದ್ದಾರೆ. ಈ 2 ಈಕ್ವೇಶನ್ ಯೂಸ್ ಮಾಡ್ಕೊಂಡು ಯಾವ್ದು ಗ್ರೇಟರ್ ಯಾವ್ದು ಲೋಯರ್ ಅಂತ ಹೇಳಿದೆ. ಎಕ್ಸ್ ಗ್ರೇಟರ್ ವೈ ಗ್ರೇಟರ್? ಎಸ್ ಎವ್ರಿಬಡಿ ಟ್ರೈ ಮಾಡಿ ಬೇಗ. ಎಸ್, ಆನ್ಸರ್ ಮಾಡ್ತಾ ಇದ್ದೀರಾ? ಬಂತ? ಇಲ್ಲಿ ಕಮೆಂಟ್ ಕಾಣ್ತಾ ಇಲ್ಲ, ಲೈಕ್ಸ್ ಕಾಣ್ತಾ ಇಲ್ಲ. ಆದ್ರೂ 3 ಜನ ಡಿಸ್ಲೈಕ್ ಮಾಡಿದ್ದೀರಾ ಸ್ನೇಹಿತರೆ, ಯಾಕೆ ಅಂತ ಗೊತ್ತಿಲ್ಲ. ಥ್ಯಾಂಕ್ಸ್ ಫಾರ್ ದ ಡಿಸ್ಲೈಕ್ಸ್. ಸಿ ಅಂಡ್ ಅಂತ ಹೇಳ್ತಾ ಇದ್ದಾರೆ. ಹೌ ಕಮ್ ಅನೂಪ್ ಶ್ರೀವಾತ್ಸವ್? ನೋಡಿ ಸ್ನೇಹಿತರೆ, ಈಗ ಈ ತರ ಕೊಟ್ಟಾಗ ನೋಡಿ NP ಟ್ರಿಕ್ಸ್ ನ ನೋಡಿ ಸ್ನೇಹಿತರೆ. ಈ ಈಕ್ವೇಶನ್ ಅನ್ನ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. No need to solve this question. Why? Because ಇಲ್ಲೇನೆ ನೋಡಿ 3x divided by 2y is equal to 21/22 ಇದ್ರೆ 2 1s are 2 11s are 3 1s are 3 7s are then x by y is equal to 7/11 ಅಂತ ಹೇಳಿದ್ರೆ x is equal to 7, y is equal to 11. X is equal to 7, y is equal to 11, then x is less than y. X is less than y, option 2. Mugdai, fatafat, clear everyone. No need to solve this equation. ಈ ತರ ಕೊಡೋದೇ ನಿಮ್ಮನ್ನ ಕನ್ಫ್ಯೂಸ್ ಮಾಡ್ಬಿಟ್ಟು ಸಾಲ್ವ್ ಮಾಡ್ಲಿ ಅವರು. 2 ಈಕ್ವೇಶನ್ ಸಾಲ್ವ್ ಮಾಡ್ಕೊಂಡು ಸಮಯವನ್ನ ವೇಸ್ಟ್ ಮಾಡಲಿ ಅಂತ ಕೊಡೋದೇ ಈ ಲೀನಿಯರ್ ಈಕ್ವೇಶನ್. ಕ್ಲಿಯರ್ ಎವ್ರಿಬಡಿ? ಅರ್ಥ ಆಗ್ತಿದ್ಯಾ ಮೈ ಡಿಯರ್ ಫ್ರೆಂಡ್ಸ್? ಅರ್ಥ ಆಗ್ತಿದ್ಯಾ ಸ್ನೇಹಿತರೆ? ಕರೆಕ್ಟ್ ಅಲ್ವಾ? ಅವ್ರು ನಿನ್ನ ದಿಕ್ ತಪ್ಸಕ್ಕೆ ಈ ರೀತಿ ಎಲ್ಲ ಕೊಡ್ತಾರೆ. ಓಕೆನಾ? ಓಕೆ. ಸೊ ಈಗ ನೋಡಿ ಸ್ನೇಹಿತರೆ, ಈಗ ನಾನು ಸಾಲ್ವ್ ಮಾಡ್ತಾ ಇರೋದು ಲೀನಿಯರ್ ಈಕ್ವೇಶನ್. ಬಿಕಾಸ್ ಲೀನಿಯರ್ ಈಕ್ವೇಶನ್ ಅನ್ನು ಕೊಡ್ತಾರೆ ಸ್ನೇಹಿತರೆ. ಲೀನಿಯರ್ ಈಕ್ವೇಶನ್ ಅನ್ನು ಸಹ ಕವರ್ ಮಾಡ್ಬಿಡೋಣ, ಮಿಸ್ ಮಾಡಬಾರ್ದಲ್ವಾ? ಇದನ್ನ ಕೇಳಿದ್ರೆ ಏನ್ ಮಾಡೋದು ಸರ್? ಪ್ರೀವಿಯಸ್ ಇಯರ್ ಅಲ್ಲಿ ಈ ತರ ಕ್ವಶನ್ಸ್ ಗಳು ಇದಾವೆ ಸರ್, ಆಗ ನಾವ್ ಹೆಂಗ್ ಸರ್ ಸಾಲ್ವ್ ಮಾಡಕ್ ಆಗುತ್ತೆ ಅಂತ ನೀವು ಕೇಳ್ತೀರಾ. ನೋಡಿ ಜೆ ಗೌಡ, ಎಸ್ ನೋಡಿ ಮೈ ಡಿಯರ್ ಫ್ರೆಂಡ್. ಈಗ ಕೊಡ್ತೀನಿ ನೋಡಿ ಸ್ನೇಹಿತರೆ. 5x
plus 3y is equal to 19, x minus y is equal to 17. Correct? So this is the equation number 1. This is the equation number 2. So ಏನು ಮಾಡಬೇಕು ಅವಾಗ ನಾವು ಈ ಸೇಮ್ ಮಾಡಬೇಕು ಸ್ನೇಹಿತರೆ. ಈಗ ಸೇಮ್ ಮಾಡೋಣ ಅಂದ್ರೆ ಸೊ ಇಲ್ಲಿ 3y ಇದೆ ಸ್ನೇಹಿತರೆ, ಇಲ್ಲಿ ಬರೀ y ಇದೆ. ಸೊ ಏನ್ ಮಾಡೋಣ, ಈ ಈಕ್ವೇಶನ್ ಗೆ ಮಲ್ಟಿಪ್ಲೈ ಬೈ 3 ಮಾಡ್ಬಿಡೋಣ. ಸೊ ಈ ಈಕ್ವೇಶನ್ ಗೆ 3 ನ ಮಲ್ಟಿಪ್ಲೈ ಮಾಡಿದ್ರೆ 3x ಮೈನಸ್ 3y ಇಸ್ ಈಕ್ವಲ್ ಟು 17 ಮೂರ್ಲಿ 51 ಆಯ್ತು. ಕರೆಕ್ಟಾ? ಸೊ ಈಗ ಈ ಈಕ್ವೇಶನ್ ಜೊತೆ ಕೂಡಿದಾಗ 5x ಪ್ಲಸ್ 3y ಇಸ್ ಈಕ್ವಲ್ ಟು 19 ಈಕ್ವೇಶನ್ಗೆ ಈ ಈಕ್ವೇಶನ್ ನ ಕೂಡ್ತಾ ಇದ್ದೀನಿ. 3x ಮೈನಸ್ 3y ಇಸ್ ಈಕ್ವಲ್ ಟು 51. ಎರಡು ಈಕ್ವೇಶನ್ ಕೂಡ್ತಾ ಇದ್ದೀನಿ ಸ್ನೇಹಿತರೆ, ಆಡ್ ಮಾಡ್ತಾ ಇದ್ದೀನಿ. ಆಡ್ ಮಾಡಿದಾಗ ಪ್ಲಸ್ 3 ಮೈನಸ್ 3 ಕ್ಯಾನ್ಸಲ್, ಉಳ್ಕೊಳ್ಳೋದು 8x. 8x ಇಸ್ ಈಕ್ವಲ್ ಟು ಇಲ್ಲಿ 60 70 ಬರುತ್ತೆ. ಕರೆಕ್ಟಾ? 70 ಬರುತ್ತೆ ಸ್ನೇಹಿತರೆ. ಕ್ಲಿಯರ್ ಮೈ ಡಿಯರ್ ಫ್ರೆಂಡ್ಸ್? ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿದಾಗ x ಇಸ್ ಈಕ್ವಲ್ ಟು 8.75 ಬರುತ್ತೆ. ಕರೆಕ್ಟಾ? ಸೊ x ಇಸ್ ಈಕ್ವಲ್ ಟು 8.75 ಆದ್ರೆ ಏನಾಗುತ್ತೆ ಅವಾಗ y ಏನಾಗುತ್ತೆ ಅಂದ್ರೆ ಸ್ನೇಹಿತರೆ, ಆಗ ಇಲ್ಲಿ ಯಾವ್ದೋ ಒಂದು ಈಕ್ವೇಶನ್ ಹಾಕ್ತಿವಿ, x ಮೈನಸ್ y ಇಸ್ ಈಕ್ವಲ್ ಟು 17 ಇತ್ತು. ಈಗ x ಬೆಲೆ 8.75. ಸೊ ಮೈನಸ್ 17 ಈ ಕಡೆಗೆ ಬರುತ್ತೆ, ಮೈನಸ್ 17 ಈ ಕಡೆಗೆ ಬರುತ್ತೆ, y ಈ ಕಡೆಗೆ ಹೋಗುತ್ತೆ. ಆಗ ಏನ್ ಬರುತ್ತೆ ವ್ಯಾಲ್ಯೂ ವಿಲ್ ಬಿ 9.25 ಬರುತ್ತೆ. ಸೊ ಮೈನಸ್ 9.25 ಇಸ್ ಈಕ್ವಲ್ ಟು y. ಈಗ x ಗ್ರೇಟರ್ y ಗ್ರೇಟರ್ ಸ್ನೇಹಿತರೆ? Now tell me that x is greater, y is greater. Now the answer is x is greater than y because x value positive, y value negative. Option 1 is the answer. Clear my dear friends, everybody? ಅರ್ಥ ಆಗಿದೆಯಾ? ಲೀನಿಯರ್ ಈಕ್ವೇಶನ್. ಸೊ ಕೋಎಫಿಷಿಯಂಟ್ ನ ಸೇಮ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿದಾಗ ಈ ರೀತಿ ಆನ್ಸರ್ ಬರುತ್ತೆ. ಕ್ಲಿಯರ್ ಇದೆಯಾ? ಬೇಗ ಕಮೆಂಟ್ ಹಾಕಿ ಎಲ್ಲರೂ ಬೇಗ. ನಾವು ಸಿ ಮೈ ಡಿಯರ್ ಫ್ರೆಂಡ್ಸ್, ಇಷ್ಟೆಲ್ಲ ಸಾಲ್ವ್ ಮಾಡೋ ಬದಲಾಗಿ ಸ್ನೇಹಿತರೆ, ನಾವು ಸೀದಾ ಎನ್ ಪಿ ಟ್ರಿಕ್ಸ್ ಮೈ ಡಿಯರ್ ಫ್ರೆಂಡ್ಸ್. ನಾವು ಸೀದಾ ಎನ್ ಪಿ ಟ್ರಿಕ್ಸ್ ನೋಡಿ. ಇಲ್ಲಿ x ಮೈನಸ್ y ಇಸ್ ಈಕ್ವಲ್ ಟು 17 ಅಂತ ಇದೆ ಸ್ನೇಹಿತರೆ. x ಮೈನಸ್ y ಇಸ್ ಈಕ್ವಲ್ ಟು 17 ಅಂತ ಹೇಳಿದ್ರೆ ಈಗ ಈ ಈಕ್ವೇಶನ್ ಏನಾಗುತ್ತೆ, x ಇಸ್ ಈಕ್ವಲ್ ಟು 17 ಪ್ಲಸ್ y ಆಗುತ್ತಾ ಸ್ನೇಹಿತರೆ? x ಇಸ್ ಈಕ್ವಲ್ ಟು 17 ಪ್ಲಸ್ y ಆಗುತ್ತಾ? ನೋಡಿ, x ಅನ್ನೋದು y ವ್ಯಾಲ್ಯೂಗೆ 17 ಕೂಡಿದ್ರೆ x ಬರುತ್ತಂತೆ. x ವ್ಯಾಲ್ಯೂ ಅನ್ನೋದು y ವ್ಯಾಲ್ಯೂಗೆ 17 ಕೂಡಿದ್ರೆ x ಗೆ ಈಕ್ವಲ್ ಆಗುತ್ತಂತೆ. ಹಾಗಿದ್ರೆ ಇಲ್ಲಿ ಯಾವುದು ಗ್ರೇಟರ್, x ಗ್ರೇಟರ್ y ಗ್ರೇಟರ್? ಮೈ ಡಿಯರ್ ಫ್ರೆಂಡ್ಸ್ ನೋಡಿ ಸ್ನೇಹಿತರೆ, x ಮೈನಸ್ y ಇಸ್ ಈಕ್ವಲ್ ಟು 17 ಅಂತ ಇದೆ. ಇಲ್ಲಿ ಮೈನಸ್ y ನ ಈ ಕಡೆ ಕಳಿಸಿದ್ರೆ x ಇಸ್ ಈಕ್ವಲ್ ಟು 17 ಪ್ಲಸ್ y ಆಗುತ್ತೆ. x ಅನ್ನೋದು y ವ್ಯಾಲ್ಯೂ ಜೊತೆಗೆ 17 ಸೇರಿಸಬೇಕಂತ, x ಗೆ ಸಮ ಆಗಬೇಕು ಅಂದ್ರೆ. ಹಾಗಿದ್ರೆ ಯಾರು ಗ್ರೇಟರ್? ಇಲ್ಲೇ ಹೇಳ್ಬೋದು, x ಇಸ್ ಗ್ರೇಟರ್ ದನ್ y. ಮೈ ಡಿಯರ್ ಫ್ರೆಂಡ್ಸ್, ಆಪ್ಷನ್ 1. ನೋ ನೀಡ್ ಟು ಸಾಲ್ವ್ ಆಲ್ ದೀಸ್ ಥಿಂಗ್ಸ್. ಕ್ಲಿಯರ್ ಎವ್ರಿಬಡಿ? ಬಟ್ ಯಾಕೆ ಅದನ್ನ ನಿಮ್ಗೆ ಮಾಡಿ ತೋರಿಸ್ತೆ ಅಂತ ಹೇಳಿದ್ರೆ, ನಾವ್ ಎಕ್ಸಾಮ್ ಅದನ್ನ ಮಾಡ್ತಾ ಇರ್ತೀವಿ, ಬುಕ್ ಅಲ್ಲೂ ಮಾಡ್ತಾ ಇರ್ತಾರೆ, ಬೇರೆ ಹೇಳ್ಕೊಡೋರು ಹಿಂಗೆ ಹೇಳ್ಕೊಡ್ತಾರೆ, ಹಿಂಗ್ ಮಾಡಿ ಸ್ನೇಹಿತರೆ, ಈ ರೀತಿ ಬರ್ಕೊಂಡ್ ಮಾಡಿ. ಮೈ ಡಿಯರ್ ಫ್ರೆಂಡ್ಸ್, ಈ ರೀತಿ ಬರೀರಿ, ಸೇಮ್ ಮಾಡಿ, ಮಲ್ಟಿಪ್ಲೈ ಮಾಡಿ, ಮೈನಸ್ ಮಾಡಿ, ಕೂಡಿ, ಕಳಿರಿ. ವೈ ವಿ ನೀಡ್ ಟು ಆಲ್ ಡೂ ದೀಸ್ ಥಿಂಗ್ಸ್. ಇಲ್ಲಿ ನೋಡಿ, x ಮೈನಸ್ y is 17, x is equal to y plus 17. x ಅನ್ನೋದು y ವ್ಯಾಲ್ಯೂಗೆ 17 ಆಡ್ ಮಾಡಬೇಕು ಅಂತ ಅಲ್ಲೇ ಕಾಮನ್ ಸೆನ್ಸ್ ನ ಯೂಸ್ ಮಾಡಿದ್ರೆ the x is greater than y. ಮುಗಿದೋಯ್ತು ಆಪ್ಷನ್ 1. ಎಸ್ ಆರ್ ನೋ ಮೈ ಡಿಯರ್ ಫ್ರೆಂಡ್ಸ್? ಎವ್ರಿಬಡಿ ಕ್ಲಿಯರ್? Okay, my dear friend, 8.25. Okay, calculation mistake. Now it is clear? Yes or no, everybody? ಅರ್ಥ ಆಯ್ತಾ ಇಲ್ವಾ ಸ್ನೇಹಿತರೆ? ರಿಪ್ಲೈನ ಮಾಡ್ತಾ ಇಲ್ವಲ್ರಪ್ಪ? ಬೇಗ ನೋಡಿ, ಇಷ್ಟೆಲ್ಲ ಸಾಲ್ವ್ ಮಾಡೋದನ್ನ ನಾನು ಮನ್ಸಲ್ಲೇ ಮಾಡಿದ್ದೀನಿ ಸ್ನೇಹಿತರೆ. ನಿಮ್ಗೆ ಅರ್ಥ ಆಗ್ಲಿಕ್ಕೆ ಇದನ್ನ ಬರದೆ, ಇದನ್ನ ನೀವು ಬರೆಯೋ ಅವಶ್ಯಕತೆನೂ ಇಲ್ಲ, ನೀವು ಹಾಗೆ ಸಾಲ್ವ್ ಮಾಡ್ಬೋದು. ನೋಡಿ, ಇವೆಲ್ಲ ಇದು ನಾನು ನಿಮ್ಗೆ ಇಲ್ಲಿ ಬರ್ದಿರೋ ಇಷ್ಟು ಈಕ್ವೇಶನ್ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿರುವಂತ ಕ್ವಶನ್. ಮೈ ಡಿಯರ್ ಫ್ರೆಂಡ್,
ಇಷ್ಟು ಈಕ್ವೇಶನ್ ನಿಮಗೆ ಪ್ರೀವಿಯಸ್ ಇಯರ್ಲಿ ಕೇಳಿರುವಂತ ಕ್ವಶನ್. ಕ್ಲಿಯರ್? ಎಸ್, ನೋಡಿ ಈ ಟೈಪ್ ಎಲ್ಲ ಇನ್ನೂ ಒಂದು ಕ್ವಶನ್ಸ್ ಗಳನ್ನ ಕೊಡ್ತೇನೆ ನೋಡಿ ಸ್ನೇಹಿತರೆ. ಇದು ಪ್ರೀವಿಯಸ್ ಇಯರ್ ಕೇಳಿರುವಂತ ಕ್ವಶನ್ಸ್, ನಾನು ಕೊಟ್ಟಿರೋ ಕ್ವಶನ್ ಅಲ್ಲ, ಪ್ರೀವಿಯಸ್ ಇಯರ್ ನಿಮಗೆ ಕೇಳಿರುವಂತ ಕ್ವಶನ್. ಒನ್ ಮೋರ್ ಕ್ವಶನ್ ಕೊಡ್ತಾ ಇದ್ದೀನಿ. 3x plus 8y is equal to 61. X minus 3y is equal to 2. Clear everybody? Now what is the answer? No need to solve anything my dear friends. ಈ ಕ್ವಶನ್ ಅನ್ನ ನೀವೇನು ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ಕರೆಕ್ಟ್. ಈಗ ತಾನೇ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮೈ ಡಿಯರ್ ಫ್ರೆಂಡ್ಸ್. ಬೇಗ ಆನ್ಸರ್ ಕಮೆಂಟ್ ಹಾಕ್ಬೇಕು. ವೆರಿ ಗುಡ್, ವೆರಿ ಗುಡ್. ಈಗ ಐಡಿಯಾ ಬರ್ತಾ ಇದೆಯಾ ಸ್ನೇಹಿತರೆ? ನಾವು ಎಕ್ಸಾಮ್ ಅಲ್ಲಿ ಯಾಕೆ ಕೆಲವರು ಜಾಸ್ತಿ ಅಟೆಂಪ್ಟ್ ಹೆಂಗ್ ಮಾಡ್ತಾರೆ ಸರ್, ಜಾಸ್ತಿ ಸ್ಕೋರ್ ಹೆಂಗ್ ಮಾಡ್ತಾರೆ ಸರ್ ಅಂತ ಹೇಳಿದ್ರೆ, ಈ ತರ ಟ್ರಿಕ್ಸ್ ಗಳನ್ನ ಹೇಳಿದ್ರೇನೆ ಸ್ನೇಹಿತರೆ ಮಾಡಕ್ ಸಾಧ್ಯ. ಸುಮ್ಮನೆ ಟ್ರೆಡಿಷನಲ್ ಮೆಥಡ್ ಅಲ್ಲಿ ಎಲ್ಲವನ್ನು ನಾವು ಮಾಡ್ತೀವಿ, ನಮ್ಗೆ ಗೊತ್ತಿದೆ ಅಂತ ಮಾಡ್ತಾ ಇದ್ರೆ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ನಿಮ್ಮ ಸಮಯ ವೇಸ್ಟ್ ಆಗ್ತಿರುತ್ತೆ, ಸರಿ ಉತ್ತರ ಬರಲ್ಲ. ನಮಗೇನು ಕೊನೆಗೆ 5 ಆಪ್ಷನ್ ಅಲ್ಲಿ ಯಾವುದು ಸರಿ ಅಂತ ಹೇಳ್ಬೇಕು, ಅದೇ ಮೇನ್ ಇಂಪಾರ್ಟೆಂಟ್. ಕರೆಕ್ಟಾ? ನೋಡಿ, ಬೈ ಸೀಯಿಂಗ್ ದ ಸೆಕೆಂಡ್ ಈಕ್ವೇಶನ್ x is equal to 2 plus 3y. ಕರೆಕ್ಟಾ? x ಅನ್ನೋದು y ನಲ್ಲಿ 3 ಪಟ್ಟು ಸೇರಿಸಿ 2 ಕೂಡಬೇಕು. x is equal to 2 plus 3y means x is greater than y. So we can directly say that x is greater than y. Option 1 is the answer. Again, no need to solve this equation. Clear my dear friends? ಅರ್ಥ ಆಗ್ತಿದೆಯಾ ಸ್ನೇಹಿತರೆ? ಎಸ್, ಹೇಳಿ ಹೇಗೆ ಅನ್ನಿಸ್ತಾ ಇದೆ ಕ್ವಾಡ್ರಾಟಿಕ್ ಈಕ್ವೇಶನ್? ಇವಾಗ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಮೈ ಡಿಯರ್ ಫ್ರೆಂಡ್ಸ್? ಎಷ್ಟೊಂದು ಟೈಪ್ ಆಫ್ ಪ್ರಾಬ್ಲಮ್ ಗಳನ್ನ ಡಿಸ್ಕಸ್ ಮಾಡಿದೀವಿ, ಬರೀ ಒಂದೇ ಒಂಥರ ಟೈಪ್ ಮಾಡಿಲ್ಲ ಸ್ನೇಹಿತರೆ. ಬೇರೆ ಬೇರೆ ಪ್ರಾಬ್ಲಮ್ಸ್, ಬೇರೆ ಬೇರೆ ಪ್ರಾಬ್ಲಮ್ ಲೆವೆಲ್ ಗಳನ್ನ ಮಾಡಿದೀವಿ ಸ್ನೇಹಿತರೆ. ಕ್ಲಿಯರ್? ಕ್ಲಿಯರ್? ಎಲ್ಲಾ ಟೈಪ್ ಆಫ್ ಪ್ರಾಬ್ಲಮ್ ಗಳನ್ನ ಮಾಡ್ತಾ ಇದೀವಿ. ಕರೆಕ್ಟ್ ಅಲ್ವಾ? ಯಾವ್ದು ಕೊಟ್ಟು ನೀವು ಮಾಡಂಗಿರಬೇಕು. ಸೊ ಒನ್ ಮೋರ್ ಲೀನಿಯರ್ ಈಕ್ವೇಶನ್. 5x plus 7y is equal to 19. Then x minus y is equal to 2. What is the answer? What is the answer? Awesome trick, sir. Thank you, Shweta Shri, Shivakumar, Yuvan, Anup, Ashrita, JJ Goda. ಬರ್ತೀನಿ ಮೈ ಡಿಯರ್ ಫ್ರೆಂಡ್. JJ Goda, don't worry. ಸಾಲ್ವ್ ಮಾಡ್ತಾ ಒಂದಿನೇ ಕಲಿತಾ ಹೋಗಿ, ಮಾಡ್ತಾ ಹೋಗಿ, ಈಸಿ ಆಗುತ್ತೆ. ನಾನು ನಿಮಗೆ ಒಂದೊಂದು ಲೆವೆಲ್ನೇ ತಗೊಂಡು ಹೋಗ್ತಿದ್ದೀನಿ ಸ್ನೇಹಿತರೆ. ನಾನು ಹೇಳಿದ್ನಲ್ವಾ, ನನ್ನ ಕ್ಲಾಸ್ ಸ್ಟಾರ್ಟಿಂಗ್ ನೋಡಿದಾಗ ಒಂಥರ ಅನ್ಸುತ್ತೆ, ಬಟ್ ಹೋಗ್ತಾ 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 ಹೋದ ಈಸಿ ಆಗುತ್ತೆ. ಗುಡ್. ಸೊ ಇಲ್ಲಿ ನೋಡಿ, ದಿಸ್ ಈಕ್ವೇಶನ್ x is equal to y plus 2 ಆಗ್ಬಿಡುತ್ತೆ. ಅಗೇನ್ x is greater than y. Again x is greater than y. That's all. Correct? Correct, my dear friends. Now they will give like this. 13x plus 7y is equal to 161. Y minus 2x is equal to y minus 2x is equal to 17. See? ನೋಡಿ, ಇದು ಪ್ರೀವಿಯಸ್ ಇಯರ್ ಕೇಳಿರುವಂತ ಕ್ವಶನ್ ಸ್ನೇಹಿತರೆ. ಸ್ಮಿತಾ, ಯಾವ ಟಾಪಿಕ್ ಬೇಕು ಹೇಳಿ? ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಯಾವ ಟಾಪಿಕ್ ಬೇಕು ಆ ಟಾಪಿಕ್ ಮಾಡೋಣ. ಕರೆಕ್ಟ್ ಅಲ್ವಾ? ನಾನೇನ್ ಮಾಡ್ತಾ ಇದ್ದೀನಿ, ನಿಮ್ಗೆ ಬಂಚ್ ಕ್ವಶನ್ ಬರುವಂತ ತಗೊಳ್ತಾ ಇದ್ದೀನಿ. ಪ್ರಿಲಿಮ್ಸ್ ಎಕ್ಸಾಮ್ಗೆ ಬಂಚ್ ಕ್ವಶನ್ 5 ನಂಬರ್ ಏನೇನು ಇಂಪಾರ್ಟೆಂಟ್ ಬರುತ್ತೋ ಅದಕ್ಕೆ ಫಸ್ಟ್ ಅದನ್ನ ಮಾಡ್ತಾ ಇದ್ದೀನಿ. ಹಾಗೇನಾಗುತ್ತೆ, ನಿಮ್ಗೆ ಈಸಿ ಆಗುತ್ತೆ, ನಿಮಗೆ ಪ್ರಿಪರೇಷನ್ ಉತ್ತಮ ಆಗುತ್ತೆ, ಎಕ್ಸಾಮ್ ಪ್ರಿಲಿಮ್ಸ್ ಪಾಸ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ಕರೆಕ್ಟ್ ಅಲ್ವಾ? ಹಿಯರ್ ನಾವು ವಾಟ್ ಇಸ್ ದ ಆನ್ಸರ್? ಎಸ್, ವೆರಿ ವೆರಿ ಆಪ್ಷನ್ 2 ಅಲ್ವಾ? ನೋಡಿ, ಬೈ ಸೀಯಿಂಗ್ ದ ಈಕ್ವೇಶನ್ ನಂಬರ್ 2, y is equal to 17 plus 2x. ಸೊ ಇಲ್ಲೇ ಗೊತ್ತಾಗುತ್ತೆ y is greater than x ಅಂತ, or x is less than y. Both are same. Option 2. Done everybody? Clear everyone? ಇದೆಲ್ಲ ನಿಮಗೆ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿರುವಂತ ಕ್ವಶನ್. ಮಾಡ್ತೀನಿ ಯಶಸ್. ನಾನು ನಿಮ್ಗೆ ಬರೀ ಡಿಜಿಟ್ ಸಮ್ ಹೇಳ್ಕೊಟ್ಟಿದ್ದೀನಿ. ಸಿಂಪ್ಲಿಫಿಕೇಶನ್ ಬರೀ ಡಿಜಿಟ್ ಸಮ್ ಕಾನ್ಸೆಪ್ಟ್ ಒಂದೇ ಅಲ್ಲ ಸ್ನೇಹಿತರೆ, ಇನ್ನು ಪರ್ಸೆಂಟೇಜ್ ಟು ಫ್ರಾಕ್ಷನ್, ಮತ್ತೆ ಯೂನಿಟ್ ಡಿಜಿಟ್, ಫಾಸ್ಟ್ ಮಲ್ಟಿಪ್ಲಿಕೇಶನ್ ಅವೆಲ್ಲ ಇರ್ತವೆ.
ಎಲ್ಲಾ ಪ್ರಾಬ್ಲಮ್ಗೂ ಡಿಜಿಟ್ ಸಮ್ ಅಪ್ಲೈ ಮಾಡ್ಲಿಕ್ಕೆ ಆಗಲ್ಲ. ಬಟ್ ನಾನು ನಿಮಗೆ ಸಿಂಪ್ಲಿಫಿಕೇಶನ್ ಮಾಡುವಾಗ ಡಿಜಿಟ್ ಸಮ್ ಸಹ ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಅಪ್ಲೈ ಮಾಡಬಹುದು ಅಂತ ಎಕ್ಸಾಂಪಲ್ ನ ಕೊಟ್ಟಿದ್ದೀನಿ. ಬಟ್ ಎಲ್ಲಾ ಪ್ರಾಬ್ಲಮ್ಗೂ ನೀವು ಡಿಜಿಟ್ ಸಮ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಅರ್ಥ ಮಾಡ್ಕೊಳ್ಳಿ. ಇದು ಕ್ಲಿಯರ್ ಆಗಿದೆಯಾ? ನೆಕ್ಸ್ಟ್ ಹೋಗ್ಬೋದಾ? ಇದೇ ತರ ಇನ್ನೊಂದು ಪ್ರಾಬ್ಲಮ್ ಹೋಗೋಣವಾ ಮೈ ಡಿಯರ್ ಫ್ರೆಂಡ್ ಎವ್ರಿಬಾಡಿ? ಕ್ಲಿಯರ್? ಇದೆಲ್ಲ ಪ್ರೀವಿಯಸ್ ಇಯರ್ ಕೇಳಿದ ಕ್ವಶನ್. ಇದೇ ತರ ಇನ್ನೊಂದು 2-3 ಕ್ವಶನ್ ಮಾಡಿ ಸರ್ ಅಂದ್ರೆ ಐ ವಿಲ್ ಮಾಡ್ತೀನಿ ಸ್ನೇಹಿತರೆ. ಇನ್ನೂ ಒಂದು 2-3 ಕ್ವಶನ್ ಇದೇ ತರ ಟೈಪ್ ಮಾಡಿ ಸರ್ ಅಂದ್ರೆ ವಿಲ್ ಡೂ ಇಟ್. ಅಥವಾ ಬೇರೆ ಇನ್ನೊಂದು 2 ಕ್ವಶನ್ ಮಾಡಿ ಅಂದ್ರೆ ಸರ್ ಬೇರೆ ಟೈಪ್ ಕ್ವಶನ್ ಅನ್ನು ಸಹ ಮಾಡ್ತೀನಿ ಸ್ನೇಹಿತರೆ, ತೊಂದರೆ ಇಲ್ಲ ನನಗೆ. ಓಕೆನಾ? ಖಂಡಿತ ಮಾಡ್ಕೊಡ್ತೀನಿ. ಲೋಡ್ ಯುವರ್ ಬ್ರೈನ್, ಡೋಂಟ್ ವರಿ. DI ಚಾಪ್ಟರ್ನು ಸಹ ನೋಡೋಣ. ಇನ್ನು ಕಾರ್ತಿಕ್ ಸರ್ ಒಬ್ರು ಇದ್ದಾರೆ, ಸೊ ನಾನು ಕಾರ್ತಿಕ್ ಸರ್ ನೋಡ್ತೀವಿ ಯಾವ್ದು ಮಾಡಬೇಕು ಅಂತ. ಓಕೆನಾ? ನೆಕ್ಸ್ಟ್ ಟೈಪ್ ಹೋಗ್ಬಿಡೋಣ ಅಲ್ವಾ? ಓಕೆ. ಸೊ ಕಾರ್ತಿಕ್ ಸರ್ ಏನಾದ್ರು ತಗೊಂಡ್ರೆ ಸ್ನೇಹಿತರೆ ಅವರೇ ಮಾಡ್ಲಿ, ನೋಡೋಣ. ಬಿಕಾಸ್ ಅವರು ಕಾರ್ತಿಕ್ ಸರ್ ಆಪ್ಟಿ ತಗೋತಾ ಇದಾರಲ್ವಾ, ಸೊ ಆ ಕಾರಣಗಳಿಂದ ಅವರೇನಾದ್ರು DI ಮಾಡ್ತೀನಿ ಅಂದ್ರೆ ನಾನು ಮಾಡಲ್ಲ, ಅವರು ಮಾಡಲ್ಲ ಅಂದ್ರೆ ನಾನು ಮಾಡ್ತೀನಿ. ಓಕೆನಾ? ಸೊ ಇವಾಗ ಸ್ನೇಹಿತರೆ ನಿಮ್ಗೆ ಈ ತರ ಕೊಡ್ತಾರೆ ಸ್ನೇಹಿತರೆ, AX ಪ್ಲಸ್ BY ಮತ್ತೆ BX ಮತ್ತೆ AY ಪ್ಯಾಟರ್ನ್ ಕೊಡ್ತಾರೆ. ಈಗಿನ ಸರ್ ಸಾಲ್ವ್ ಮಾಡೋದು ಈ ಟೈಪ್, ಈ ಪ್ಯಾಟರ್ನ್ ಅಲ್ಲಿ ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ಐ ವಿಲ್ ಗಿವ್ ದ ಎಕ್ಸಾಂಪಲ್, ಡೋಂಟ್ ವರಿ. ನಾವು ಸಿ 7x ಪ್ಲಸ್ 6y is equal to 49. Then 6x plus 7y is equal to 29. ಇವಾಗ ಸರ್ ಸಾಲ್ವ್ ಮಾಡೋದು ಸರ್ ಲಾಸ್ಟ್ ಈಕ್ವೇಶನ್ ಏನು x ಮೈನಸ್ ವೈ ಕೊಟ್ಬಿಟ್ರೆ ಮಾಡ್ಕೋತಾ ಇದ್ವಿ. ಇವಾಗ ಈ ಕ್ವಶನ್ ಹೆಂಗ್ ಸರ್ ಮಾಡೋದು? ಲಾಸ್ಟ್ ಪ್ರಾಬ್ಲಮ್ ಏನು x ಮೈನಸ್ ವೈ ಇತ್ತು ಸರ್, ವೈನ ಈ ಕಡೆ ಕಳಿಸ್ಬಿಟ್ವಿ, ವಿ ವಿಲ್ ಡೂ ಇಟ್. ಕಾರ್ತಿಕ್ ಸರ್ DI ಮಾಡ್ತೀನಿ ಅಂತ ಎಂದಿದ್ದಾರೆ. ಓಕೆ, ಹಾಗಿದ್ರೆ ನಾನು ಮಾಡಲ್ಲ. ಯುವನ್ ವಿನೋದ್ ಅವರೇ, ಕಾರ್ತಿಕ್ ಸರ್ ಹೇಳಿದಾರಂತೆ DI ಮಾಡ್ತೀನಿ ಅಂತ. ದೆನ್ ಐ ವಿಲ್ ಡೂ ಸಮ್ ಅದರ್ ಟಾಪಿಕ್. ಓಕೆ, ಆಲ್ರೆಡಿ ನಂಬರ್ ಸೀರೀಸ್ ಮಾಡಿದ್ದಾರೆ, ಸೊ ಅವರು DI ಮಾಡ್ಲಿ, ನಾನು ಬೇರೆ ಟಾಪಿಕ್ ಅನ್ನ ಮಾಡ್ತೀನಿ. ಓಕೆನಾ? ಸೊ ಕ್ಯಾನ್ ವಿ ಗೋ ವಿತ್ NP ಟ್ರಿಕ್ಸ್ ಫಾರ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್ ಎವ್ರಿಬಡಿ? ಇದು ಕಷ್ಟ ಇದೆಯಾ, ಈಸಿ ಇದೆಯಾ? ಕಷ್ಟ ಇದೆಯಾ, ಈಸಿ ಇದೆಯಾ ಮೈ ಡಿಯರ್ ಫ್ರೆಂಡ್ಸ್ ಎವ್ರಿವನ್? We want NP tricks. 29. It is 29, not 36. Okay. ಖಂಡಿತ ಜೆ ಗೌಡ ಮಾಡ್ಕೊಡೋಣ, ಡೋಂಟ್ ವರಿ. ಓಕೆ, ಸೊ ಇವಾಗ ನೋಡಿ ಸ್ನೇಹಿತರೆ, ಈಗ ಇದನ್ನೇನು ಸಿಂಪ್ಲಿಫೈ ಮಾಡಿ 7 ಇದೆ, ಇಲ್ಲಿ 6 ಇದೆ, ಮಲ್ಟಿಪ್ಲೈ ಮಾಡ್ಕೊಂಡು ಮಾಡಿ ಏನು ಮಾಡಕ್ ಹೋಗ್ಬೇಡಿ ಸ್ನೇಹಿತರೆ. ಜಸ್ಟ್ ಈ ಈಕ್ವೇಶನ್ ನ ಮೈನಸ್ ಮಾಡಿ. 7x plus 6y is equal to 49 ಈಕ್ವೇಶನ್ ಇಂದ ಈ ಈಕ್ವೇಶನ್ ನ ಮೈನಸ್ ಮಾಡಿದ್ರೆ 6x plus 7y 29 ಈಕ್ವೇಶನ್ ನ ಮೈನಸ್ ಮಾಡಿದ್ರೆ ಇವೆಲ್ಲ ಮೈನಸ್ ಆಗುತ್ತೆ. ಅಗೇನ್ ಬರುತ್ತೆ 7x minus 6y is equal to x ಬರುತ್ತೆ. 6y minus 7y ಬರುತ್ತೆ, minus y ಬರುತ್ತೆ. 49 minus 29 will be 20 ಬರುತ್ತೆ. Now see here, x minus y is equal to 20 ಬಂತು. x minus y is equal to 20 ಬಂದ್ರೆ then x is equal to y plus 20. ಹೀಗೆ ಬಂತು ಅಂದ್ರೆ x is greater than y. Clear my dear friends? ನೀವು ಸೇಮ್ ಟರ್ನ ಈಕ್ವೇಟ್ ಮಾಡಿಕೊಂಡು ಒಂದನ್ನ ಮೈನಸ್ ಮಾಡಿ ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿದು ಪುನಃ ಒಂದು ಈಕ್ವೇಶನ್ಗೆ ಎಕ್ಸ್ ವ್ಯಾಲ್ಯೂನ ಹಾಕಿ ಎಗೇನ್ ವೈನ ಕಂಡುಹಿಡಿದು ಕಂಪೇರ್ ಮಾಡ್ಕೋದಕ್ಕೆ ಬೆಳಗ್ಗೆಯಿಂದ ಸಂಜೆ ಟೈಮ್ ಮುಗಿದೋಗಿರುತ್ತೆ, ಎಕ್ಸಾಮ್ ಆಗಿರುತ್ತೆ. ಕ್ಲಿಯರ್ ಎವ್ರಿವನ್? ಜಸ್ಟ್ ಯೂಸ್ ದ NP ಟ್ರಿಕ್ಸ್ ಲೈಕ್ ದಿಸ್ ಸ್ನೇಹಿತರೆ. ನೋ ಪೆನ್ ನೋ ಪೇಪರ್ ಮೆಥಡ್, NP ಮ್ಯಾಥ್ಸ್, NP ಟ್ರಿಕ್ಸ್, NP ಮೆಥಡ್, ನವೀನ್ ಪ್ರಸಾದ್ ಮೆಥಡ್. ಇಫ್ ಯು ಫಾಲೋ ದಿಸ್ ಒನ್, ಡೆಫಿನೆಟ್ಲಿ ಕ್ಯಾನ್ ಸ್ಕೋರ್ ಮೋರ್ ಮಾರ್ಕ್ಸ್ ವಿತ್ ಲೆಸ್ ಟೈಮ್. ಅರ್ಥ ಆಗಿದೆಯಾ ಎವ್ರಿವನ್? ಇಲ್ಲಿ ಯಾರು ರಿಪ್ಲೈನೇ ಬರ್ತಾ ಇಲ್ವಲ್ಲಪ್ಪ? ಎಲ್ಲ ಕ್ಲಾಸ್ ಬೋರ್ ಆಗಿರ್ಬೇಕೇನೋ. ಕ್ಲಾಸ್ ಬೋರ್ ಆಗೋಯ್ತಾ ಸ್ನೇಹಿತರೆ? ಲಾಸ್ಟ್ ಅಲ್ಲಿ 2 hour ಕ್ಲಾಸ್ ಬೋರ್ ಆಗ್ತಾ ಇದೆಯಾ? ಓಕೆ, ನೋಡಿ ಏನಾಗುತ್ತೆ ಅಂದ್ರೆ ಸ್ನೇಹಿತರೆ,
ನೋಡಿ ಈ ತರ ಪ್ರಾಬ್ಲಮ್ ಕೊಟ್ರೆ ಏನ್ ಮಾಡ್ತಾನೆ, ತಲೆನೇ ಓಡಲ್ಲ. ನೋಡಿ ಫಾರ್ ಎಕ್ಸಾಂಪಲ್ ಏನ್ ಮಾಡ್ತಾನೆ, 999 ಎಕ್ಸ್ ಕೊಟ್ಟ ಪ್ಲಸ್ 88y ಇಸ್ ಈಕ್ವಲ್ ಟು 1000 ಅಂತ ಕೊಟ್ಬಿಟ್ಟ. ಒನ್ ಮೋರ್ ಇಕ್ವೇಶನ್ ಏನ್ ಕೊಡ್ತಾ ಇದ್ದಾನೆ, 88x ಪ್ಲಸ್ 99y ಕೊಟ್ಟ ಇಸ್ ಈಕ್ವಲ್ ಟು 100 ಕೊಟ್ಟ. ಈಗೇನಾಗೋಯ್ತು ಸ್ನೇಹಿತರೆ, ಈ ಲೆಕ್ಕ ಪ್ರೀವಿಯಸ್ ಇಯರ್ ಕೇಳಿರುವಂತ ಕ್ವಶನ್. ಈ ಕ್ವಶನ್ ಪ್ರೀವಿಯಸ್ ಇಯರ್ ಕೇಳಿರುವಂತ ಕ್ವಶನ್. ನೀವು ಈ ತರ ಕ್ವಶನ್ ಮಾಡಿದ್ರೆ ಏನ್ ಅನ್ಸುತ್ತೆ, ಸರ್ 999 ಇದೆ, 888 ಇದೆ, ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಮಾಡುವುದಕ್ಕೆ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಎಸ್ಪೆಷಲಿ ನಮ್ಮ ಕರ್ನಾಟಕರು ಬ್ಯಾಂಕಿಂಗ್ ಗಳಲ್ಲಿ ಕೆಲಸ ತಗೊಳಕ್ಕೆ ಆಗಲ್ಲ. ಇದೇ ಪ್ರಾಬ್ಲಮ್ ಸರ್, ಟೈಮ್ ಮ್ಯಾನೇಜ್ಮೆಂಟ್. ಹೌದು, ಆ ಟೈಮ್ ಮ್ಯಾನೇಜ್ಮೆಂಟ್ಗೋಸ್ಕರ ನಾವಿರೋದಲ್ವಾ ಜೆ ಗೌಡ ಅವರೇ. ನಮ್ಮ ಕರ್ನಾಟಕದಲ್ಲಿ ಹುಡುಗರುಗಳು ಈ ತರ ಟ್ರಿಕ್ಸ್ ಗಳನ್ನ ಯೂಸ್ ಮಾಡಲ್ಲ, ಟೈಮ್ ಮ್ಯಾನೇಜ್ಮೆಂಟ್ ಮಾಡಲ್ಲ, ಈಸಿ ಅಂತ ತಿಳ್ಕೊಳ್ಳಲ್ಲ, ಇನ್ನೂ ಫುಲ್ ಡಿಟೇಲ್ಡ್ ಆಗಿ ಮಾಡ್ತಾ ಇರ್ತಾರೆ. ಬಟ್ ನಾನು ಸ್ನೇಹಿತರೆ ತುಂಬಾ ಸರಿ ಎಕ್ಸಾಮ್ ನ ಕ್ರ್ಯಾಕ್ ಮಾಡಿದ್ದೀನಿ ಸ್ನೇಹಿತರೆ. ತುಂಬಾ ಸರಿ ಎಕ್ಸಾಮ್, ಬ್ಯಾಂಕ್ ಎಕ್ಸಾಮ್ ನ ತುಂಬಾ ಸರಿ ನಾನು ಬೇಕಾದ್ರೆ ಅದನ್ನ ತೋರಿಸ್ತೀನಿ, ನಂದು ಮಾರ್ಕ್ಸ್ ಲಿಸ್ಟ್ ಗಳನ್ನ. ಆಲ್ಮೋಸ್ಟ್ ಆಪ್ಟಿ ರೀಸನಿಂಗು ಜಾಸ್ತಿ ಸ್ಕೋರ್ ಇರುತ್ತೆ, ಬಟ್ ಇಂಗ್ಲಿಷ್ ಅಲ್ಲಿ ಕಡಿಮೆ ಆಗ್ಬಿಡುತ್ತೆ. ಅದೇ ಸಮಸ್ಯೆ ನನಗೆ. ಓಕೆ, ಬಟ್ ಈಗ ಏನಿಲ್ಲ, ತೊಂದರೆ ಇಲ್ಲ. ಬಟ್ ಆಪ್ಟಿ ರೀಸನಿಂಗ್ ಐ ವಿಲ್ ಸ್ಕೋರ್ ವೆರಿ ಗುಡ್ ಸ್ಕೋರ್. ಓಕೆ, ಸೊ ನೋಡಿ ಸ್ನೇಹಿತರೆ, ಈಗ ಕೊಟ್ಟಾಗ ಏನಾಗುತ್ತೆ, ನೋಡಿದಾಗ ಕಷ್ಟ ಅನ್ಸುತ್ತೆ. ಈ ಪ್ರಾಬ್ಲಮ್ ನೋಡಿದಾಗ ಕಷ್ಟ ಅನ್ಸುತ್ತೆ, ಹೆಂಗಪ್ಪ ಸಾಲ್ವ್ ಮಾಡೋದು ಅನ್ನೋದು ಭಯ ಬೀಳುತ್ತೆ. ಕರೆಕ್ಟಾ? ನಿಜವಾಗ್ಲೂ ಈಗ ನಾವು ಏನಪ್ಪ ಮಾಡೋದು, ಎಕ್ಸ್ 999 ಇದೆ, 888 ಇದೆ, ವಿ ವಿಲ್ ಮೇಕ್ ಇಟ್ ಕಾಂಪ್ಲಿಕೇಟೆಡ್. ಆದ್ರೆ ನಾನೀಗ ಪ್ರೀವಿಯಸ್ ಪ್ರಾಬ್ಲಮ್ ಟ್ರಿಕ್ಸ್ ಅಲ್ಲಿ ಕೊಟ್ಟಿದ್ದೀನಲ್ಲ, ಈ ಟ್ರಿಕ್ಸ್ ನ ಯೂಸ್ ಮಾಡಿಕೊಂಡು ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ರೆ ಸ್ನೇಹಿತರೆ ನೋಡಿ, ಈಗ ಏನ್ ಮಾಡಿ, ಜಸ್ಟ್ ಈಕ್ವೇಶನ್ ಅನ್ನ ಮೈನಸ್ ಮಾಡಿ. ಹಾಗೇನಾಗುತ್ತೆ, 999x 888y is equal to 1000. ಈ 888x plus 999y is equal to 100. ಸೊ ಮೈನಸ್ ಮಾಡಿದ್ರೆ ದಿಸ್ ಇಸ್ ಮೈನಸ್, ದಿಸ್ ಇಸ್ ಮೈನಸ್. ಸೊ ಇಲ್ಲಿ 1 1 1 x, ಇಲ್ಲಿ ಅಗೇನ್ ಇಲ್ಲಿ ಮೈನಸ್ ಬಂದ್ಬಿಡುತ್ತೆ, ಮೈನಸ್. ಸೊ 1 1 1 y is equal to 100. ಇಲ್ಲಿ ಏನಾಯ್ತು, 1 1 ಕಾಮನ್ ತಗೊಳ್ತೀನಿ ಸ್ನೇಹಿತರೆ. 1 1 ಕಾಮನ್ ತೆಗೆದ್ರೆ x ಮೈನಸ್ y is equal to 100, ಸಾರಿ 900. ಕ್ಲಿಯರಾ? ಸೊ ಈಗೇನಾಗುತ್ತೆ, x ಮೈನಸ್ y is equal to 900 divided by 311. ಇಲ್ಲಿ ನೋಡಿ, x ಮೈನಸ್ y is equal to ಬಂದ ಮೇಲೆ x is equal to ಏನಾಗುತ್ತೆ, x is equal to 900 plus 11 divided plus y. So it should be x is greater than y. Clear my dear friends? Option 1. Done everybody? Done everybody? ಕ್ಲಿಯರ್ ಇದೆಯಾ? ಅರ್ಥ ಆಯ್ತಾ ಇವಾಗ? ಕ್ಲಿಯರ್ ಆಯ್ತಾ ಸ್ನೇಹಿತರೆ? ಏನಂತ ಈಗ ಗೊತ್ತಾಯ್ತಾ? ನೋಡಿ, ಈ ತರ ಟೈಪ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಇದೆಲ್ಲ ಎಕ್ಸಾಮ್ ಅಲ್ಲಿ ಕೇಳಿರುವಂತ ಕ್ವಶನ್ ಸ್ನೇಹಿತರೆ. ಸೊ ಈ ಕ್ವಶನ್ ಅನ್ನ ಕೇಳಿದ್ರು ಸಹ ನಾನು ನಿಮಗೆ ಸಿಂಪಲ್ ಮೆಥಡ್, ಈಸಿ ಮೆಥಡ್ ಹೇಳ್ಕೊಟ್ಟಿದ್ದೀನಿ. ಕರೆಕ್ಟಾ? ಅರ್ಥ ಆಗಿದೆ ಇವಾಗ? ಈಕ್ವೇಶನ್ ಅಲ್ಲಿ ರೂಟ್ ಪ್ರಾಬ್ಲಮ್ ಬಂದಾಗ ಏನ್ ಮಾಡಬೇಕು, ರೂಟ್ ಇಲ್ದೇದಾಗ ಏನ್ ಮಾಡಬೇಕು, ರೂಟ್ ಅಲ್ಲಿ ಕಾಮನ್ ಕ್ವಶನ್ ಬಂದಾಗ ಏನ್ ಮಾಡಬೇಕು, ಬೇರೆ ಬೇರೆ ಕ್ವಶನ್ ಬಂದಾಗ ಏನ್ ಮಾಡಬೇಕು, ರೂಟ್ ವ್ಯಾಲ್ಯೂ ಸೇಮ್ ಇದ್ದಾಗ ಏನ್ ಮಾಡಬೇಕು, ರೂಟ್ ವ್ಯಾಲ್ಯೂ ಸೇಮ್ ಇಲ್ದೇ ಇದ್ದಾಗ ಏನ್ ಮಾಡಬೇಕು, ಎಲ್ಲಾ ರೀತಿ ಪ್ರಾಬ್ಲಮ್ ಗಳನ್ನ ಹೇಳ್ಕೊಟ್ಟಿದ್ದೀನಿ ಸ್ನೇಹಿತರೆ. ಗುಡ್ ಅಂಡ್ ಪಾಸಿಟಿವ್ ಅಪ್ರೋಚ್ ಎನ್ ಪಿ ಟ್ರಿಕ್ಸ್. ಎಕ್ಸ್ ಕುಶಾಲ್ ಎವ್ರಿಬಡಿ? ಕ್ಲಿಯರ್ ಎವ್ರಿವನ್? ಅರ್ಥ ಆಗ್ತಿದ್ಯಾ ಸ್ನೇಹಿತರೆ? ಡನ್ ಎವ್ರಿಬಡಿ? 2 ಈಕ್ವೇಶನ್ ಕೊಟ್ಟಿರ್ತಾರಲ್ಲ ಮನೀಶ್ ಶೆಟ್ಟಿ, 2 ಈಕ್ವೇಶನ್ ಕೊಟ್ಟಿರ್ತಾರಲ್ಲ ಮನೀಶ್ ಶೆಟ್ಟಿ, ನೋಡಿ ಇನ್ನು ಬೇರೆ ಬೇರೆ ಕ್ಲಾಸ್ಗಳಲ್ಲಿ ಹೇಳ್ಕೊಡ್ತೀನಿ. ಸೊ ಇನ್ನು ಲೈಕ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕ್ಲಾಸ್ ಮುಗಿದ್ಮೇಲೆ ವ್ಯಾಲ್ಯೂಬಲ್ ಫೀಡ್ಬ್ಯಾಕ್ ಅನ್ನ ಕಮೆಂಟ್ ಮಾಡಿ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಅರ್ಥ ಆಗಿದೆಯಾ? ಹೇಗೆ ಅನಿಸ್ತು ಇವತ್ತು ಕ್ಲಾಸು? ಕ್ವಾಡ್ರಾಟಿಕ್ ಈಕ್ವೇಶನ್ ಇವತ್ತು ಮುಗಿಸ್ಬಿಡೋಣ. ಇನ್ನೆಲ್ಲ ನೀವು ಫುಲ್ ವರ್ಕೌಟ್ ಮಾಡಬೇಕು. ಸರ್ ಮಿಸ್ಲೇನಿಯಸ್ ಟಾಪಿಕ್ ಡೂ ನೆಕ್ಸ್ಟ್ ಕ್ಲಾಸ್ ಸರ್. ಲಾವಣ್ಯ ಗೌಡ, ಫಸ್ಟ್ ಬ್ಯಾಂಕ್ ಎಕ್ಸಾಮ್ ಪ್ರಿಪರೇಷನ್ಗೆ ಬೇಸಿಕ್ ಬಂಚ್ ಕ್ವಶನ್ಸ್ ಗಳೇನಿದೆಯೋ, ಫಾರ್ ಎಕ್ಸಾಂಪಲ್ DIE, ಕ್ವಾಡ್ರಾಟಿಕ್ ಈಕ್ವೇಶನ್, ನಂಬರ್ ಸೀರೀಸ್, ಸಿಂಪ್ಲಿಫಿಕೇಶನ್, ಅದನ್ನೆಲ್ಲ ಮಾಡಿದ ಮೇಲೆ ಐ ವಿಲ್ ಗೋ ಟು ದ ಮಿಸ್ಲೇನಿಯಸ್ ಟಾಪಿಕ್ಸ್. ಓಕೆ ಎವ್ರಿವನ್? ಅರ್ಥ ಆಗಿದೆಯಾ ಸ್ನೇಹಿತರೆ? ಕರೆಕ್ಟ್? ಓಕೆ, ಲೈಕ್ ದಿ ಸೆಷನ್ ಗೈಸ್ ವಿತೌಟ್ ಮಿಸ್. ಹೌದು ಸ್ನೇಹಿತರೆ, ವಿತೌಟ್ ಮಿಸ್ ನೀವು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, KSOU ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ಸೊ ನಮ್ದು ಟೆಲಿಗ್ರಾಮ್ ಚಾನಲ್ ಇದೆ ಸ್ನೇಹಿತರೆ. PDF ಗಳೆಲ್ಲ ಬೇಕು ಅಂದ್ರೆ ಈ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಸ್ನೇಹಿತರೆ, ಜಾಯ್ನ್ ಆಗಿ
ಏನಾದ್ರು ಡೌಟ್ಗಳಿದ್ರೆ ಈ ನಂಬರ್ಗೆ ನಿಮ್ಮ ಡೌಟ್ಗಳನ್ನ ವಾಟ್ಸಪ್ ಮಾಡಬಹುದು. ನನ್ನ ಫ್ರೀ ಟೈಮ್ಗಳಲ್ಲಿ ನಿಮಗೆ ಸಾಲ್ವ್ ಮಾಡಿ ನಿಮಗೆ ಸೊಲ್ಯೂಷನ್ ಅನ್ನ ಕೊಡ್ತೇನೆ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಇಟ್ಸ್ ಓಕೆ ಕುಶಾಲ್, ನೋ ಪ್ರಾಬ್ಲಮ್. ಸೊ ಸ್ನೇಹಿತರೆ, ಇಲ್ಲಿಗೆ ಈ ಕ್ಲಾಸ್ ಅನ್ನ ಮುಗಿಸ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ, ಓಕೆನಾ? ಸೊ ಇವಾಗ ಈ ಕ್ಲಾಸ್ ಅನ್ನ ಮುಗಿಸ್ತೀನಿ ಮೈ ಡಿಯರ್ ಫ್ರೆಂಡ್ಸ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಸೊ ಥ್ಯಾಂಕ್ ಯು ಎವ್ರಿ ಒನ್, ಹ್ಯಾವ್ ಎ ನೈಸ್ ಡೇ, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ, ಒಂದೇ ಮಾತರಂ.